ರಂಗನಾಥಕೃಪಾಪಾತ್ರಂ ಲಕ್ಷ್ಮೀಲಾಲಿತವಿಗ್ರಹಂ ಕೃತಕೃತ್ಯಂ ದಯಾಪೂರ್ಣಂ ಪಾರ್ಥಸಾರಥಿಮಾಶ್ರಯೇ ನೂತ್ನಶ್ರೀರಂಗನಾಥಾಗ್ರಿಮಪದಕಲಿಜಲ್ಲಬ್ಧಚಕ್ರಾಂಕನಶ್ರೀ ತ್ರಯಂತ್ರದ್ವಂದ್ವತತ್ವಂ ದಧನಗಚರಣಂ ನ್ಯಸ್ತಭಾರಂ ಯತೀಂದ್ರಾತ್ ಪ್ರತ್ಯಗ್ರಶ್ರೀಡಿವಾಸಾತ್ ಸಮಧಿಗತತುರೀಯಾಶ್ರಮಂ ಸಂಶ್ರಯಾಮಃ ನವ್ಯಂ ರಾಮಾನುಜಾಖ್ಯಂ ಕಲಿಮಥನಗುರುಂ ಬ್ರಹ್ಮತಂತ್ರಂ ಸ್ವತಂತ್ರಂ ಕೇಶವಾರ್ಯಕೃಪಾಪಾತ್ರಂ ಧೀಶಮಾದಿಗುಣಾರ್ಣವಂ ಶ್ರೀಶಠಾರ್ಯತೀಶಾನಂ ದೇಶಿಕೇಂದ್ರಮಹಂ ಭಜೆ ಶ್ರೀರಾಮಸ್ಯ ಕಥಾಪ್ರಸಂಗಸಮಯೇ ವಲ್ಮೀಕಜನ್ಮಾಸ್ವಯಂ ಶ್ರೀಕೃಷ್ಣಾಮೃತಗಾನವರ್ಷಸಮಯೇ ವೈಯಾಸಕಿಸ್ಸೋಭವತ್ ಶ್ರೀಪುಣ್ಯಪ್ರದಭಾರತಪ್ರವಚನೆ ವ್ಯಾಸೇನ ತುಲ್ಯೋ ಗುರುಃ ಶ್ರೀಸ್ಕಾಂದೇ ಸ್ಕಂದಸಮಾನ ಏವ ಸಬಭೌ ಯೋ ಅನಂತರಾಮೋ ಯತಿಃ ಜ್ಞಾನಾನುಷ್ಠಾನಸೌಲಭ್ಯ ಸೌಶೀಲ್ಯಾಶ್ರಿತವತ್ಸಲಃ ಮಟ್ಟಪಲ್ಲಿಶ್ರೀನೃಹರಿಹೃದಯಗುಹೆ ಸ್ಥಿರವಾಸಸೇವಿತಃ ಶ್ರೀವಾದೂಲವಂಶತಿಲಕಗುಣಸಂಭಿತಾಢ್ಯ ಮಮ ಹೃದಯೇ ಸನ್ನಿವಿಷ್ಟಃ ಶ್ರೀಲಕ್ಷ್ಮೀನೃಸಿಂಹಾರ್ಯಪದಪಂಕಜಯುಗಳಚರಣೌ ಶರಣಂ ಪ್ರಪದ್ಯೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್ ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಷ್ಯಂತಿ ಯತ್ಸೂರಯಃ ತೇಜೋವಾರಿಮೃಧಾಂ ಯಥಾ ವಿನಿಮಯೋ ಯತ್ರ ಸ್ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇದ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೇಯಪತಿಯಾದ ಪರಮಾತ್ಮ ಸರ್ವೇಶ್ವರನ ಪರಮಾನುಗ್ರಹ ವಿಶೇಷದಿಂದ ಪರಮಾತ್ಮನ ಲೀಲಾರಸವನ್ನು ಅನುಭವಿಸುವಂತಹ ಅವಕಾಶವನ್ನು ಅವನೇ ಏರ್ಪಡಿಸಿಕೊಟ್ಟಿದ್ದಾನೆ. ಪೂರ್ವ ಚರಿತ್ರೆಯಲ್ಲಿ ನೆನ್ನೆಯ ಉಪನ್ಯಾಸದಲ್ಲಿ ನಾವು ವಾಮನ ಚರಿತ್ರೆಯನ್ನು ನಾವು ಅನುಸಂಧಾನ ಮಾಡ್ತಾ ಇದ್ವಿ. ಭಗವಂತ ವಾಮನಾವತಾರವನ್ನು ಮಾಡಿರುವಂತಹ ಪ್ರಸಂಗದಲ್ಲಿ ಬ್ರಹ್ಮಚಾರಿ ವೇಷವನ್ನು ಧರಿಸಿಕೊಂಡು ಬಲಿಯ ಯಜ್ಞವಾಟಿಕೆಗೆ ಬಂದು ಬಲಿ ಅರ್ಘ್ಯಪ್ರದಾನ ಮಾಡಿದ ತಕ್ಷಣ ಆ ಕಮಂಡಲು ತೀರ್ಥ ಭಗವಂತನ ಕೈಗೆ ಅರ್ಘ್ಯವನ್ನು ಅವನು ಕೊಟ್ಟಿದ ತಕ್ಷಣ ಆ ಕ್ಷಣದಲ್ಲಿ ಸಪ್ತಾರ್ಣವ ಜಲವನ್ನು ಪರಮಾತ್ಮ ಭೇದಿಸ್ತಾನೆ ಒಂದು ಪಾದದಿಂದ ಅಂತ ಹೇಳಿ ಅತ್ಯದ್ಭುತವಾಗಿ ಸ್ವಾಮಿ ವೇದಾಂತ ದೇಶಕರು ದೆಹಲಿ ಸ್ತುತಿಯಲ್ಲಿ ಹೇಳ್ತಾರೆ. ವಿಕ್ರಾಂತ ಕೇತುಪಟಿಕ ಪದವಾಹಿನೀತೆ ನೆಂಚಂತ್ಯುಪೈತಿ ನತ ಜೀವಿತ ಶಿಂಶುಮಾರಂ ಔತ್ತನಪಾದಿಮೃತಾಂಶುಮಶೀತಭಾನುಂ ಹೈಮಾಚಲಂ ಪಶುಪತಿಂ ಹಿಮವಂತಮೂರ್ವೀಂ. ಭಗವಂತ ತ್ರಿವಿಕ್ರಮಾವತಾರವನ್ನು ಧರಿಸಿಕೊಂಡಿರುವಂತಹ ಪ್ರಸಂಗದಲ್ಲಿ ಒಂದು ಪಾದದಿಂದ ಭೂಮಿಯನ್ನು ಅಳೆದು ಭೂಮಿಯನ್ನು ಅಳೆಯುವಂತಹ ಪ್ರಸಂಗದಲ್ಲಿ ಪ್ರತಿಯೊಬ್ಬರ ಶಿರಸ್ಸಿನ ಮೇಲೂ ಅವನು ಅವನ ಪಾದದ ಅನುಗ್ರಹವನ್ನು ಮಾಡ್ತಾನೆ. ಇದನ್ನು ಆಚಾರ್ಯವರಿಯರು ಹೇಳ್ತಾರೆ. ಎಂತಹ ಭಾಗ್ಯ ಆ ಕಾಲದಲ್ಲೇ ವಾಸವಾಗಿರೋರ್ದು. ಹೇ ಪರಮಾತ್ಮ, ನಿನ್ನ ಪಾದಾರವಿಂದದಲ್ಲಿ ನಮ್ಮ ಪ್ರಾರಬ್ಧಗಳನ್ನೆಲ್ಲ ಬದಲಾಯಿಸುವಂತಹ ಶಕ್ತಿ, ಕರ್ಮಗಳನ್ನೆಲ್ಲ ಬದಲಾಯಿಸುವಂತಹ ಶಕ್ತಿ ಇದೆ. ಆ ಪಾದಾರವಿಂದವನ್ನು ಎಲ್ಲರ ಶಿರಸ್ಸಿನ ಮೇಲೂ ನೀನು ಅನುಗ್ರಹ ಮಾಡಿ ಅವರ ಕರ್ಮವನ್ನೆಲ್ಲ ಪರಿಪೂರ್ಣವಾಗಿ ನೀನು ಲಘುವಾಗಿ ಮಾಡಿ ಅನುಗ್ರಹ ಮಾಡಿದೆಯಲ್ಲ, ಅಂತಹ ಪಾದಾರವಿಂದ ನನ್ನ ಶಿರಸ್ಸಿನ ಮೇಲೆ ಯಾವತ್ತು ಬರುತ್ತೆ ಅಂತ ಹೇಳಿ ಕದಾ ಪುನಃ ಶಂಕರಥಂಗಕಲ್ಪಕಧ್ವಜಾರವಿಂದಂಕುಶವಜ್ರಲಾಂಛನಂ ತ್ರಿವಿಕ್ರಮಾ ತ್ವಚ್ಚರಣಾಂಬುಜದ್ವಯಂ
ಮದೀಯ ಮೂರ್ಧಾನಮಲಂಕರಿಷ್ಯತಿ ತ್ರಿವಿಕ್ರಮಾತ್ ಭುಜದ್ವಯಂ. ಮದೀಯ ಮೂರ್ಧಾನಮಲಂಕರಿಷ್ಯತಿ. ಒಂದೊಂದು ಸತಿನೂ ಭಗವದ್ ಬಂಧುವರೇ, ವೈಷ್ಣವ ದೇವಾಲಯಗಳಲ್ಲಿ ಆ ಪರಮಾತ್ಮನ ಪಾದಾರವಿಂದ ಶಠಾರಿ ರೂಪದಲ್ಲಿ ನಮಗೆ ಅನುಗ್ರಹ ಮಾಡ್ತಾರೆ. ಶಿರಸ್ಸಿನ ಮೇಲೆ ಶಠಾರಿ ರೂಪದಲ್ಲಿ ನಮಗೆ ಅನುಗ್ರಹ ಮಾಡ್ತಾರೆ. ಆ ಶಠಾರಿಯನ್ನು ನಾವು ಶಿರಸ್ಸಲ್ಲಿ ಧರಿಸಿಕೊಳ್ಳುವಂತಹ ಪ್ರಸಂಗದಲ್ಲಿ ಭಗವಂತನ ಪಾದಾರವಿಂದ ತ್ರಿವಿಕ್ರಮಾವತಾರದಲ್ಲಿ ಹೆಂಗೆ ಎಲ್ಲರ ಶಿರಸ್ಸಿನ ಮೇಲೂ ಪರಮಾತ್ಮ ಅನುಗ್ರಹ ಮಾಡಿದ್ನೋ ಆ ಥರ ನಮ್ಮ ಹಣೆಯ ಬರಹವನ್ನೆಲ್ಲ ಬದಲಾಯಿಸುವಂತಹ ಶಕ್ತಿ ಆ ಶಠಾರಿಯಲ್ಲಿ ಇದೆ. ಅದಕ್ಕೆ ದೇವಸ್ಥಾನದಲ್ಲಿ ಹೋಗಿ ಭಗವಂತನನ್ನು ನಮಸ್ಕಾರ ಮಾಡಿದ ತಕ್ಷಣ ತೀರ್ಥವನ್ನು ನಮಗೆ ಅಲ್ಲಿರುವಂತಹ ಅರ್ಚಕರು ಅನುಗ್ರಹಿಸ್ತಾರೆ, ಶಠಾರಿಯನ್ನು ಅನುಗ್ರಹಿಸ್ತಾರೆ. ಶಠಾರಿಯನ್ನು ಅನುಗ್ರಹಿಸುವಂತಹ ಪ್ರಸಂಗದಲ್ಲಿ ಧನ್ಯೋಸ್ಮಿ, ಅನುಗೃಹೀತೋಸ್ಮಿ, ಕೃತಾರ್ಥೋಸ್ಮಿ, ಕೃಪಾನಿಧೆ ಅನ್ನುವಂತಹ ಭಾವನೆಯಲ್ಲಿ ನಾವು ಧರಿಸ್ಕೋಬೇಕು. ಯಾಕಂದರೆ ಹಣೆಯ ಬರಹ ಅಂತ ಬ್ರಹ್ಮಲಿಖಿತ ಅಂತ ನಾವು ಹೇಳ್ತೀವಿ. ಎಷ್ಟೋ ಜನ ಹಣೆಯ ಬರಹಕ್ಕೆ ವಶವಾಗಿರ್ತಾರೆ. ಆದರೆ ಆ ಶಠಾರಿಯಲ್ಲಿ ಭಗವಂತನ ದೇವಸ್ಥಾನದಲ್ಲಿ ನಮಗೆ ಅನುಗ್ರಹ ಮಾಡಿರುವಂತಹ ಶಠಾರಿಯಲ್ಲಿ ಹಣೆಯ ಬರಹವನ್ನು ಬದಲಾಯಿಸುವಂತಹ ಶಕ್ತಿ ಪರಮಾತ್ಮ ಇಟ್ಟಿದ್ದಾನೆ. ವಿಲುಪ್ತ ಮೂರ್ಧನ್ಯ ಲಿಪಿಕ್ರಮಾಣಾಂ ಸುರೇಂದ್ರ ಚೂಡಾಪದ ಲಾಲಿತಾನಾಂ ತ್ವದಂಘ್ರಿ ರಾಜೀವರ ಜಕ್ಕಣಾನಾಂ ಭೂಯಾನ್ ಪ್ರಸಾದೋ ಮಯಿನಾಥ ಭೂಯಾಹ. ಹಯಗ್ರೀವ ಸ್ತೋತ್ರದಲ್ಲಿ ಸ್ವಾಮಿ ವೇದಾಂತ ದೇಶಿಕರು ಹೇಳ್ತಾರೆ, ಎಷ್ಟೋ ಜನ್ಮಗಳು ಬೇಕಾಗತ್ತೆ ನಮ್ಮ ಕರ್ಮಗಳೆಲ್ಲ ಪರಿಪೂರ್ಣವಾಗಿ ಸವಿಯೋಕೆ ನಮ್ಮ ಹಣೆಯ ಬರಹದ ಪ್ರಕಾರ. ಆದರೆ ಹೇ ಪರಮಾತ್ಮ, ನಿನ್ನ ಪಾದಾರವಿಂದದ ಸ್ಪರ್ಶದಿಂದ ವಿಲುಪ್ತ ಮೂರ್ಧನ್ಯ ಲಿಪಿಕ್ರಮಾಣ, ಯಾರು ಅಳಿಸೋಕೆ ಆಗದೇ ಇರುವಂತಹ ಲಿಪಿಯನ್ನು ನಿನ್ನ ಪಾದಕ್ಕೆ ಪ್ರತೀಕವಾಗಿರುವಂತಹ ಆ ಶಠಾರಿ ಅಳಿಸುವಂತಹ ಶಕ್ತಿಯನ್ನು ಇಟ್ಕೊಂಡಿದೆ ಎನ್ನುವಂತಹ ತಾತ್ಪರ್ಯವನ್ನು ಅತ್ಯದ್ಭುತವಾಗಿ ಹೇಳ್ತಾರೆ. ಸುರೇಂದ್ರ ಚೂಡಾಪದ ಲಾಲಿತಾನಾಂ ತ್ವದಂಗ್ರಿ ರಾಜೀವರ ಜಕ್ಕಡಾನಾಂ. ಅವನ ಪಾದಧೂಳಿ ನಮ್ಮ ಶಿರಸ್ಸಿನ ಮೇಲೆ ನಾವು ಧರಿಸ್ಕೊಂಡ್ರೆ ಎಷ್ಟೋ ಕೋಟಿ ಜನ್ಮಗಳ ಪಾಪ ಪರಿಪೂರ್ಣವಾಗಿ ಹೋಗತ್ತೆ ಅಂತ ಸ್ತೋತ್ರದಲ್ಲಿ ಹೇಳ್ತಾರೆ. ಇಂತಹ ಅತ್ಯದ್ಭುತವಾಗಿರುವಂತಹ ಅನುಗ್ರಹವನ್ನು ಪರಮಾತ್ಮ ಮಾಡುತ್ತಾನೆ ಭೂಮಂಡಲ ವಾಸಿಗಳಿಗೆ. ಒಂದು ಪಾದದಿಂದ ಅದೇ ಕ್ಷಣದಲ್ಲಿ ಸಮಸ್ತ ವಿಶ್ವವನ್ನು ಅವನು ಅಳೀತಾನೆ. ಆ ಪಾದದಿಂದ ವಿಶ್ವವನ್ನು ಅಳಿಯುವಂತಹ ಪ್ರಸಂಗದಲ್ಲಿ ಅದು ಎಲ್ಲೆಲ್ಲ ಪ್ರಯಾಣ ಮಾಡುತ್ತೆ ಆ ಪಾದ ಅಂತ ಹೇಳ್ತಾರೆ. ವಿಕ್ರಾಂತಕೇತು ಪಟಿಕ ಪದವಾಹಿನೀಥೆ. ಅದು ಹೋಗಿ ಸಪ್ತಾರ್ಣವ ನೀರನ್ನು ಭೇದಿಸುತ್ತೆ. ಸತ್ಯಲೋಕದ ತನಕ ಆ ಪಾದ ಹೋಗುತ್ತೆ. ಸತ್ಯಲೋಕದ ತನಕ ಹೋಗಿದ ತಕ್ಷಣ ಬ್ರಹ್ಮ ಕಮಂಡಲು ತೀರ್ಥವನ್ನು ಪಾದ್ಯ ರೂಪದಲ್ಲಿ ಅಲ್ಲಿ ಪ್ರದಾನ ಮಾಡ್ತಾನೆ. ಆ ಪಾದ್ಯ ರೂಪದಲ್ಲಿ ಪ್ರದಾನ ಮಾಡಿರುವಂತಹ ತೀರ್ಥ ಭಗವಂತನ ಪಾದಸ್ಪರ್ಶ ಮಾಡಿ ಗಂಗೆಯಾಗಿ ಕೆಳಗಡೆ ಬಂತು ಅಂತ ಹೇಳಿಬಿಟ್ಟು ಹೇಳ್ತಾರೆ. ನೆಂಚಂತ್ಯುಪೈತಿ ನಥಜೀವಿತ ಶಿಂಶುಮಾರಂ. ಶಿಂಶುಮಾರ ಚಕ್ರವನ್ನು ಭೇದಿಸಿಕೊಂಡು ಪರಮಾತ್ಮ ಸತ್ಯಲೋಕ ತನಕ ಆ ಪಾದವನ್ನು ನೀಡಿರುವಂತಹ ಪ್ರಸಂಗದಲ್ಲಿ ಔತ್ತನಪದಿಮೃತಂ ಶುಮಶೀತ ಭಾನುಂ. ಆ ಗಂಗೆ ಕೆಳಗಡೆ ಬಂದು ಹೈಮಾಚಲಂ ಪಶುಪತಿಂ ಹಿಮವಂತ ಮೂರ್ವೀಂ, ಶಿವನ ಜಟೆಗೆ ಬಂದು ಅದು ಬೀಳುತ್ತೆ ಎನ್ನುವಂತಹ ತಾತ್ಪರ್ಯವನ್ನು ಅತ್ಯದ್ಭುತವಾಗಿ ಇದರಲ್ಲಿ ಹೇಳ್ತಾರೆ. 2 ಹೆಜ್ಜೆಯಲ್ಲಿ ಒಂದು ಭೂಮಿಯನ್ನು ಒಂದು ಆಕಾಶವನ್ನು ಅಳೆದು 3ನೇ ಹೆಜ್ಜೆ ಎಲ್ಲಿ ಇಡಲಿ ಅಂತ ಕೇಳಿದ ತಕ್ಷಣ ಆವಾಗ ಬಲಿಚಕ್ರವರ್ತಿ ಶರಣಾಗತಿ ಮಾಡಿಕೊಳ್ತಾನೆ. ನನ್ನ ಶಿರಸ್ಸಿನ ಮೇಲೆ ನಿಮ್ಮ ಪಾದವನ್ನು ನೀವು ಪ್ರದಾನ ಮಾಡಬೇಕು ಅಂತ ಹೇಳಿ ಆವಾಗ ಪರಮಾತ್ಮ ಬಲಿಚಕ್ರವರ್ತಿ ಶಿರಸ್ಸಿನ ಮೇಲೆ ಅವನ ಪಾದವನ್ನು ಅವನು ಪ್ರದಾನ ಮಾಡ್ತಾನೆ. ಆ ಪ್ರಸಂಗದಲ್ಲಿ ಬಲಿಚಕ್ರವರ್ತಿ ಜೀವನದಲ್ಲಿ ಸಂಬಂಧವನ್ನು ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ, ಹೇ ಪರಮಾತ್ಮ, ನಿನ್ನ ಒಬ್ಬನತ್ರನೇ ಸಂಬಂಧವನ್ನು ಬೆಳೆಸಬೇಕು ಅನ್ನುವಂತಹ ತಾತ್ಪರ್ಯವನ್ನು ಹೇಳ್ತಾರೆ. ಬೇರೆ ಸಂಬಂಧಗಳೆಲ್ಲ ಆನುಷಂಗಿಕವಾಗಿರುವಂತಹ ಸಂಬಂಧ.
ಋಣಾನುಬಂಧ ರೂಪದಿಂದ ಬಂದಿರುವಂತಹ ಸಂಬಂಧ, ಶಾರೀರಿಕವಾಗಿರುವಂತಹ ಸಂಬಂಧ. ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತ ಆಲಯ ಅಂತ ಹೇಳಿಬಿಟ್ಟು ನಾವು ಹೇಳ್ತೀವಲ್ವಾ, ಅಂತಹ ಸಂಬಂಧ. ಕಿಮಾತ್ಮಜಾನೇನ ಜಹಾತಿಯೋಂತತಃ ಕಿಂ ರಿಕ್ತಃ ರೈ ಸ್ವಜನಾಖ್ಯದಸ್ಯುಭಿಃ ಕಿಂ ಜಯಯ ಸಂಶ್ರುತಿ ಹೇತುಭೂತಯ ಮರ್ತ್ಯಸ್ಯ ಗೇಹೈಃ ಕಿಮಿಹಾಯುಷೋವ್ಯಯಃ ಕಿಮಾತ್ಮನೇನ ಜಹಾತಿ ಯೋಂತತಃ. ಜೀವನದಲ್ಲಿ ಒಂದನ್ನು ನಾವು ಪ್ರೀತಿಸಿದರೆ ಅದಕ್ಕೆ ಅಳಿವುಂಟು. ಸಂಸಾರದಲ್ಲಿ ಬಿದ್ದು ತಿರುಗಾ ನರಳಿ ನಾವು ವಾಪಸ್ ಬರ್ತೀವಿ. ಆದರೆ ಹೇ ಪರಮಾತ್ಮ, ನಿನ್ನ ಪಾದ ಸ್ಪರ್ಶದಿಂದ ಒಂದು ಸ್ಪಷ್ಟವಾಗಿ ಗೊತ್ತಾಯಿತು, ಸಂಬಂಧ ಅಂತ ಹೇಳಿದ್ರೆ ದೀರ್ಘ ಬಂಧು ನೀನು ಹೇ ಪರಮಾತ್ಮ ಅಂತ ಹೇಳಿ ಅವನು ಶರಣಾಗತಿ ಮಾಡ್ಕೊಳ್ತಾನೆ. ಬಲಿಚಕ್ರವರ್ತಿಯನ್ನು ಪರಮಾತ್ಮ ಸುತಲ ಲೋಕಕ್ಕೆ ಅವನು ಕಳಿಸಿ, ಸುತಲ ಲೋಕವನ್ನು ಆ ಬಲಿಚಕ್ರವರ್ತಿ ಆಳುವಂತಹ ಪ್ರಸಂಗದಲ್ಲಿ ಪರಮಾತ್ಮ ದ್ವಾರಪಾಲಕನಾಗಿ ನಿಂತಿರ್ತಾನೆ. ಅಂತಹ ಪ್ರಸಂಗದಲ್ಲಿ ಶುಕ್ರಾಚಾರ್ಯರು ಕೇಳ್ತಾರೆ, ವಿಶ್ವಜಿತ್ ಯಾಗವನ್ನು ಬಲಿಚಕ್ರವರ್ತಿ ಮಾಡ್ತಾ ಇದ್ದ, ಆ ವಿಶ್ವಜಿತ್ ಯಾಗ ಪೂರ್ತಿ ಆಗಲಿಲ್ವಲ್ಲ, ಇದಕ್ಕೆ ಪ್ರಾಯಶ್ಚಿತ್ತ ಏನು ಅಂತ ಹೇಳಿ, ಯಾಕಂದರೆ ಯಾಗ ಪೂರ್ತಿ ಆಗಲಿಲ್ಲ, ಅದಕ್ಕೆ ಪ್ರಾಯಶ್ಚಿತ್ತ ಏನು ಅನ್ನುವಂತಹ ಪ್ರಸಂಗದಲ್ಲಿ ತ್ರಿವಿಕ್ರಮಾವತಾರವನ್ನು ಧರಿಸಿರುವಂತಹ ಪರಮಾತ್ಮ ನನ್ನ ನಾಮವನ್ನು ಹೇಳಿ ಆವಾಗ ಯಾಗ ಪೂರ್ತಿಯಾಗತ್ತೆ ಎನ್ನುವಂತಹ ತಾತ್ಪರ್ಯವನ್ನು ಹೇಳ್ತಾರೆ. ಅದಕ್ಕೆ ಯಾವುದೇ ಲೋಪ ಬಂದರೆ, ನಾವು ಸ್ತೋತ್ರ ಪಾಠ ಆಗಲಿ, ಇಲ್ಲ ಯಜ್ಞ ಆಗಲಿ, ವೇದ ಆಗಲಿ, ಅದನ್ನು ಅನುಸಂಧಾನ ಮಾಡುವಂತಹ ಪ್ರಸಂಗದಲ್ಲಿ ಯಾವುದೇ ಲೋಪ ಬಂದರೆ ತ್ರಿವಿಕ್ರಮನನ್ನು ಸ್ಮರಿಸ್ಕೋಬೇಕು ಅಂತ ಹೇಳಿ ನಮ್ಮ ವೇದ ಹೇಳುತ್ತೆ, ಶಾಸ್ತ್ರ ಹೇಳುತ್ತೆ. ಯದಿ ವಿಸೃಜೇತ್ ವೈಷ್ಣವೀಂ ರುಚಮನುಭ್ರೂಯಾತ್ ಯಜ್ಞೋ ವೈ ವಿಷ್ಣು ಅಂತ ವೇದದಲ್ಲಿ ಬರುತ್ತೆ. ಯದಿ ವಿಸೃಜೇತ್, ಹೋಮ ಮಾಡ್ತಾ ಇರ್ತೀವಿ, ಯಾರಾದರೂ ಬಂದು ಮಾತಾಡಿಸ್ತಾರೆ, ಅದು ಮಂತ್ರವನ್ನು ಬಿಟ್ಟು ಇಲ್ಲಿ ಮಾತಾಡಿಬಿಟ್ರೆ ಅಲ್ಲಿ ಲೋಪ ಆಗತ್ತೆ. ಪ್ರಾಯಶ್ಚಿತ್ತ ಏನು? ಪ್ರಾಯಶ್ಚಿತ್ತ ಅಂತ ಹೇಳಿದ್ರೆ ತ್ರಿವಿಕ್ರಮನನ್ನು ಸ್ಮರಿಸ್ಕೊಳ್ಳೋದೇ ಪ್ರಾಯಶ್ಚಿತ್ತ ಅಂತ ಶಾಸ್ತ್ರ ಹೇಳುತ್ತೆ. ಇದಂ ವಿಷ್ಣುರ್ವಿಚಕ್ರಬೇತ್ರೇಧಾ ನಿದಧೇ ಪದಂ ಸಮೂಢಮಸ್ಯ ಪಾಗಂ ಸುರೇ, ಈ ಮಂತ್ರವನ್ನು ಹೇಳಿ ಆಮೇಲೆ ಮುಂದುವರಿಸಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಅದಕ್ಕೆ ತ್ರಿವಿಕ್ರಮ ಶುಕ್ರಾಚಾರ್ಯರಿಗೆ ಹೇಳ್ತಾರೆ, ನನ್ನನ್ನು ಸ್ಮರಿಸ್ಕೊಳ್ಳಿ. ಯಜ್ಞೋ ವೈ ವಿಷ್ಣು, ವಿಷ್ಣು ಬೇರೆ ಅಲ್ಲ, ಯಜ್ಞ ಬೇರೆ ಅಲ್ಲ, ಯಜ್ಞೋ ವೈ ವಿಷ್ಣು ಅಂತ ಹೇಳಿ ತ್ರಿವಿಕ್ರಮನನ್ನು ಸ್ಮರಿಸ್ಕೊಂಡು, ಚ್ಯುತಿ ಏನಾದರೂ ಆಗಿದರೆ ಅದನ್ನು ಪೂರ್ತಿ ಜೋಡಿಸ್ಕೊಂಡು ಯಜ್ಞವನ್ನು ಪೂರ್ತಿ ಮಾಡಬೇಕು ಅಂತ ಶುಕ್ರಾಚಾರ್ಯರು ಹೇಳ್ತಾರೆ. ತುಂಬ ಮುಖ್ಯವಾಗಿ ವಾಮನಾವತಾರ ನಮಗೆ ಏನು ತಾತ್ಪರ್ಯವನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಜೀವನದಲ್ಲಿ ಉತ್ತೀರ್ಣದ ಕಡೆಗೆ ಹೋಗಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ 3 ಗುಣಗಳಿರಬೇಕು. ಮೊದಲನೇದೇನು ಅಂತ ಹೇಳಿದ್ರೆ ಉದ್ದೇಶವುಳ್ಳ ವಾರ್ತಾಲಾಪ ಇರಬೇಕು ಒಬ್ಬ ಮನುಷ್ಯನಿಗೆ. ನಾಲಿಗೆ ಪರಮಾತ್ಮ ಕೊಟ್ಟಿದ್ದಾನೆ ಅಂತ ಹೇಳಿ ಆ ನಾಲಿಗೆ ಅದನ್ನು ಉಪಯೋಗಿಸಬೇಕು ವಿನಃ ಅದನ್ನು ಬೇರೆ ಪ್ರಯೋಜನಕ್ಕೆ ಬಳಸಬಾರದು. ನಾಲಿಗೆ 2 ರೀತಿಯಲ್ಲಿ ನಮಗೆ ಸಹಾಯ ಮಾಡುತ್ತೆ. ಅದು ಕರ್ಮೇಂದ್ರಿಯವೂ ಹೌದು, ಜ್ಞಾನೇಂದ್ರಿಯವೂ ಹೌದು. ಕರ್ಮೇಂದ್ರಿಯ ಜ್ಞಾನೇಂದ್ರಿಯ 2 ನೋಡುವಾಗ ನಾಲಿಗೆಗೆ ಸ್ಪೆಷಲ್ ಕ್ವಾಲಿಫಿಕೇಷನ್ ಏನು ಅಂತ ಹೇಳಿದ್ರೆ ಅದು ಕರ್ಮೇಂದ್ರಿಯ ಜ್ಞಾನೇಂದ್ರಿಯ 2. ಈ ನಾಲಿಗೆಯಲ್ಲಿ ಮೊದಲು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಜ್ಞಾನವನ್ನು ಸಂಪಾದಿಸೋಕೆ ಮುಂಚೆ ಬರೀ ದೋಷಗಳನ್ನ ನೋಡಿಬಿಟ್ಟು ಅದನ್ನು ನಾಲಿಗೆಯಲ್ಲಿ ನುಡಿತೀವಿ. ನಾವು ಉಪ್ಪು ಹಾಕದೆ ಹೋದರೆ ಅದು ನಾಲಿಗೆಯಲ್ಲೇ ಹೇಳ್ತೀವಿ, ಇಲ್ಲ ಯಾರಾದರೂ ಸರಿ ಇಲ್ಲದೆ ಇರುವಂತಹ ಪ್ರಸಂಗದಲ್ಲಿ ನಾಲಿಗೆಯಿಂದಾನೇ ಅದನ್ನು ನುಡಿತೀವಿ. ಅದನ್ನು ಬಿಟ್ಟು ನಾಲಿಗೆ ಒಂದು ಸೌಟಿನ ಥರ, ಅದನ್ನು ಸರಿಯಾಗಿ ನಾವು ಬಳಸಬೇಕು. ಉದ್ದೇಶವುಳ್ಳ ವಾರ್ತಾಲಾಪದಲ್ಲಿ ನಾವು ತೊಡಗಿರಬೇಕು ಯಾವಾಗಲೂ. ಬಲಿಚಕ್ರವರ್ತಿ ಯಜ್ಞವಾಟಿಕೆಗೆ ಬಂದಿರುವಂತಹ ವಾಮನ, ಬಲಿಚಕ್ರವರ್ತಿ ಪ್ರಶ್ನೆ ಕೇಳಿದಾಗ
ಉತ್ತರ ರೂಪದಲ್ಲಿ ಉದ್ದೇಶವುಳ್ಳ ವಾರ್ತಾಲಾಪವನ್ನು ವಾಮನ ಮಾಡ್ತಾನೆ. ಬ್ರಹ್ಮಚಾರಿ ರೂಪದಲ್ಲಿ ಬಂದು ಉತ್ತರವನ್ನು ಕೊಡುವಂತಹ ಪ್ರಸಂಗದಲ್ಲಿ ಮೊದಲನೇ ಪ್ರಶ್ನೆ ಕಸ್ತೆ ಬ್ರಹ್ಮನ್, ನಿನ್ನೆ ನಾವು ನೋಡಿದ್ವಲ್ಲ, ಅಪೂರ್ವ ಅಂತ ಹೇಳ್ತಾನೆ. ಇವನ ಹೆಸರು ಹೇಳ್ಕೋಬೋದಾಗಿತ್ತು. ಋಷಿಗಳೆಲ್ಲ ಸಹಸ್ರನಾಮ ಕೊಟ್ಟಿದ್ದಾರೆ ಇವನಿಗೆ. ಇವನ ಹೆಸರು, ನನಗೆ ಈ ಹೆಸರು ಇದೆ, ಅಲಿಯಾಸ್ ಈ ಹೆಸರು ಇದೆ, ಅಲಿಯಾಸ್ ಈ ಹೆಸರು ಇದೆ ಅಂತ ಹೇಳ್ಕೋಬೋದಾಗಿತ್ತು. ಅಪೂರ್ವ ಅಂತ ಹೇಳ್ತಾನೆ. ಈಗಲಾದರೂ ಅವ್ರಿಗೆ ಗೊತ್ತಾಗತ್ತಾ ನಾನು ಶ್ರೀಮನ್ನಾರಾಯಣ? ಕ್ವಚತರ್ವಸತಿ ಅಥಾಖಿಲ ಬ್ರಹ್ಮಸೃಷ್ಟಿ ಕ್ವಸ್ತೆ ತ್ರಾಥ ಅನಾಥ ಕ್ವಚತವಪಿಥ ನೈವಜಾನೇ ಕದಾಪಿ. ಎಂತಹ ಉತ್ತರ! ಮೇಧಾ ವಿಲಾಸವನ್ನು ಭಗವದ್ಬಂಧುವರೇ, ಮಹಾತ್ಮನ ಗುಣ ಏನು ಅಂತ ಹೇಳಿದ್ರೆ ಮನಸ್ಸು ವಾಕು ಕಾಯ ಒಂದೇ ಕಡೆ ಕೇಂದ್ರೀಕೃತವಾಗಿರಬೇಕು. ಯದ್ ಮನಸಾಧ್ಯಾಯತಿ ತದ್ವಾಚಾ ವದತಿ, ಯದ್ ವಾಚಾ ವದತಿ ತದ್ ಕರ್ಮಣಾ ಕರೋತಿ. ಬಾಯಲ್ಲಿ ಮಾತಾಡೋಕ್ಕೆ ಮುಂಚೆ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಭಗವಂತನನ್ನು ಸ್ಮರಿಸಿ ಆಮೇಲೆ ನಾಲಿಗೆ ನುಡಿಬೇಕು. ಜಿಹ್ವಾಗ್ರ ಸಿಂಹಾಸನದಲ್ಲಿ ಹಯಗ್ರೀವ ಕೂತ್ಕೊಂಡು ನುಡಿಸ್ತಾನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಚಾರ್ಯ ವರಿಯರಲ್ಲ. ನಾನ್ಯಾರು ಬಾಯಲ್ಲಿ ಮಾತಾಡೋಕ್ಕೆ? ಜಿಹ್ವಾಗ್ರ ಸಿಂಹಾಸನ. ಆ ಜಿಹ್ವಾಗ್ರ ಸಿಂಹಾಸನದಲ್ಲಿ ಅದ್ಯತ್ವೇ ಆ ಪರಮಾತ್ಮ ಜಿಹ್ವಾಗ್ರ ಸಿಂಹಾಸನದಲ್ಲಿ ಕೂತ್ಕೊಂಡು வெள்ளை ಪರಿಮುಹರ್ದೇಶಿಕರಾಯ್ ವಿರಹಾಲ್ ಅಡಿಯೋ ಮುಳ್ಳತ್ತು ಎഴുതിയ ಓಲೈಲಿಟ್ಟನಂ ಯಾಮ್ ಇದರ್ಖ್ಯನ್ ಅಂತ ಸ್ವಾಮಿ ವೇದಾಂತೇಶಕರು ಹೇಳ್ತಾರೆ. ನಾಲಿಗೆಯಲ್ಲಿ ಹಯಗ್ರೀವ ಕೂತ್ಕೊಂಡು ಬಡಿಸಿದಾನೆ. ನಾನು ಇದಕ್ಕೆ ಯಾವ ಕ್ರೆಡಿಟ್ಟು ತಗೊಳ್ಳೋದಿಲ್ಲ ಅನ್ನುವಂತಹ ತಾತ್ಪರ್ಯವನ್ನು ಅತ್ಯದ್ಭುತವಾಗಿ ಹೇಳ್ತಾರೆ. ಈ ಥರ ಉದ್ದೇಶವುಳ್ಳ ವಾರ್ತಾಲಾಪ ಒಂದೊಂದು ಕ್ಷಣವೂ ಮಾತಾಡುವಂತಹ ಪ್ರಸಂಗದಲ್ಲಿ ಭಗವದ್ ಬಂಧುವರೇ, ನಾಲಿಗೆ ನುಡಿಯುವಾಗ ಶಬ್ದ ನಮ್ಮ ಕಿವಿ ಕೇಳಿಸುತ್ತೆ. ನಮ್ಮ ಒಳಗಡೆ ಎಷ್ಟು ಬದಲಾವಣೆ ಆಯಿತು ಇದನ್ನು ಮೊದಲು ನಾವು ನೋಡಬೇಕು. ಎರಡನೇದಾಗಿ ನಾವು ಮಾತಾಡುವಂತಹ ಪ್ರಸಂಗದಲ್ಲಿ 4 ಜನ ನಮ್ಮ ನುಡಿಯನ್ನು ಕೇಳಿಸ್ಕೊಳ್ತಾರಲ್ಲ, ಅವರಲ್ಲಿ ಏನು ಬದಲಾವಣೆ ಆಯಿತು ಅನ್ನೋದನ್ನು ನಾವು ಯೋಚನೆ ಮಾಡಿ ಮಾತಾಡಬೇಕು. ಮೊದಲು ಉದ್ದೇಶವುಳ್ಳ ವಾರ್ತಾಲಾಪ. ಎರಡನೇದಾಗಿ ಭಗವಂತ ವಾಮನನಾಗಿ ಬಂದ, ತ್ರಿವಿಕ್ರಮನಾಗಿ ಬೆಳೆದ. ಮುಖ್ಯವಾಗಿ ಜೀವನದಲ್ಲಿ ಎರಡನೇ ಗುಣ ನಮ್ಮ ಒಳಗಡೆ ಏನಿರಬೇಕು ಅಂತ ಹೇಳಿದ್ರೆ ಸ್ಫೂರ್ತಿ ಉಳ್ಳ ಆಲೋಚನೆ ಇರಬೇಕು. ಇನ್ಸ್ಪೈರ್ಡ್ ಥಿಂಕಿಂಗ್ ಅಂತ ಹೇಳಿಬಿಟ್ಟು ನಾವು ಹೇಳ್ತೀವಿ. ಇನ್ಸ್ಪೈರ್ಡ್ ಥಿಂಕಿಂಗ್. ಒಬ್ಬ ಮನುಷ್ಯ ಭೂಮಂಡಲಕ್ಕೆ ಬಂದ ಮೇಲೆ ಎಷ್ಟೋ ಸಮಸ್ಯೆಗಳಿಗೆ ಒಳಗಾಗ್ತಾನೆ. ಅವನು ಸಮಸ್ಯೆಗಳು ಬಂದಾಗ ಸಮಸ್ಯೆಗೆ ಪರಿಹಾರವನ್ನು ಪರಮಾತ್ಮ ಅಡಗಿಸಿದ್ದಾನೆ. ಪರಿಹಾರ ಇಲ್ಲದೇ ಇರುವಂತಹ ಸಮಸ್ಯೆ ಜೀವನದಲ್ಲಿ ಇಲ್ಲವೇ ಇಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು. ಪ್ರತಿಯೊಂದು ಸಮಸ್ಯೆಯನ್ನು ನಾವು ಪರಿಹಾರ ಹುಡುಕುವಂತಹ ಪ್ರಸಂಗದಲ್ಲಿ ನಮ್ಮ ಒಳಗಡೆ ಪಕ್ವತೆ ಬರುತ್ತೆ. ಭಗವಂತ ಯಾಕೆ ಸಮಸ್ಯೆಗಳನ್ನ ನಮಗೆ ಕೊಡ್ತಾನೆ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಪಕ್ವತೆಯನ್ನು ಹೊರತರಿಸೋಕ್ಕೆ. ಸಮಸ್ಯೆಗಳೇ ಇಲ್ಲದೆ ಹೋದರೆ ಪಕ್ವತೆ ಬರೋದಿಲ್ಲ ಜೀವನದಲ್ಲಿ. ಆವಾಗ ನಮ್ಮ ಬುದ್ಧಿ, ಒಳಗಡೆ ಇರುವಂತಹ ಬುದ್ಧಿ ಇದೆಯಲ್ಲ, ಆ ಬುದ್ಧಿಯನ್ನು ಪರಮಾತ್ಮ ಅದನ್ನು ಕುಳ್ಳಗೆ ಮಾಡ್ತಾನೆ, ಉದ್ದಗೆ ಮಾಡ್ತಾನೆ. ಇದು ತುಂಬ ಮುಖ್ಯ. ಏನು ಅಂತ ಹೇಳಿದ್ರೆ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ ಅಂತ ಹೇಳಿಬಿಟ್ಟು ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಯಾರು ನನ್ನನ್ನು ಸದಾ ಸರ್ವಕಾಲ ಸ್ಮರಿಸ್ಕೊಳ್ತಾನೋ, ಸರ್ವೇಂದ್ರಿಯಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ, ಭಗವಂತ ಹೇಳ್ತಾನೆ. ಎಲ್ಲ ಇಂದ್ರಿಯಗಳ ಸಂಯಮವನ್ನು ಏರ್ಪಡಿಸ್ಕೊಂಡು ಆ ಇಂದ್ರಿಯಗಳನ್ನ ವಶೇಹಿಯಸ್ಯೇಂದ್ರಿಯಾನಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಭಗವದ್ಗೀತೆಯಲ್ಲಿ ಯಾರು ನನ್ನ ಕಡೆಗೆ ಕೇಂದ್ರೀಕೃತ ಮಾಡಿಕೊಳ್ತಾನೋ ಅವನಿಗೆ ನಾನು ಬುದ್ಧಿಯನ್ನು ಏರ್ಪಡಿಸ್ತೀನಿ. ಯಾಕಂದರೆ ಒಂದು ಸಮಸ್ಯೆ ಬಂದಾಗ ಆ ಬುದ್ಧಿ ಆ ಸಮಸ್ಯೆ ಕಡೆಗೆ ಕೇಂದ್ರೀಕೃತವಾಗಬೇಕು. ಆವಾಗ ಆ ಬುದ್ಧಿ ಏನಾಗುತ್ತೆ, ವಾಮನಂತರ ಅದು ಕುಗ್ಗತ್ತೆ. ಆ ಒಂದು ಸಮಸ್ಯೆಯ ಕಡೆಗೆ ಇಟ್ ಶುಡ್ ಫೋಕಸ್.
ಅದಕ್ಕೆ ಕನ್ವರ್ಜೆನ್ಸ್ ಅಂತ ಹೇಳಿಬಿಟ್ಟು ಮ್ಯಾನೇಜ್ಮೆಂಟ್ ಎಜುಕೇಷನಲ್ಲಿ ಹೇಳ್ತಾರೆ. ಕನ್ವರ್ಜೆನ್ಸ್ ಆಫ್ ದ ಮೈಂಡ್. ಮನಸ್ಸು ಒಂದು ಕಡೆಗೆ ಕೇಂದ್ರೀಕೃತವಾಗಬೇಕು, ಅದಕ್ಕೆ ಕನ್ವರ್ಜೆನ್ಸ್ ಅಂತ ಹೇಳ್ತಾರೆ. ಆದರೆ ಆ ಸಮಸ್ಯೆಯ ಕಡೆಗೆ ಕೇಂದ್ರೀಕೃತವಾಗುವಂತಹ ಪ್ರಸಂಗದಲ್ಲಿ ಅದಕ್ಕೆ ಪರಿಹಾರವನ್ನು ಹುಡುಕುವಾಗ ಜೀವನದಲ್ಲಿ ಏನೇನು ನಾವು ಜ್ಞಾನಾರ್ಜನೆ ಮಾಡಿಕೊಂಡಿದ್ದೀವೋ ಅದನ್ನೆಲ್ಲ ಪ್ರಯೋಗ ಮಾಡಬೇಕು. ಅದರ ಕಡೆಗೆ ಮನಸ್ಸು ವಿಶಾಲವಾಗಿ ಆ ಬುದ್ಧಿಯನ್ನು ಬೆಳೆಸಬೇಕು. ಒಂದು ಸಮಸ್ಯೆಯ ಕಡೆಗೆ ಕೇಂದ್ರೀಕೃತ ಮಾಡಬೇಕು, ಇನ್ನೊಂದು ಕಡೆ ಆ ಬುದ್ಧಿಯನ್ನು ಬೆಳೆಸಬೇಕು. ಯಾಕಂದರೆ ಎಲ್ಲ ಕಡೆಯೂ ನಾವು ಆಲ್ಟರ್ನೇಟಿವ್ಸ್ ತಗೋಬೇಕು. ಅದಕ್ಕೆ ಡೈವರ್ಜೆನ್ಸ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಭಗವದ್ ಬಂಧುವರೇ, ನಮ್ಮ ಒಳಗಡೆ ಆ ಮನಸ್ಸಿದೆಯಲ್ಲ, ಕೆಲವು ಸತಿ ವಾಮನಂತರ ಕುಳ್ಳಗಾಗತ್ತೆ, ಕೆಲವು ಸತಿ ತ್ರಿವಿಕ್ರಮಂತರ ಉದ್ದಕ್ಕಾಗತ್ತೆ. ಇಟ್ ಇಸ್ ಕಾಲ್ಡ್ ಕನ್ವರ್ಜೆನ್ಸ್ ಆ್ಯಂಡ್ ಡೈವರ್ಜೆನ್ಸ್ ಆಫ್ ಮೈಂಡ್. ಆ ಕನ್ವರ್ಜೆನ್ಸ್ ಆ್ಯಂಡ್ ಡೈವರ್ಜೆನ್ಸ್ ಆಫ್ ಮೈಂಡನ್ನು ವಾಮನ ತ್ರಿವಿಕ್ರಮ ಅವತಾರದಲ್ಲಿ ಹೇಳಿದ್ದಾನೆ. ಯಾಕೆ ಅಂತ ಹೇಳಿದ್ರೆ, ಮನುಷ್ಯ ಅವನ ಮನಸ್ಸಿನ ಪ್ರಕಾರ ಜೀವನದಲ್ಲಿ ಬಾಳ್ತಾನೆ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ. ಮನಸೋ ವಶೇ ಸರ್ವಮಿದಂ ಬಭೂವ. ವೇದ ಹೇಳುತ್ತೆ, ಮನಸ್ಸಿನ ವಶ ಎಲ್ಲದಕ್ಕೂ ಕಾರಣ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮನಸ್ಸನ್ನು ನಾವು ನಮ್ಮ ವಶದಲ್ಲಿ ಇಟ್ಕೋಬೇಕು. ಅದು ಯಾರು ಮಾಡ್ತಾನೆ? ಒಳಗಡೆ ಇರುವಂತಹ ಅಂತರ್ಯಾಮಿ ಮಾಡ್ತಾನೆ. ಅಂತಹ ಪ್ರಸಂಗದಲ್ಲಿ ಆ ಮನಸ್ಸು ಒಂದು ಕಡೆ ಕೇಂದ್ರೀಕೃತವಾಗಬೇಕು ವಾಮನಂತರ, ಇನ್ನೊಂದು ಕಡೆ ತ್ರಿವಿಕ್ರಮಂತರ ಬೆಳೆದು ಇರುವಂತಹ ಜ್ಞಾನವನ್ನೆಲ್ಲ ತಗೊಂಬಂದು ಒಂದು ಸಮಸ್ಯೆಗೆ ನಾವು ಪರಿಹಾರವನ್ನು ಹುಡುಕಬೇಕು. ಇದು ಎರಡನೆಯದು, ಉದ್ದೇಶವುಳ್ಳ ಆಲೋಚನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇದು ಇನ್ಸ್ಪೈರ್ಡ್ ಥಿಂಕಿಂಗ್. ಮೂರನೇದು, ಜೀವನದಲ್ಲಿ ಬೆಳೀತಾ 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 ಜ್ಞಾನದಲ್ಲಿ ಬೆಳೀತಾ 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 ವಿನಯ ಬರಬೇಕು. ಫುಲ್ಫಿಲ್ಡ್ ಸೆಲ್ಫ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ. ಫುಲ್ಫಿಲ್ಡ್ ಸೆಲ್ಫ್, ತೃಪ್ತಿ, ಒಳಗಡೆ ಸಂತೋಷ, ಸೌಖ್ಯ, ಆಸೆ ಇಲ್ಲದೆ ಇರುವಂತಹ ಒಂದು ಸ್ಥಿತಿ. ಜೀವನದಲ್ಲಿ ಜ್ಞಾನಾರ್ಜನೆಯನ್ನು ನಾವು ಮಾಡ್ತಾ 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 ತೃಪ್ತಿ, ನೆಮ್ಮದಿ ಇದು ಬರುತ್ತೆ. ಬಲಿಚಕ್ರವರ್ತಿ ಭಗವಂತನ ಪಾದಸ್ಪರ್ಶ ಆಗಿದ ತಕ್ಷಣ ಆ ನೆಮ್ಮದಿಯನ್ನು ತೋರಿಸ್ಕೊಡ್ತಾನೆ. ಜೀವನದಲ್ಲಿ ಈ ಮೂರು ಗುಣಗಳು ತುಂಬ ಮುಖ್ಯ. ವಾಮನ ಅವತಾರ ನಮಗೆ ತೋರಿಸ್ಕೊಡುತ್ತೆ. ಉದ್ದೇಶವುಳ್ಳ ಆಲೋಚನೆ, ಆ ಉದ್ದೇಶವುಳ್ಳ ವಾರ್ತಾಲಾಪ, ಸ್ಫೂರ್ತಿಯುಳ್ಳ ಆಲೋಚನೆ, ಮೂರನೇದಾಗಿ ಜೀವನದ ನೆಮ್ಮದಿ. ಇದು ಮೂರು ತೋರಿಸ್ಕೊಟ್ಟು ಒಬ್ಬ ಮಾನವ ಜೀವನದಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಅವನ ಒಳಗಡೆ ವಾಮನ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಾನವ ಬೆಳಿಬೇಕು ಅಂತ ಹೇಳಿದ್ರೆ ವಾಮನನನ್ನು ಅವನ ಒಳಗಡೆ ಧರಿಸ್ಕೊಂಡ್ರೆ ಮಾನವ ಬೆಳೀತಾನೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ವಾಮನಾವತಾರದ ಪರಿಪೂರ್ಣ ಅನುಷ್ಠಾನ ನಮ್ಮ ಜೀವನದಲ್ಲಿ ಬರುತ್ತೆ ಎನ್ನುವಂತಹ ತಾತ್ಪರ್ಯ. ವಾಮನಾವತಾರ ಮಾಡಿದ ತಕ್ಷಣ ಪರಮಾತ್ಮ ಮುಂದಿನ ಅವತಾರ, ದಶಾವತಾರಗಳ ಕ್ರಮದಲ್ಲಿ ನಾವು ಹೋಗ್ತಾ ಭಗವಂತ ಒಂದು ಆವೇಶಾವತಾರವನ್ನು ಮಾಡ್ತಾನೆ. ಬಾಕಿ ಅವತಾರಗಳೆಲ್ಲ ಭಗವಂತನ ಅಂಶಾವತಾರ. ಭಗವಂತ ಆವೇಶಾವತಾರವನ್ನು ಒಬ್ಬ ಮನುಷ್ಯನಲ್ಲಿ ಆವೇಶವನ್ನು ಅವನು ಮಾಡ್ತಾನೆ. ಪರಶುರಾಮ ಅವತಾರ ಅನ್ನುವಂತಹ ಅದ್ಭುತವಾಗಿರುವಂತಹ ಅವತಾರ. ಚಿರಂಜೀವಿ ಪರಶುರಾಮ. ಕ್ರೋಧಾಗ್ನಿಂ ಜಮದಗ್ನಿಪೀಡನಭವಂ ಸಂತರ್ಪಯಿಷ್ಯನ್ ಕ್ರಮಾತ್ ಅಕ್ಷತ್ರಮಿಹ ಸಂತತಸ್ಯ ಯ ಇಮಾಂ ತ್ರಿಸಪ್ತಸಪ್ತಕ್ಷಿತಿಂ ದತ್ವಾ ಕರ್ಮಣಿ ದಕ್ಷಿಣಾಂ ಕ್ವಚನತಾಂ ಆಸ್ಕಂದ್ಯ ಸಿಂಧುಂ ವಸನ್ ಆಬ್ರಹ್ಮಣ್ಯಮಪಕರೋತು ಭಗವನ್ ಆಬ್ರಹ್ಮಕೀಟಂ ಮುನಿ. ಆಬ್ರಹ್ಮಣ್ಯಂ ಅಪಾಕರೋತು ಭಗವನ್ ಅಬ್ರಹ್ಮಣ್ ಕೀಟಂ ಮುನಿ. ಪುರೂರವ ವಂಶದಲ್ಲಿ ಗಾದಿ ಮಹಾರಾಜನ ಚರಿತ್ರೆ.
ರುಚಿಕರು ಅನ್ನುವಂತಹ ಭೃಗುವಂಶದಲ್ಲಿ ಭೃಗು ಪರಂಪರೆಯಲ್ಲಿ ಬಂದಿರುವಂತಹ ಮಹರ್ಷಿಗಳು ಗಾದಿ ಮಹಾರಾಜನಿಗೆ ಸತ್ಯವತಿ ಎನ್ನುವಂತಹ ಪುತ್ರಿ. ಈ ರುಚಿಕರು ಬಂದು ಸತ್ಯವತಿ ಅನ್ನ ಕಟಾಕ್ಷಿಸಿದ ಮೇಲೆ ಅವಳನ್ನ ವಿವಾಹ ಆಗಬೇಕು ಅಂತ ಹೇಳಿ ಮನಸ್ಸಲ್ಲಿ ರುಚಿಕರಿಗೆ ಬರುತ್ತೆ. ರಾಜಕುಮಾರಿಯನ್ನು ಋಷಿಗಳು ವಿವಾಹ ಆಗಬೇಕು, ಗೃಹಸ್ಥ ಧರ್ಮವನ್ನು ಪಾಲನೆ ಮಾಡಬೇಕು. ಯಾಕಂದರೆ ಇವರು ತಪಸ್ಸು ಮಾಡುವಾಗ ಇಲ್ಲ ಅಗ್ನಿಸಂಧಾನ ಮಾಡುವಾಗ ಧರ್ಮಪತ್ನಿ ಇರಬೇಕು ಅಂತ ಹೇಳಿ ಸತ್ಯವತಿಯನ್ನು ಮದುವೆ ಆಗಬೇಕು ಅಂತ ಇವರು ಮನಸ್ಸಲ್ಲಿ ಬಯಸ್ತಾರೆ. ಗಾದಿ ಮಹಾರಾಜನ ಹತ್ರ ಹೋಗಿ ಕೇಳಿರುವಂತಹ ಪ್ರಸಂಗದಲ್ಲಿ ಇವರು ಋಷಿಗಳಿಗೆ ಕೊಡೋಕೆ ಮನಸ್ಸು ಸಂಕೋಚ. ಅಂತಹ ಪ್ರಸಂಗದಲ್ಲಿ ಆಗದೇ ಇರುವಂತಹ ಒಂದು ಕನ್ಯಾಶುಲ್ಕವನ್ನು ಗಾದಿ ಮಹಾರಾಜರು ಹೇಳ್ತಾರೆ. 1000 ಬಿಳಿ ಕುದುರೆಗಳು ಒಂದು ಕಿವಿ ಮಾತ್ರ ಕಪ್ಪಗಿರಬೇಕು ಅಂತ ಹೇಳಿಬಿಟ್ಟು ಗಾದಿ ಮಹಾರಾಜರು ಕೇಳ್ತಾರೆ, ರುಚಿಕರೇ ನನ್ನ ಪುತ್ರಿ ಸತ್ಯವತಿಯನ್ನು ನೀನು ಮದುವೆ ಆಗಬೇಕು ಅಂತ ಹೇಳಿದ್ರೆ 1000 ಬಿಳಿ ಕುದುರೆಗಳು ಆ ಮೈಪೂರ್ತಿ ಬಿಳಿಯಾಗಿರಬೇಕು, ಬೆಳ್ಳಗಿರಬೇಕು, ಕಿವಿ ಮಾತ್ರ ಕಪ್ಪಗಿರಬೇಕು. ಇವರು ತ್ರಿಕಾಲದರ್ಶಿಗಳು, ವರುಣಲೋಕದಲ್ಲಿ ಇಂತಹ ಕುದುರೆಗಳು ಸಿಗತ್ತೆ ಅಂತ ಹೇಳಿ ವರುಣನಿಗೆ ವಾಟ್ಸಾಪ್ ಮಾಡ್ತಾರೆ. ವರುಣನಿಗೆ ವಾಟ್ಸಾಪ್ ಕಳಿಸಿದ ತಕ್ಷಣ ವರುಣ ಅಲ್ಲಿಂದ ಫ್ಲೈಟಲ್ಲಿ ಕಳಿಸ್ತಾನೆ 1000 ಕುದುರೆಗಳನ್ನ. ಆ 1000 ಕುದುರೆಗಳು ಬಂದಿದ್ದ ತಕ್ಷಣ ಸತ್ಯವತಿಯನ್ನು ರುಚಿಕರಿಗೆ ಮದುವೆ ಮಾಡಿ ಕೊಡ್ತಾರೆ. 2-3 ತಿಂಗಳಾದ ಮೇಲೆ ಇನ್ನು ಸ್ವಲ್ಪ ಗಾದಿ ಮಹಾರಾಜನ ಧರ್ಮಪತ್ನಿ ರುಚಿಕರ ಆಶ್ರಮಕ್ಕೆ ಬಂದಿರುವಂತಹ ಪ್ರಸಂಗದಲ್ಲಿ ಅವರು ಮಗಳ ಹತ್ರ ಕೇಳ್ತಾಳೆ, ಸಂತಾನ ವೃದ್ಧಿ ಮಾಡೋಕ್ಕೋಸ್ಕರ ಇಲ್ಲ ಈ ರಾಜ್ಯ ವಂಶ ಪಾಲನೆ ಮಾಡೋಕ್ಕೋಸ್ಕರ ನನಗೆ ಪುತ್ರ ಇಲ್ಲ, ನಿಮ್ಮ ಪತಿ ಋಷಿಗಳು ತ್ರಿಕಾಲದರ್ಶಿಗಳು ಒಂದು ಉಪಾಯ ಹೇಳು ಅಂತ ಹೇಳಿ ಕೇಳಿದ ತಕ್ಷಣ ಸತ್ಯವತಿ ಏನು ಮಾಡ್ತಾಳೆ, ಪತಿ ಹತ್ರ ಹೋಗಿ ಕೇಳ್ತಾಳೆ, ಅಮ್ಮನಿಗೆ ವಂಶೋದ್ಧಾರಕ ಒಬ್ಬ ಬೇಕು, ಅದಕ್ಕೆ ತಾವು ಯಜ್ಞಬಲದಿಂದ ಪುತ್ರನನ್ನು ಪ್ರದಾನ ಮಾಡಬೇಕು, ಅದೇ ಥರ ನನಗೂ ಒಬ್ಬ ಪುತ್ರ ಬೇಕು, ಯಜ್ಞಬಲದಿಂದ ನೀವು ಪ್ರದಾನ ಮಾಡಿ ಅಂತ ಹೇಳಿರುವಂತಹ ಪ್ರಸಂಗದಲ್ಲಿ ರುಚಿಕರು ಆವತ್ತು ಯಜ್ಞ ಮಾಡುವಂತಹ ಪ್ರಸಂಗದಲ್ಲಿ 2 ಚರುವಿನ ಪ್ರಸಾದ ಮಾಡ್ತಾರೆ. ಪ್ರಸಾದವನ್ನು ಏರ್ಪಡಿಸಿ ಇವರು ಕೊಟ್ಟು ಅವರು ತನ್ನ ನಿತ್ಯ ಕರ್ಮಕ್ಕೆ ಹೊರಡ್ತಾರೆ. ಇಲ್ಲಿ ತಾಯಿಯಾದವಳು ಸತ್ಯವತಿ ತಾಯಿಯಾದವಳು ಗಾದಿ ಮಹಾರಾಜನ ಪತ್ನಿ, ನನ್ನ ಅಳಿಯ ಇದ್ದಾನಲ್ಲ ಅವನ ಪತ್ನಿಗೆ ಸ್ಪೆಷಲ್ಲಾಗಿ ಒಂದು ಪ್ರಸಾದ ಮಾಡಿರಬೇಕು, ನನಗೆ ಸ್ವಲ್ಪ ಕಮ್ಮಿ ಮಾಡಿರಬೇಕು, ಎಕ್ಸ್ಚೇಂಜ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು ಮಗಳ ಹತ್ರ ಕೇಳ್ತಾಳೆ. ಯಾಕಂದರೆ ಮನಸ್ಸು ವಿಪರೀತವಾಗಿ ಓಡತ್ತೆ ಎಷ್ಟೋ ಸತಿ. ಈ ಮಗಳು ಹೇಳ್ತಾಳೆ, ನಿನಗಾದರೆ ಏನಮ್ಮ ನನಗಾದರೆ ಏನಮ್ಮ, ಎಕ್ಸ್ಚೇಂಜ್ ಮಾಡಬೇಡ ಅಂತ ಹೇಳಿಬಿಟ್ಟು ಎಕ್ಸ್ಚೇಂಜ್ ಮಾಡಿ ಇಬ್ಬರು ಪ್ರಸಾದವನ್ನು ಸ್ವೀಕಾರ ಮಾಡಿಬಿಡ್ತಾರೆ. ಆವಾಗ ರುಚಿಕರು ವಾಪಸ್ ಬಂದಿದ್ದ ತಕ್ಷಣ ಅವರ ಯೋಗ ದೃಷ್ಟಿಯಲ್ಲಿ ನೋಡ್ತಾರೆ ಎಕ್ಸ್ಚೇಂಜ್ ಆಗಿಬಿಟ್ಟಿದೆ ಪ್ರಸಾದ ಅಂತ ಹೇಳಿ. ಆವಾಗ ಪತ್ನಿಗೆ ಹೇಳ್ತಾರೆ, ನಿನಗೆ ನಾನು ಒಬ್ಬ ಬ್ರಹ್ಮಜ್ಞಾನಿ ಉಂಟಾಗಲಿ ಅಂತ ನಾನು ಮಂತ್ರಿಸಿದೆ, ನಿನ್ನ ತಾಯಿಗೆ ರಾಜಕುಮಾರ ಬರ್ತಾನೆ ಶೌರ್ಯ ಧೈರ್ಯ ಪರಾಕ್ರಮ ಉಳ್ಳಂತಹ ಪುತ್ರ ಆಗಲಿ ಅಂತ ಮಂತ್ರಿಸಿದ್ದೆ, ಇವಾಗ ರಿವರ್ಸ್ ಆಯ್ತಲ್ಲ, ಬ್ರಹ್ಮಜ್ಞಾನಿ ನಿನ್ನ ತಂದೆಗೆ ಹುಟ್ಟುತ್ತಾನೆ, ಶೌರ್ಯ ಧೈರ್ಯ ಪರಾಕ್ರಮ ಉಳ್ಳಂತಹ ಕ್ರೂರ ಮನೋಭಾವ ಇರುವಂತಹ ಒಬ್ಬ ಪುತ್ರ ನಿನಗೆ ಹುಟ್ಟುತ್ತಾನೆ ಅಂತ ಹೇಳಿದ ತಕ್ಷಣ ಅಪರಾಧ ಕ್ಷಮಾಪಣೆ ಮಾಡ್ಕೊಳ್ತಾಳೆ ಸತ್ಯವತಿ. ನನ್ನ ತಾಯಿಗೆ ಬ್ರಹ್ಮಜ್ಞಾನಿ ಬರಲಿ, ಆದರೆ ನನಗೆ ಕ್ರೂರಿ ಬೇಡ ಅಂತ ಹೇಳಿದ್ರೆ ಆವಾಗ 1 ಜನರೇಷನ್ ಪೋಸ್ಟ್ಪೋನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವರು ಹೇಳ್ತಾರೆ. 1 ಜನರೇಷನ್, 1 ಪೀಳಿಗೆ. ಆವಾಗ ಅಲ್ಲಿ ಗಾದಿ ಮಹಾರಾಜನ ಆಸ್ಥಾನದಲ್ಲಿ ವಿಶ್ವಾಮಿತ್ರರ ಅವತಾರ ಆಗತ್ತೆ, ವಿಶ್ವಾಮಿತ್ರರ ಜನನ. ಅಲ್ಲಿ
ರಾಜಕುಮಾರನಾಗಿದ್ದರು ವಿಶ್ವಾಮಿತ್ರ. ಗಾಯತ್ರಿ ದರ್ಶನ ಆಗಿದ್ದು ಈ ಚೆರುವಿನ ಪ್ರಭಾವ ಅಂತ, ಈ ಪ್ರಸಾದದ ಪ್ರಭಾವ. ವಿಶ್ವಾಮಿತ್ರ ಗಾಯತ್ರಿ ಮಂತ್ರವನ್ನು ನಮಗೆ ಅತ್ಯದ್ಭುತವಾಗಿ ಅನುಗ್ರಹ ಮಾಡಿದ್ದಾರೆ. ತದ್ವಿಜ್ಞಾಯ ಮುನಿಪ್ರಾಹ ಪತ್ನೀಂ ಕಷ್ಟಮಕಾರಶೀಹಿ ಘೋರೋದಂಡಧರ ಪುತ್ರ ಭ್ರಾತಾತೇ ಬ್ರಹ್ಮವಿತ್ತಮಃ. ಸತ್ಯವತಿಗೆ ಭ್ರಾತ ತಮ್ಮ ವಿಶ್ವಾಮಿತ್ರ ಅಲ್ಲಿ ಜನನ ಆಗತ್ತೆ. ಇಲ್ಲಿ ಸತ್ಯವತಿಗೆ ಜಮದಗ್ನಿ ಎನ್ನುವಂತಹ ಒಬ್ಬ ಪುತ್ರ. ರೇಣುಕೆಯನ್ನು ಮದುವೆ ಮಾಡಿಕೊಂಡು ಅವರಿಗೆ 4 ಜನ ಪುತ್ರರು. ಕೊನೆಯವನು ರಾಮ ಅಂತ ಹೆಸರಿಡ್ತಾರೆ. ಪರಶುರಾಮ ಅಂತ ಹೆಸರು ಬಂದಿದ್ದು ಶಿವನ ಕೃಪೆ ಆದಮೇಲೆ, ಶಿವ ಕೈಲ ಕೊಟ್ಟ ಮೇಲೆ ಆವಾಗ ಪರಶುರಾಮ ರಾಮ ಅಂತ ಹೆಸರಿಡ್ತಾರೆ. ಯಮಾಹುಹು ವಾಸುದೇವಂ ಹೈಹಯ್ಯಾನಂ ಕುಲಾಂತಕಂ ತ್ರಿಸಪ್ತಕೃತ್ವೋಯ ಇಮಾಂ ಚಕ್ರೇ ನಿಹಿ ಕ್ಷತ್ರಿಯಾಂ ಮಹೀಂ. ಇಲ್ಲಿ ಹೇಳ್ತಾರೆ, ಕ್ಷತ್ರಿಯರನ್ನೆಲ್ಲ ಅಳಿಸೋಕ್ಕೋಸ್ಕರ ಒಂದು ಪುತ್ರ, ಅದು ಯಾತಕ್ಕೋಸ್ಕರ ಆ ಒಂದು ಪ್ರಸಂಗ ಏರ್ಪಡ್ತು ಅಂತ ಹೇಳಿಬಿಟ್ಟು ಆ ಪರಶುರಾಮನ ಚರಿತ್ರೆಯಲ್ಲಿ ಹೇಳ್ತಾರೆ. ಇಲ್ಲಿ ಪರಶುರಾಮರು ಆಶ್ರಮದಲ್ಲಿರುವಂತಹ ಪ್ರಸಂಗದಲ್ಲಿ ಕಾರ್ತವೀರ್ಯಾರ್ಜುನ ಅನ್ನುವಂತಹ ರಾಜ. ಆ ಕಾರ್ತವೀರ್ಯಾರ್ಜುನ ಒಂದು ಸತಿ ಜಮದಗ್ನಿ ಆಸ್ಥಾನಕ್ಕೆ ಬಂದು ಅಲ್ಲಿ ಅತಿಥಿ ಸತ್ಕಾರವನ್ನೆಲ್ಲ ಜಮದಗ್ನಿ ಮಾಡ್ತಾರೆ. ರಾಜನ ಜೊತೆಯಲ್ಲಿ ಬಂದಿರುವಂತಹ ಆ ನಗರವಾಸಿಗಳ ಆತಿಥ್ಯ ಸತ್ಕಾರವನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾರೆ. ಮಾಡಿರುವಂತಹ ಪ್ರಸಂಗದಲ್ಲಿ ಕಾರ್ತವೀರ್ಯಾರ್ಜುನ ಕೇಳ್ತಾನೆ, ಈ ಥರ ಒಬ್ಬ ಋಷಿಗಳಿಗೆ ಐಶ್ವರ್ಯ ಎಲ್ಲಿಂದ ಬಂತು ಅಂತ ಹೇಳಿದಾಗ ಕಾಮಧೇನುವನ್ನು ಜಮದಗ್ನಿ ತೋರಿಸ್ತಾರೆ. ಆ ಕಾಮಧೇನುವನ್ನು ಜಮದಗ್ನಿ ತೋರಿಸುವಂತಹ ಪ್ರಸಂಗದಲ್ಲಿ ಕಾರ್ತವೀರ್ಯಾರ್ಜುನ ತುಂಬ ಸಂತೋಷ ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ. ಅಲ್ಲಿ ಒಬ್ಬ ದುರ್ಮಂತ್ರಿ, ಅಂತಹ ಹಸು ರಾಜನ ಆಸ್ಥಾನದಲ್ಲಿ ಇರಬೇಕು ವಿನಃ ಋಷಿಗಳ ಆಸ್ಥಾನದಲ್ಲಿ ಇರಬಾರದು ಅಂತ ಹೇಳಿ ಬಂದು ಬಲಾತ್ಕಾರವಾಗಿ ಕಾಮಧೇನುವನ್ನು ತಗೊಂಡು ಹೋಗ್ಬಿಡ್ತಾರೆ. ತಗೊಂಡು ಹೋದಾಗ ಇಲ್ಲಿ ಪರಶುರಾಮ ಬರ್ತಾನೆ. ಆ ರಾಮ ಬಂದು ಇಲ್ಲಿ ಬಲಾತ್ಕಾರವಾಗಿ ತಗೊಂಡು ಹೋಗಿದ್ದನ್ನು ನೋಡಿ ಮಾಹಿಷ್ಮತಿ ಅನ್ನುವಂತಹ ಆ ನಗರಕ್ಕೆ ಹೋಗಿ ಕಾರ್ತವೀರ್ಯಾರ್ಜುನನ ಜೊತೆಯಲ್ಲಿ ಯುದ್ಧ ಮಾಡಿ ಆ ಹಸುವನ್ನು ತಗೊಂಡ್ಬರ್ತಾನೆ. ತಗೊಂಬಂದಿರುವಂತಹ ಪ್ರಸಂಗ, ಒಂದು ದಿವಸ ರೇಣುಕಾ ಮಹಾಪತಿವ್ರತೆ. ಆ ಪಾತಿವ್ರತ್ಯ ಹೆಂಗಿತ್ತು ಅಂತ ಹೇಳಿದ್ರೆ, ಅವಳು ನೀರನ್ನು ತಗೊಂಬರುವಂತಹ ಆ ಕುಂಭ ಇರುತ್ತಲ್ಲ, ಮಣ್ಣಿಂದ ಮಾಡಿರುವಂತಹ ಆ ಕುಂಭ, ಅದನ್ನು ಪಕ್ವವೇ ಆಗಿರೋದಿಲ್ಲ. ಹಸಿ ಮಣ್ಣಲ್ಲಿ ಆಗಿರುವಂತಹ ಪಾತಿವ್ರತ್ಯದಿಂದ ಹಸಿ ಮಣ್ಣಿನ ಆ ಕೊಡ ಅದೇ ಥರ ಹೊಡಿದೇ ಇರುತ್ತೆ. ನೀರು ಅದರಲ್ಲೇ ತಗೊಂಬರ್ತಾ ಇದ್ಲು. ಆ ಪಾತಿವ್ರತ್ಯ ಆ ಥರ ಕಾಪಾಡ್ತಾ ಇತ್ತು. ಒಂದು ದಿವಸ ನದಿಗೆ ಹೋಗಿ ನೀರು ತಗೊಂಬರುವಂತಹ ಪ್ರಸಂಗದಲ್ಲಿ, ತೀರ್ಥವನ್ನು ತಗೊಂಬರುವಂತಹ ಪ್ರಸಂಗದಲ್ಲಿ ಗಂಧರ್ವರಾಜರು ಆಕಾಶದಲ್ಲಿ ಹೋಗುವಾಗ ಮನಸ್ಸು ವಿಚಲನ ಉಂಟಾಗತ್ತೆ. ಒಂದು ಕ್ಷಣಕ್ಕೆ ಮನಸ್ಸು ವಿಚಲನ ಉಂಟಾಗಿರುವಂತಹ ಪ್ರಸಂಗದಲ್ಲಿ ಆ ಕುಂಭ ಪರಿಪೂರ್ಣವಾಗಿ ಕರಗತ್ತೆ ನೀರಲ್ಲಿ. ಈ ಕಡೆ ಜಮದಗ್ನಿಗೆ ಅವರ ಯೋಗ ದೃಷ್ಟಿಯಲ್ಲಿ ಗೊತ್ತಾಗತ್ತೆ, ಮನಸ್ಸು ವಿಚಲನ ಆಗೋಯ್ತಲ್ಲ ಪತ್ನಿಗೆ. ಆವಾಗ ಪಾತಿವ್ರತ್ಯ ಭಂಗ ಆಯಿತು ಅಂತ ಹೇಳಿ ಮೊದಲನೇ ಮಗುವನ್ನು ಕರೀತಾರೆ. ವಸು ಅಂತ ಮೊದಲನೇ ಮಗ. ಕರೆದುಬಿಟ್ಟು ಶಿರಚ್ಛೇದ ಮಾಡು ರೇಣುಕೆಯನ್ನು ಅಂದ. ಮೊದಲನೇ ಮಗ ಅಮ್ಮನ ಶಿರಚ್ಛೇದ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ತಿರಸ್ಕರಿಸ್ತಾನೆ. 2 ವಿಧದಲ್ಲಿ ಪುರಾಣಾಂತರದಲ್ಲಿ ಕಥೆ ಇದೆ. ಜಮದಗ್ನಿ ಆ ಮಗನನ್ನು ಕಲ್ಲಾಗ್ಬಿಡು ಅಂತ ಶಾಪ ಕೊಡ್ತಾರೆ. ಇನ್ನೊಂದು ಪುರಾಣಾಂತರದಲ್ಲಿ ಪರಶುರಾಮ ಬಂದಾಗ ಆ ಮಗನ ಶಿರಚ್ಛೇದ ಮಾಡು ಅಂತ 4 ಜನರನ್ನು ಸೇರಿಸಿ ಶಿರಚ್ಛೇದ ಮಾಡು ಅಂತ ಹೇಳಿಬಿಟ್ಟು ಹೇಳುವಂಥದ್ದು 2 ಭಿನ್ನವಾಗಿರುವಂತಹ ವ್ಯಾಖ್ಯಾನಗಳಿದೆ ಇದಕ್ಕೆ. 3 ಜನ ಮಕ್ಕಳು ಶಿರಚ್ಛೇದ ಮಾಡೋದಿಲ್ಲ. ರಾಮನನ್ನು ಕರೀತಾರೆ. ಅಷ್ಟೊತ್ತಿಗೆ ಕಾರ್ತವೀರ್ಯಾರ್ಜುನನ್ನು ಗೆದ್ದುಬಿಟ್ಟು
ಇವರು ಬಂದಾಗ ಜಮದಗ್ನಿ ರಾಮನಿಗೆ ಹೇಳ್ತಾರೆ, ಒಂದು ಮಾತ್ರ ತಿಳ್ಕೊಳ್ಳೋ, ನೀನು ಒಂದು ಮಹತ್ತರವಾಗಿರುವಂತಹ ಒಂದು ಸಂಗ್ರಾಮವನ್ನು ಗೆದ್ದಿದೆಯಾ, ಆದರೆ ಗರ್ವ ಬರಬಾರ್ದು ನಿನ್ನ ಒಳಗಡೆ. ಇದಕ್ಕೆ ಹೋಗಿ ತಪಸ್ ಮಾಡು ಅಂತ ಹೇಳಿದಾಗ ಶಿವನ ಮೇಲೆ ತಪಸ್ ಮಾಡ್ತಾನೆ. ಶಿವ ಕೈಯಲ್ಲಿ ಕೊಡಲಿಯನ್ನು ಕೊಡ್ತಾರೆ ಆಯುಧವಾಗಿ. ಆವತ್ತಿಂದ ಪರಶುರಾಮ ಅಂತ ಹೆಸರು ಬರುತ್ತೆ. ಬಂದ ಮೇಲೆ ಅಮ್ಮನ ಶಿರಚ್ಛೇದ ಮಾಡು ಅಂತ ಹೇಳಿದಾಗ ಅಪ್ಪನ ತಪಶಕ್ತಿ ಮೇಲೆ ವಿಶ್ವಾಸವನ್ನು ಇಟ್ಟು ಶಿರಚ್ಛೇದವನ್ನು ಪರಶುರಾಮ ಮಾಡ್ತಾರೆ. ಅಪ್ಪನ ತಪಶಕ್ತಿ ಮೇಲೆ ವಿಶ್ವಾಸ. ಯಾಕಂದರೆ ನಾನು ಶಿರಚ್ಛೇದ ಮಾಡಿದರೆ ನಮ್ಮ ತಾಯಿದು, ಅಪ್ಪ ಬೇಷ್ ನಿನಗೇನು ವರ ಬೇಕು ಅಂತ ಕೇಳ್ತಾರೆ. ಆವಾಗ ಶಿರಚ್ಛೇದ ಮಾಡಿದ್ದು ಶಿರಸ್ಸು ತಿರ್ಗಾ ವಾಪಸ್ ತೊಗೊಂಡ್ಬಂದು ತಿರ್ಗಾ ಪ್ರಾಣಭಿಕ್ಷೆಯನ್ನು ಕೊಡು ಅಂತ ನಾನು ಕೇಳ್ತೀನಿ. ಇದು ಹಿಂದಿನ ಕಾಲದಲ್ಲಿ ಇರುವಂತಹ ವಿಶ್ವಾಸ, ನಮ್ಮ ತಪಸ್ ಮೇಲಿರುವಂತಹ ವಿಶ್ವಾಸ. ಆವಾಗ ಶಿರಚ್ಛೇದ ಮಾಡಿದ ತಕ್ಷಣ ಪರಶುರಾಮನನ್ನು ಕೇಳಿದ ತಕ್ಷಣ ಪರಶುರಾಮ ಹೇಳ್ತಾರೆ, ಅಮ್ಮನಿಗೆ ಪ್ರಾಣಭಿಕ್ಷೆಯನ್ನು ಕೊಡು, ಎರಡನೇದಾಗಿ ಪ್ರಾಣ ಬಂದ ಮೇಲೆ ನಾ ಮಾಡಿದ್ದು ಅವಳು ಮರ್ತು ಹೋಗಿರಬೇಕು ಅಂತ ಹೇಳಿ, ನನ್ನ ಅಣ್ಣಂದ್ರು ಮರ್ತು ಹೋಗಿರಬೇಕು ಅಂತ ತಿರ್ಗಾ ಕೇಳ್ತಾರೆ. ಯಾಕಂದರೆ ಅದಾದಮೇಲೆ ಜ್ಞಾಪಕ ಬರ್ತಾನೆ ಇದ್ದರೆ ಇದು ಸರಿ ಇರಲ್ಲ. ಈ ಥರ ಪ್ರಾಣಭಿಕ್ಷೆ ಕೊಟ್ಟಿದ ಮೇಲೆ ತಿರ್ಗಾ ಕಾರ್ತವೀರ್ಯಾರ್ಜುನ ಬಂದು ಆ ಹಸುವನ್ನು ತಗೊಂಡು ಹೋಗ್ತಾನೆ. ಈ ಸತಿ ಪರಶುರಾಮರು ಮಾಹಿಷ್ಮತಿಗೆ ಹೋಗಿ ಕಾರ್ತವೀರ್ಯಾರ್ಜುನನ ವಧೆಯನ್ನು ಮಾಡ್ತಾರೆ. ಕಾರ್ತವೀರ್ಯಾರ್ಜುನನ ವಧೆ. ಕಾರ್ತವೀರ್ಯಾರ್ಜುನ ಸುದರ್ಶನಾಂಶ. ಸುದರ್ಶನನ್ನ ಪರಮಾತ್ಮ ಭೂಮಂಡಲಕ್ಕೆ ಕಳಿಸ್ತಾನೆ. ಭೂಮಂಡಲಕ್ಕೆ ಕಳಿಸಿ ಧರ್ಮವನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ಏಕೈಕ ಧ್ಯೇಯದಿಂದ ಪರಮಾತ್ಮ ಕಾರ್ತವೀರ್ಯಾರ್ಜುನನ್ನು ಕಳಿಸ್ತಾನೆ. ಇಲ್ಲಿ ಬಂದು ಕಾರ್ತವೀರ್ಯಾರ್ಜುನ ದತ್ತಾತ್ರೇಯರನ್ನ ಗುರುವಾಗಿ ಸ್ವೀಕರಿಸಿ ಆ ದತ್ತಾತ್ರೇಯರ ಹತ್ರ ನಾನು ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಸಂಚಾರ ಮಾಡಬೇಕಾಗತ್ತೆ, ಅದಕ್ಕೆ ನನಗೊಂದು ವೆಹಿಕಲ್ ಬೇಕು ಅಂತ ಹೇಳಿ ಒಂದು ಪುಷ್ಪಕ ವಿಮಾನ ಥರ ಒಂದು ವಿಮಾನವನ್ನು ಸಂಪಾದಿಸ್ಕೊಂಡು, ಎರಡನೇದಾಗಿ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಮಲ್ಟಿ ಟಾಸ್ಕಿಂಗ್ ಅಂತ ಇವತ್ತು ಹೇಳ್ತಾರೆ ಆರ್ಗನೈಸೇಷನ್ಸಲ್ಲಿ. ಮಲ್ಟಿ ಟಾಸ್ಕ್ ಮಾಡಬೇಕು, ಬೇರೆ ಬೇರೆ ಕೆಲಸ ಒಂದೇ ಸಮಯದಲ್ಲಿ ಮಾಡಬೇಕಾಗತ್ತೆ, ನನಗೆ ಸಾವಿರ ಕೈಗಳನ್ನ ಕೊಡು ಅಂತ ಹೇಳಿದಾಗ ಸಹಸ್ರ ಕೈಗಳನ್ನ ದತ್ತಾತ್ರೇಯರು ಕೊಡ್ತಾರೆ. ಅದಕ್ಕೆ ಕಾರ್ತವೀರ್ಯಾರ್ಜುನನಿಗೆ ವಿಷ್ಣು ಪುರಾಣದಲ್ಲಿ 4ನೇ ಸ್ಕಂದ 4ನೇ ಅಧ್ಯಾಯ ಪೂರ್ತಿ ಕಾರ್ತವೀರ್ಯಾರ್ಜುನನ ಹಿರಿಮೆಯೆಲ್ಲ ಹೇಳ್ತಾರೆ. ಯಾರು ಕಾರ್ತವೀರ್ಯಾರ್ಜುನನ ಸ್ಮರಣೆ ಮಾಡ್ತಾರೋ ಅವರಿಗೆ ಯಾವತ್ತೂ ನಷ್ಟ ಉಂಟಾಗೋದಿಲ್ಲ, ವಿತ್ತಹಾನಿ ಉಂಟಾಗೋದಿಲ್ಲ ಅಂತ ಹೇಳಿಬಿಟ್ಟು ವಿಷ್ಣು ಪುರಾಣ ಕೊಂಡಾಡುತ್ತೆ. ಸುದರ್ಶನಾಂಶ. ಸುದರ್ಶನಕ್ಕೆ ಹೆಂಗೆ ಸಹಸ್ರ ಜ್ವಾಲೆಗಳಿರುತ್ತೋ ಆ ಥರ ಸಹಸ್ರ ಕೈಗಳು. ಆ ಸಹಸ್ರ ಕೈಗಳು ಬಂದಿದ ತಕ್ಷಣ ಧರ್ಮವನ್ನು ಯಾರು ಪಾಲನೆ ಮಾಡ್ತಾ ಇರ್ತಾರೋ ಅವರಿಗೆ ಪರಿಪೂರ್ಣ ಅನುಗ್ರಹವನ್ನು ಮಾಡ್ತಾ ಇದ್ದ. 3ನೇ ವರವನ್ನು ದತ್ತಾತ್ರೇಯರ ಹತ್ರ ಕೇಳ್ತಾನೆ. ಹೇ ದತ್ತಾತ್ರೇಯರೇ, ನನಗೆ ಸಾವು ಇರಬೇಕು ಅಂತ ಹೇಳಿದ್ರೆ ನಿನ್ನ ಕೈಯಲ್ಲೇ ನನ್ನ ಪ್ರಾಣ ಹೋಗಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ನಿನ್ನ ಶಕ್ತಿಯಿಂದ ನನ್ನ ಪ್ರಾಣ ಹೋಗಬೇಕು ಅಂತ ಹೇಳಿ ಇನ್ಯಾರೂ ನನ್ನನ್ನು ವಧೆ ಮಾಡೋಕ್ಕಾಗಬಾರ್ದು ಅಂತ ಹೇಳಿದಾಗ ತಥಾಸ್ತು ಅಂತ ದತ್ತಾತ್ರೇಯರು ಹೇಳ್ತಾರೆ. ಪರಶುರಾಮರು ಬಂದು ಆ ಧರ್ಮ ಸಂಸ್ಥಾಪನೆಯನ್ನು ಮಾಡ್ತಾ ಇರ್ತಾರೆ. ಯಾರು ಧರ್ಮಕ್ಕೆ ವಿರುದ್ಧವಾಗಿ ನಡೀತಾರೋ ಅವರ ಹಾನಿಗೆ ಕಾರಣವಾಗಿ ಸಹಸ್ರಾರ್ಜುನರು ಕಾರ್ತವೀರ್ಯಾರ್ಜುನರು ಆಗಿರ್ತಾರೆ. 85,000 ವರ್ಷ ಭೂಮಂಡಲವನ್ನು ಆಳ್ತಾರೆ. 85,000 ವರ್ಷ ಭೂಮಂಡಲವನ್ನು ಆಡಿ ಇಲ್ಲಿ ಮಾಯುಷ್ಮತಿಯನ್ನು ಮಹೇಶ್ವರ್ ಅಂತ ಮಧ್ಯಪ್ರದೇಶಲ್ಲಿ ಇವತ್ತು ಆ ಕ್ಷೇತ್ರ ಇದೆ. ಆ ಮಹೇಶ್ವರದಲ್ಲಿ ಮಾಹಿಷ್ಮತಿಯಲ್ಲಿ ಈ ಕ್ಷೇತ್ರ ರಾಜಧಾನಿಯಾಗಿ ಇವರು ಇಟ್ಕೊಂಡಿರುವಂತಹ ಪ್ರಸಂಗದಲ್ಲಿ ಪರಶುರಾಮರು ಬಂದಾಗ ನಾರಾಯಣ ಚಕ್ರವನ್ನು ಕಾರ್ತವೀರ್ಯಾರ್ಜುನರು ಪ್ರಯೋಗ ಮಾಡ್ತಾರೆ. ನಾರಾಯಣ ಚಕ್ರ ಫಲಿಸೋದಿಲ್ಲ. ಆವಾಗ ಭಗವಂತನ ಅಂಶ ಇದೆ ಅಂತ ಹೇಳಿ ಶರಣಾಗತರಾಗ್ತಾರೆ ಕಾರ್ತವೀರ್ಯಾರ್ಜುನ. ಆವಾಗ ಕಾರ್ತವೀರ್ಯಾರ್ಜುನನ ವಧೆ ಮಾಡಿ ಕಾಮಧೇನುವನ್ನು ತಿರುಗಾ ತಗೊಂಬಂದಾಗ
ಆವಾಗ ಇವರು ವಾಪಸ್ ಬರುವಷ್ಟೊತ್ತಿಗೆ ಕಾರ್ತವೀರ್ಯಾರ್ಜುನನ ಮಕ್ಕಳು ಬಂದು ಜಮದಗ್ನಿ ವಧೆ ಮಾಡ್ತಾರೆ ಈ ಕಡೆ. ಆವಾಗ ರೇಣುಕೆ ಆ ಪರಶುರಾಮರು ಬರುವಷ್ಟೊತ್ತಿಗೆ ಬಂದು ನೋಡಿದಾಗ 21 ಸತಿ ಎದೆ ಹೊಡ್ಕೊಳ್ತಾಳೆ. ಆ 21 ಸತಿ ಎದೆ ಹೊಡ್ಕೊಂಡು ಅಳುವಂತಹ ಪ್ರಸಂಗದಲ್ಲಿ 21 ತಲೆಮಾರು ಕ್ಷತ್ರಿಯರ ನಾಶವನ್ನು ನಾನು ಮಾಡ್ತೀನಿ ಅಂತ ಪ್ರತಿಜ್ಞೆಯನ್ನು ಧರಿಸ್ಕೊಳ್ತಾರೆ ಪರಶುರಾಮರು. ಆ 21 ತಲೆಮಾರು ಕ್ಷತ್ರಿಯರನ್ನ ಅವರು ಆ ಕ್ರೂರರಾಗಿರುವಂತಹ ಕ್ಷತ್ರಿಯರನ್ನ ಅವರು ಸಮಾಪ್ತಿ ಮಾಡಿರುವಂತಹ ಒಂದು ಚರಿತ್ರೆ ಪರಶುರಾಮ ಚರಿತ್ರೆ ಅಂತ ಹೇಳಿಬಿಟ್ಟು ನಾವು ತಿಳ್ಕೋಬೇಕು. ಪರಶುರಾಮರು ರಾಮಾವತಾರ ಕಾಲದಲ್ಲಿ ಈ ಕ್ಷತ್ರಿಯರನ್ನೆಲ್ಲ ವಧೆ ಮಾಡಿರುವಂತಹ ಪ್ರಸಂಗ, ರಾಮಾವತಾರ ಕಾಲದಲ್ಲಿ ಸೀತಾ ವಿವಾಹವಾಗಿರುತ್ತೆ. ಅಯೋಧ್ಯೆಗೆ ಹೋಗುವಂತಹ ಪ್ರಸಂಗದಲ್ಲಿ ಪರಮಾತ್ಮ ಪರಶುರಾಮರ ಹತ್ರ ಇರುವಂತಹ ವೈಷ್ಣವ ಚಾಪವನ್ನು ತಗೊಂಡು ಅವರಲ್ಲಿ ಇರುವಂತಹ ಕ್ಷಾತ್ರವನ್ನು ಅಡಗಿಸಿ ಮಹೇಂದ್ರ ಪರ್ವತಕ್ಕೆ ಕಳಿಸಿ ಇವತ್ತಿಗೂ ಮಹೇಂದ್ರ ಪರ್ವತದಲ್ಲಿ ಅವರು ತಪಸ್ ಮಾಡ್ತಾ ಇದ್ದಾರೆ ಎನ್ನುವಂತಹ ತಾತ್ಪರ್ಯ. ಕೊಂಕಣ ಪ್ರದೇಶ, ಕೇರಳ ಪ್ರದೇಶ, ಗೋಕರ್ಣ ಕ್ಷೇತ್ರ ಇದನ್ನೆಲ್ಲ ಉಂಟು ಮಾಡಿದ್ದು ಪರಶುರಾಮರು ಅಂತ ಹೇಳಿ ಅಲ್ಲಿ ಕೂತ್ಕೊಂಡು ತಪಸ್ ಮಾಡುವಾಗ ಪ್ರಳಯ ನೀರು ಬಂದು ಎಲ್ಲ ಭೂಮಿಯನ್ನು ಮುಚ್ಚತ್ತೆ. ಅಲ್ಲಿರುವಂತಹ ಗೋಕರ್ಣ ಪ್ರದೇಶವಾಸಿಗಳು, ಕೇರಳ ಪ್ರದೇಶವಾಸಿಗಳು ತಪಸ್ ಮಾಡೋಕ್ಕೆ ನಮಗೆ ಕ್ಷೇತ್ರ ಬೇಕು ಅಂತ ಹೇಳಿರುವಂತಹ ಪ್ರಸಂಗದಲ್ಲಿ ಕೈಯಲ್ಲಿರುವಂತಹ ಆ ಪ್ರಧಾನ ಧರ್ವಿ, ಹೋಮ ಮಾಡ್ತಾ ಇರ್ತಾರೆ ಪರಶುರಾಮರು, ಕೈಯಲ್ಲಿರುವಂತಹ ಧರ್ವಿಯನ್ನು, ಆಜ್ಯವನ್ನು ಹವಿಸ್ಕೊಡುವಂತಹ ಧರ್ವಿಯನ್ನು ವರುಣನಿಗೆ ಹೇಳ್ತಾರೆ, ಈ ಧರ್ವಿಯನ್ನು ನಾನು ಹಾಕ್ತೀನಿ, ಈ ಧರ್ವಿ ಎಲ್ಲಿಗೆ ಹೋಗಿ ಬೀಳತ್ತೋ ಅಲ್ಲಿ ತನಕ ನೀನು ಜಾಗ ಕೊಡಬೇಕು ಹೇ ವರುಣನೇ ಅಂತ ಹೇಳಿಬಿಟ್ಟು ಅದು ಹೋಗಿ ಕನ್ಯಾಕುಮಾರಿ ಹತ್ರ ಬೀಳತ್ತೆ. ಆ ಸಮುದ್ರ ನೀರು ಕನ್ಯಾಕುಮಾರಿಯ ತನಕ ಹಿಂದಕ್ಕೆ ಹೋಯಿತು ಅನ್ನುವಂತಹ ಒಂದು ತಾತ್ಪರ್ಯ. ಅದಕ್ಕೆ ಕೇರಳ ಪ್ರದೇಶ ಅವರ ಅನುಗ್ರಹದಿಂದ ಉಂಟಾಯಿತು, ಅದು ಪರಶುರಾಮ ಕ್ಷೇತ್ರ ಅಂತ ಹೇಳಿಬಿಟ್ಟು, ಕೇರಳ ಪ್ರದೇಶ ಪರಶುರಾಮ ಕ್ಷೇತ್ರ ಅಂತ ಹೇಳಿಬಿಟ್ಟು ಅತ್ಯದ್ಭುತವಾಗಿ ಕೇರಳೋ ಭೃಗುಪತೆ ವಾತೇಶ ಸಂರಕ್ಷಮಾಂ ಅಂತ ನಾರಾಯಣ ಭಟ್ಟದ್ರಿ ನಾರಾಯಣೀಯಮ್ಮಲ್ಲಿ ಅತ್ಯದ್ಭುತವಾಗಿ ಹೇಳ್ತಾರೆ. ಪರಶುರಾಮ ಅವತಾರವನ್ನು ಪರಮಾತ್ಮ ಮಾಡಿದ ಮೇಲೆ ಆಲೋಚನೆ ಮಾಡ್ತಾನೆ, ವೈಕುಂಠದಲ್ಲಿ ಕೃತಯುಗ ಆಯಿತು, ತ್ರೇತಾಯುಗ ಬರ್ತಾ ಇದೆ, ಒಂದೊಂದು ಯುಗ ಆಗ್ತಾ ಆಗ್ತಾ ಧರ್ಮ ಇಳೀತಾ ಬರುತ್ತೆ. ಈವಾಗ ಧರ್ಮದ ಪರಿಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ಆ ಧರ್ಮದ ಅನುಷ್ಠಾನವನ್ನು ನಾನು ಭೂಮಂಡಲ ವಾಸಿಗಳಿಗೆ ತೋರಿಸಬೇಕು. ಆ ಧರ್ಮದ ಅನುಷ್ಠಾನವನ್ನು ತೋರಿಸೋಕೆ ನಾನು ಕೆಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಮನುಷ್ಯರು ಸಜಾತೀಯರಾಗಿರೋರು ತೋರಿಸಿದ್ರೆ ಅದನ್ನು ಒಪ್ಕೊಳ್ತಾರೆ, ವಿಜಾತೀಯರಾಗಿ ಏನಾದರೂ ಪಾಲನೆ ಮಾಡಿದ್ರೆ ಅದು ಒಪ್ಕೊಳ್ಳೋದಿಲ್ಲ. ವಿಜಾತೀಯರು ಅಂತ ಹೇಳಿದ್ರೆ ಡಿಫ್ರೆಂಟ್ ಸ್ಪೀಶೀಸ್. ಇವಾಗ ಭಗವಂತನೇ ಬಂದು ಪಾಲನೆ ಮಾಡಿದ್ರೆ ಆವಾಗ ಅವನು ಭಗವಂತ, ಅವನು ಪಾಲನೆ ಮಾಡ್ತಾನೆ, ಅವನಿಗೇನು ಕಮ್ಮಿ ಅಂತ ಹೇಳ್ತಾರೆ. ನಾನು ಮನುಷ್ಯನಾಗಿ ಹೋಗಿ ಪಾಲನೆ ಮಾಡಿದ್ರೆ ಆವಾಗ ಮನುಷ್ಯನಾಗಿ ಬಂದ ಅವನು ಪಾಲನೆ ಮಾಡುವಾಗ ನಾನು ಮಾಡ್ಬೋದು ಅಂತ ಹೇಳಿ ಅನುಷ್ಠಾನ ಹೆಂಗೆ ಮಾಡಬೇಕು ಅಂತ ತೋರಿಸ್ಕೊಡೋಕ್ಕೋಸ್ಕರ ಪರಮಾತ್ಮ ನರೋತ್ತಮನ ಅವತಾರವನ್ನು ಮಾಡ್ದ. ರಾಮಚಂದ್ರ ಅಂತ ಹೇಳಿ ರಾಮನ ಅವತಾರ ಅತ್ಯದ್ಭುತವಾಗಿರುವಂತಹ ಅವತಾರ, ಪೂರ್ಣ ಮನುಷ್ಯ ಅವತಾರ. ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮನುಷ್ಯನಲ್ಲಿ ಏನೇನು ಗುಣಗಳು ಇರಬೇಕೋ ಆ ಗುಣಗಳನ್ನೆಲ್ಲ ತೋರಿಸ್ಕೊಡೋಕ್ಕೋಸ್ಕರ ಪರಮಾತ್ಮ ಮನುಷ್ಯನಾಗಿ ಬಂದ. ಬಾಲಕಾಂಡದ ಸಂಕ್ಷೇಪ ರಾಮಾಯಣದಲ್ಲೇ ನಾವು ಅನುಸಂಧಾನ ಮಾಡುವಂತಹ ಪ್ರಸಂಗದಲ್ಲಿ ರಾಮನ 16 ಗುಣಗಳು ಹೇಳ್ತಾರೆ.
ಆವಾಗ ವಾಲ್ಮೀಕಿಗಳು ಹೇಳೋವಾಗ ಜ್ಞಾತುಮೇವಂ ಇದಂ ನರಂ ಅನ್ನುವಂತಹ ಪದವನ್ನು ಹಾಕ್ತಾರೆ. ಜ್ಞಾತುಮೇವಂ ಸುರಂ ಅಂತ ಪದ ಹಾಕಲಿಲ್ಲ, ನರಂ ಅನ್ನುವಂತಹ ಪದ ಹಾಕ್ತಾರೆ. ಯಾವ ದೇವರಲ್ಲಿ ಈ ಗುಣಗಳಿದೆ ಅಂತ ಅಲ್ಲಿ ವಾಲ್ಮೀಕಿಗಳು ನಾರದರನ್ನ ಕೇಳಲಿಲ್ಲ. ಈ 16 ಗುಣಗಳು ಇರುವಂತಹ ಮನುಷ್ಯ ಸಮಕಾಲೀನ ಯಾರಾದರೂ ಇದಾನ ಅನ್ನೋದು ಕೇಳಿದ ತಕ್ಷಣ ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತಃ ನಿಯತಾತ್ಮ ಮಹಾವೀರ್ಯೋ. ಅಲ್ಲಿ ನಾರದರು ಆರಂಭಿಸ್ತಾರೆ, ಒಬ್ಬ ಮನುಷ್ಯನಲ್ಲಿ ಏನೇನು ಗುಣಗಳು ಇರಬೇಕು ಅಂತ ಹೇಳಿ. ರಘುವಂಶದಲ್ಲಿ ಪರಮಾತ್ಮ ಅವತಾರ ಮಾಡ್ತಾನೆ, ಅತ್ಯದ್ಭುತವಾಗಿರುವಂತಹ ಅವತಾರ. ರಘುವಿನ ಪುತ್ರ ಅಜ, ಅಜನ ಪುತ್ರ ದಶರಥ, ದಶರಥನ 4 ಜನ ಪುತ್ರರಲ್ಲಿ ಸಾಕ್ಷಾತ್ ಸರ್ವೇಶ್ವರ ರಾಮನಾಗಿ ಅವತಾರ ಮಾಡ್ತಾನೆ ಇಕ್ಷ್ವಾಕು ಕುಲದಲ್ಲಿ. ಖಟ್ವಾಂಗೋ ದೀರ್ಘಬಾಹುಶ್ಚ ರಘುಸ್ತಸ್ಮಾತ್ ಪುತುಶ್ರವಾಹ ಅಜಸ್ತತೋ ಮಹಾರಾಜ ತಸ್ಮಾತ್ ದಶರಥೋಭವತ್ ತಸ್ಯಾ ಹಿ ಭಗವಾನ್ಯೇಷ ಸಾಕ್ಷಾತ್ ಬ್ರಹ್ಮಮಯೋ ಹರಿಃ ಅಂಶಾಂಶೇನ ಚತುರ್ಭಾಗಾತ್ ಪುತ್ರರ್ಥಂ ಪ್ರಾರ್ಥಿತಃ ಸುರೈಃ ರಾಮಲಕ್ಷ್ಮಣ ಭರತಶತ್ರುಘ್ನ ಇತಿ ಸಂಗಯ. ಶ್ರೀಮದ್ ಭಾಗವತದಲ್ಲಿ 2 ಅಧ್ಯಾಯಗಳಲ್ಲಿ ರಾಮನ ಚರಿತ್ರೆ ಅತ್ಯದ್ಭುತವಾಗಿ ಹೇಳ್ತಾರೆ. ವಾಲ್ಮೀಕಿಗಳು 24,000 ಶ್ಲೋಕ, 1,000 ಶ್ಲೋಕಗಳು ಗಾಯತ್ರಿಯ 1 ಅಕ್ಷರ, ಗಾಯತ್ರಿ ಮಂತ್ರದ 1 ಅಕ್ಷರ. ಗಾಯತ್ರಿ ಮಂತ್ರ ಆರಂಭಿಸೋದು ತಕಾರದಿಂದ, ರಾಮಾಯಣ ಆರಂಭಿಸೋದು ತಕಾರದಿಂದ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ತತ್ಸವಿತುರ್ವರೆಣ್ಯಂ. 2 ತಕಾರದಿಂದ ಆರಂಭಿಸುತ್ತೆ. ಸುಂದರಕಾಂಡ ಗಾಯತ್ರಿಯ 1 ಅಕ್ಷರದಿಂದ ಆರಂಭಿಸುತ್ತೆ. ತಥೋ ರಾವಣನೀಥಾಯ ಅಂತ ಹೇಳಿ 1,000 ಶ್ಲೋಕ ಗಾಯತ್ರಿಯ 1 ಅಕ್ಷರ. ಅದನ್ನು ನಾವು ಧರಿಸ್ಕೋಬೇಕು. ಶ್ರೀಮದ್ ಭಾಗವತದಲ್ಲಿ 3 ಶ್ಲೋಕಗಳಲ್ಲಿ ರಾಮನಿಗೆ ನಮಸ್ಕಾರ ಮಾಡ್ತಾರೆ ಬ್ರಹ್ಮರ್ಷಿಗಳು. ಪರೀಕ್ಷಿತ್ ಕೂತಿರೋದು ಕೃಷ್ಣ ಚರಿತ್ರೆಯನ್ನು ಕೇಳೋಕ್ಕೆ. ಆವಾಗ ಒಂದು ಪ್ರಶ್ನೆಯನ್ನು ಮಾಡ್ತಾನೆ, ಶುಕಬ್ರಹ್ಮರ್ಷಿಗಳೇ, ಯಾವುದೇ ಅವತಾರ ನಾವು ತಗೊಂಡ್ರು ರಾಮನ ಅವತಾರ ಇದೆಯಲ್ಲ, ಅದು ಒಂದು ಆನೆಗೆ ಶಿರೋಭೂಷಣ ಪ್ರಾಯ. ಅದು ಎದ್ದು ಕಾಣಿಸುತ್ತೆ. ರಾಮನ ಅವತಾರ ಇದೆಯಲ್ಲ, ಅವಾಗ ಎಲ್ಲ ಅವತಾರಗಳಿಗೆ ನಾವು ಹೋಲಿಸಿದ್ರೂ ಎದ್ದು ಕಾಣಿಸುತ್ತೆ. ತುಂಬ ಶುಭಕರವಾಗಿರುವಂತಹ ಅವತಾರ. ಆ ಅವತಾರವನ್ನು ದಯವಿಟ್ಟು ನನಗೆ ತಿಳಿಸಿ ಅಂತ ಪರೀಕ್ಷಿತ್ ಕೇಳಿರುವಂತಹ ಪ್ರಸಂಗದಲ್ಲಿ ಶುಕಬ್ರಹ್ಮರ್ಷಿಗಳು ಹೇಳ್ತಾರೆ, ಹೇ ಪರೀಕ್ಷಿತೇ, ರಾಮನ ಚರಿತ್ರೆ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ರಾಮನ ಚರಿತ್ರೆ ಗೊತ್ತು. ಆದರೆ ನನ್ನ ಒಳಗಡೆ ಪಕ್ವತೆ ಬರೋಕ್ಕೋಸ್ಕರ ರಾಮನ ಚರಿತ್ರೆ ನಿನಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಯಾಕಂದರೆ ರಾಮನ ಚರಿತ್ರೆಯನ್ನು ನಾವು ಒಳಗಡೆ ಧರಿಸ್ಕೊಳ್ತಾ ಒಳಗಡೆ ನಮಗೆ ಪಕ್ವತೆ ಬರುತ್ತೆ ಎನ್ನುವಂತಹ ತಾತ್ಪರ್ಯ. 3 ಶ್ಲೋಕಗಳಲ್ಲಿ ರಾಮನನ್ನು ನಮಸ್ಕಾರ ಮಾಡ್ತಾರೆ ಶುಕಬ್ರಹ್ಮರ್ಷಿಗಳು. ಅದರಲ್ಲಿ ಪರಿಪೂರ್ಣ ರಾಮಾಯಣವನ್ನು ನಮಗೆ ಕೊಡ್ತಾರೆ. ನಮೋ ಬ್ರಹ್ಮಣ್ಯ ದೇವಾಯ ರಾಮಾಯ ಅಕುಂಠಮೇಧಸೇ ಉತ್ತಮ ಶ್ಲೋಕ ದುರ್ಯಾಯ ನ್ಯಸ್ತದಂಡಾರ್ಪಿತಂಖ್ರಯೇ ಯಸ್ಯಾಮಲಂ ನೃಪಸದಸ್ಸು ಯಶೋಧುನಾಪಿ ಗಾಯಂತ್ಯಗೃಷಯೋ ದಿಗಿಬೇಂದ್ರಪಟ್ಟಂ ತಮ್ನಾ ಕಪಾಲ ವಸುಪಾಲ ಕಿರೀಟಜುಷ್ಟ ಪಾದಾಂಬುಜಂ ರಘುಪತಿಂ ಶರಣಂ ಪ್ರಪದ್ಯೇ. 2 ಶ್ಲೋಕಗಳಲ್ಲಿ ರಾಮನಿಗೆ ನಮಸ್ಕಾರ ಮಾಡ್ತಾರೆ. ಎಂತಹ ರಾಮಚಂದ್ರ ಅಂತ ಹೇಳಿದ್ರೆ, ಏನೇನು ಅವತಾರಗಳು ನಾವು ತಗೊಂಡು ನಾವು ಇಟ್ಟರು ಅವತಾರಗಳ ಮೇಲೆ ಒಂದು ರತ್ನದ ಥರ ಹೊಳೆಯತ್ತೆ ರಾಮಾವತಾರ ಅಂತ ಹೇಳ್ತಾರೆ. ಒಂದೇ ಒಂದು ಶ್ಲೋಕಕ್ಕೆ
ಶ್ರೀಧರರು ವ್ಯಾಖ್ಯಾನ ಮಾಡ್ತಾರೆ. ಭಾಗವತದ ವ್ಯಾಖ್ಯಾನ ಮಾಡುವಂತಹ ಶ್ರೀಧರಿ ವ್ಯಾಖ್ಯಾನದಲ್ಲಿ ಗ್ರಂಥಕೋಟಿ ಬಿರಾಕೀರ್ಣಂ ಅದ್ಭುತಂ ರಾಮವಿಕ್ರಮಂ, ಇದು ಶ್ರೀಮದ್ ಭಾಗವತದ ವ್ಯಾಖ್ಯಾನದ ಶ್ಲೋಕ, ಶ್ರೀಧರರ ವ್ಯಾಖ್ಯಾನ ಶ್ಲೋಕ. ಅಧ್ಯಾಯದ್ವತಯೋ ವಕ್ಷನ್ ಏಕಶ್ಲೋಕೆ ನಮಸ್ಯತಿ. 2 ಅಧ್ಯಾಯಗಳು ರಾಮರಿಗೆ ಮೀಸಲಾಗಿ ಶುಕಬ್ರಹ್ಮರ್ಷಿಗಳು ಇಟ್ಟರು. ಒಂದೇ ಒಂದು ಶ್ಲೋಕದಲ್ಲಿ ಪರಿಪೂರ್ಣ ರಾಮಾಯಣವನ್ನು ಹೇಳಿ ರಾಮನಿಗೆ ನಮಸ್ಕಾರ ಮಾಡ್ತಾರೆ. ರಾಮಾಯಣ ಮೊದಲು 100 ಕೋಟಿ ಶ್ಲೋಕಗಳು, ಶತಕೋಟಿ ಪ್ರವಿಸ್ತರಂ ಅಂತ ಹೇಳಿಬಿಟ್ಟು ಹೇಳ್ತಾರೆ. ರಾಮಾಯಣದಲ್ಲೇ ಲವಕುಶರು ಹಾಡುವಂತಹ ಪ್ರಸಂಗದಲ್ಲಿ ಶತಕೋಟಿ ಪ್ರವಿಸ್ತರಂ, 100 ಕೋಟಿ ಶ್ಲೋಕಗಳು. ಈ 100 ಕೋಟಿ ಶ್ಲೋಕಗಳನ್ನ ಮೊದಲು ವಾಲ್ಮೀಕಿಗಳು 24,000 ಶ್ಲೋಕ ಮಾಡೋಕ್ಕೆ ಮುಂಚೆ ಮೊದಲನೇ ರಾಮಾಯಣ ಬರೆದಿದ್ದು ಬ್ರಹ್ಮ. 100 ಕೋಟಿ ಶ್ಲೋಕಗಳು ಬರೆದುಬಿಟ್ಟು ಬ್ರಹ್ಮ ಸತ್ಯಲೋಕದಲ್ಲಿ ಮೊದಲು ಈ ರಾಮಾಯಣದ ಪಾರಾಯಣೆಯನ್ನು ಏರ್ಪಡಿಸ್ತಾರೆ. ಯಾಕಂದರೆ ಬ್ರಹ್ಮನ ಆಯಸ್ಸು ನಮಗಿಂತ ಎಷ್ಟೋ ಜಾಸ್ತಿ. 100 ಕೋಟಿ ಶ್ಲೋಕಗಳು ಕೇಳೋ ಅಂತಹ ಆಯಸ್ಸು ಅಲ್ಲಿ ಸತ್ಯಲೋಕವಾಸಿಗಳಿಗಿರುತ್ತೆ. ನಮಗೆ ರಾಮಾಯಣದ ಉಪನ್ಯಾಸ ಮಾಡಬೇಕು ಅಂತ ಹೇಳಿದ್ರೆ 24 ಶ್ಲೋಕದ ವ್ಯಾಖ್ಯಾನ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಗೋಖಲೆ ಇನ್ಸ್ಟಿಟ್ಯೂಟಿಗೆ ಬರೋದು ಮೊದಲನೇ ದಿನ 2ನೇ ದಿನ ಆದಮೇಲೆ ಕಮ್ಮಿ ಆಗುತ್ತೆ. ಯಾಕಂದರೆ ಇದು ಯಾವಾಗ ಮುಗಿಯುತ್ತೋ ಅಂತ ಹೇಳಿಬಿಟ್ಟು ಈಗ 100 ಕೋಟಿ ಶ್ಲೋಕಗಳನ್ನ ಸತ್ಯಲೋಕದಲ್ಲಿ ಅರಂಗೇಟ್ರ ಮಾಡ್ತಾರೆ. ಸತ್ಯಲೋಕವಾಸಿಗಳು ಕೂತಿರ್ತಾರೆ. 2ನೇದಾಗಿ ದೇವಲೋಕವಾಸಿಗಳು ಹೋಗಿರ್ತಾರೆ. ಆಮೇಲೆ ಋಷಿಲೋಕದಿಂದ ಜನಗಳು ಬಂದಿರ್ತಾರೆ. ಯಾಕಂದರೆ ಅವರ ಆಯಸ್ಸು ದೀರ್ಘವಾಗಿದೆ. ಭೂಲೋಕದಿಂದ ಯಾರನ್ನೂ ಕರೆಯಲ್ಲ, ಯಾಕಂದರೆ ಅಷ್ಟು ದಿನ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಅಂತ. 3 ಜನ ಕೂತಿರುವಂತಹ ಪ್ರಸಂಗದಲ್ಲಿ ಆ ಅರಂಗೇಟ್ರ ಮುಗಿಯುತ್ತೆ, ಮಂಗಳವಾಗತ್ತೆ. ಈ 3 ಭಾಗದವರು ಕೇಳ್ತಾರೆ, ನಮಗೂ ಈ ರಾಮಾಯಣವನ್ನು ಹೇಳಿಕೊಡಿ ಅಂತ ಹೇಳಿ. ನಿಮ್ಮ ಲೋಕದಲ್ಲಿ ಅಷ್ಟು ದೀರ್ಘಾಯಸ್ಸು ನಿಮಗಿಲ್ಲ, ಶತಕೋಟಿ ಪ್ರವಿಸ್ತರವಾಗಿರುವಂತಹ ರಾಮಾಯಣವನ್ನು ನೀವು ಅನುಸಂಧಾನ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಇದನ್ನು 3 ನಾನು ವಿಂಗಡಿಸ್ತೀನಿ ಅಂತ ಹೇಳಿಬಿಟ್ಟು ಬ್ರಹ್ಮ ಹೇಳ್ತಾನೆ. 3 ವಿಂಗಡಿಸುವಂತಹ ಪ್ರಸಂಗದಲ್ಲಿ ಯಾರಾದರೂ ಸಹಾಯ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಶಿವ ಬರ್ತಾನೆ. ಅಲ್ಲಿ ಶಿವ ಬಂದು ಬ್ರಹ್ಮನಿಗೆ ಸಹಾಯ ಮಾಡ್ತಾನೆ. 3 ಗೋಷ್ಠಿಯವರೆಗೂ 33 ಲಕ್ಷ 33 ಲಕ್ಷ 33 ಲಕ್ಷ ಶ್ಲೋಕಗಳನ್ನ ವಿಂಗಡಿಸ್ತಾನೆ ಶಿವ. 99 33 ಕೋಟಿ 33 ಕೋಟಿ 33 ಕೋಟಿ ಕೊಟ್ಟು 1 ಕೋಟಿ ಬಾಕಿ ಇರುತ್ತೆ. 33 ಲಕ್ಷ 33 ಲಕ್ಷ 33 ಲಕ್ಷ ವಿಂಗಡ್ ಮಾಡಿ 1 ಲಕ್ಷ ಇರುತ್ತೆ. 33,000 33,000 33,000 3 ಜನಕ್ಕೂ ಹಂಚಿ 1,000 ಇರುತ್ತೆ. 333 333 333 ಶ್ಲೋಕಗಳನ್ನ ಕೊಟ್ಟ ಮೇಲೆ 1 ಶ್ಲೋಕ ಇರುತ್ತೆ. ಆ 1 ಶ್ಲೋಕ ಅನುಷ್ಠುಪ್ ಛಂದಸ್ಸಲ್ಲಿ ಇರುವಂತಹ ಶ್ಲೋಕ 32 ಅಕ್ಷರಗಳು. ಅದರಲ್ಲೂ 10 ಅಕ್ಷರಗಳು 3 ಗೋಷ್ಠಿಗೂ ಹೇಳಿಕೊಡ್ತಾರೆ ಶಿವ. 2 ಅಕ್ಷರ ಇರುತ್ತೆ. ಆ 2 ಅಕ್ಷರವೇ ರಾಮನಾಮ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ 2 ಅಕ್ಷರ ಏನು ಮಾಡಲಿ ಅಂತ ಬ್ರಹ್ಮ ಏನು ಮಾಡ್ತೀಯಾ ಹೇ ಶಿವ ಅಂತ ಕೇಳಿದಾಗ ಸಹಾಯ ಮಾಡಿರೋವರಿಗೆ ಸಂಭಾವನೆ ಕೊಡಬೇಕು. ಈ 2 ಅಕ್ಷರಗಳನ್ನ ನನಗೆ ಸಂಭಾವನೆ ರೀತಿಯಲ್ಲಿ ನೀನು ಕೊಡಬೇಕು ಬ್ರಹ್ಮ ಅಂತ ಹೇಳಿಬಿಟ್ಟು ಆ ರಾಮ ಅನ್ನುವಂತಹ 2 ಅಕ್ಷರಗಳನ್ನ ಸಂಭಾವನೆಯ ರೀತಿಯಲ್ಲಿ ತಗೊಂಡು ಕಾಶಿ ಕ್ಷೇತ್ರದಲ್ಲಿ ಇವತ್ತಿಗೂ ವಾಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಥಾವರ್ಣಯತ್ ಕರ್ಣಮೂಲೆ ಅಂತ ಕಾಲೇ ಶಿವೋ ರಾಮ ರಾಮ ರಾಮೇತಿ ಕಾಶ್ಯಾಂ ತದೇಕಂ ಪರಂ ತಾರಕಂ ಬ್ರಹ್ಮರೂಪಂ ಭಜೇಹಂ 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 ಭಜೇಹಂ. ಆದಿಶಂಕರ ಭಗವತ್ಪಾದರು ಅತ್ಯದ್ಭುತವಾಗಿ ಹೇಳ್ತಾರೆ. ಕೆಲವು ಸಂಪ್ರದಾಯಗಳಲ್ಲಿ ಕಾಶಿ ಮರಣ ಮೋಕ್ಷ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಯಾಕೆ? ಯಥಾವರ್ಣಯತ್ ಕರ್ಣಮೂಲೆ ಅಂಥಕಾಲೇ ಶಿವೋ ರಾಮ ರಾಮ ರಾಮೇತಿ ಕಾಶ್ಯಾಂ. ಯಾಕಂದರೆ ಉತ್ಕ್ರಾಂತಿ ದಶೆಯಲ್ಲಿ ಕಾಶಿ ವಿಶ್ವೇಶ್ವರ ಬಲಗಿವಿಯಲ್ಲಿ ತಾರಕ ಮಂತ್ರವನ್ನು ಹೇಳ್ತಾನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ತಾರಕ ಮಂತ್ರ ಯಾವುದೂ ಅಲ್ಲ, ರಾಮನಾಮ ರಾಮನಾಮ ಅಂತ ಹೇಳಿ. ಅದಕ್ಕೋಸ್ಕರನೇ ವಿಷ್ಣು ಸಹಸ್ರನಾಮ ಧ್ಯಾನ ಶ್ಲೋಕವನ್ನು ನಾವು ನೋಡುವಂತಹ ಪ್ರಸಂಗದಲ್ಲೂ
ಕೇನೋಪಾಯ ಪಾರ್ವತ್ಯುವಾಚ ಕೇನೋಪಾಯೇನ ಲಘುನಾ ವಿಷ್ಣೋರ್ನಾಮ ಸಹಸ್ರಕಂ ಪಠ್ಯತೈರ್ಪಂಡಿತೈರ್ನಿತ್ಯಂ ಶ್ರೋತುಂ ಇಚ್ಛಾಮ್ಯಹಂ ಪ್ರಭೋ. ಸಹಸ್ರನಾಮಕ್ಕೆ ಲಘುವಾಗಿರುವಂತಹ ಉಪಾಯ ಯಾವುದು ಅಂತ ಹೇಳಿದ್ರೆ ರಾಮನಾಮ 3 ಸತಿ ಹೇಳಿದ್ರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮನಾಮ 3 ಸತಿ ಹೇಳಿದ್ರೆ ಅದು ಸಹಸ್ರನಾಮಕ್ಕೆ ತುಲ್ಯ ಅಂತ ಸರ್ವಜ್ಞನಾಗಿರುವಂತಹ ಅಹಿರ್ಬುಜ್ಞ ಹೇಳ್ತಾನೆ. ಅಹಿರ್ಬುಜ್ಞ ಅಂತ ಹೇಳಿದ್ರೆ ಶಿವ. ಪಾಂಚರಾತ್ರ ಆಗಮದಲ್ಲಿ ಸುದರ್ಶನನ ಹಿರಿಮೆ ಅಹಿರ್ಬುಜ್ಞ ಸಂಹಿತೆಯನ್ನೇ ನಮಗೆ ಅನುಗ್ರಹ ಮಾಡಿದ್ದಾನೆ. ಸರ್ವಜ್ಞನಾಗಿರುವಂತಹ ಅಹಿರ್ಬುಜ್ಞ 3 ಸತಿ ರಾಮನಾಮವನ್ನು ಹೇಳಿದ್ರೆ ಹೆಂಗೆ ಸಹಸ್ರನಾಮ ಆಗತ್ತೆ ಅಂತ ಹೇಳುವಂತಹ ಪ್ರಸಂಗದಲ್ಲಿ ನಾವು ಗಣಿತಶಾಸ್ತ್ರವನ್ನು ನ್ಯೂಮರಾಲಜಿಯನ್ನು ನಾವು ತಗೊಳ್ಳುವಂತಹ ಪ್ರಸಂಗದಲ್ಲಿ ರಾಮನಾಮಕ್ಕೆ ಅಂಕಿ ಕೊಟ್ಟಿದ್ದು 10 ಅಂತ ಹೇಳಿ, ಕಟಪಯಾದಿ ಸಂಖ್ಯೆಯನ್ನು ನಾವು ತಗೊಳ್ಳುವಂತಹ ಪ್ರಸಂಗದಲ್ಲಿ ರಾಮ ಅನ್ನುವಂತಹ ನಾಮಕ್ಕೆ ಅದಕ್ಕೆ ಎಣಿಕೆ 10 ಬರುತ್ತೆ. ರಾ ಅನ್ನುವಂತಹ ನಾಮ ಇದೆಯಲ್ಲ ಅದು 2. ಯಾ ರಾ ನಾವು ಅಕ್ಷರಗಳು ತಗೊಳ್ಳುವಂತಹ ಪ್ರಸಂಗದಲ್ಲಿ ಕಾಖ ಗಾಘಾನ್ಯ ಅಂತ ತಗೊಂಡು ಬರ್ತಾ ಯಾ ರಾ ಅಂತ ತಗೊಳ್ಳುವಾಗ ರಕಾರಕ್ಕೆ 2 ಅಂಕಿ ಬರುತ್ತೆ. ಮಕಾರ ಪ ಫ ಬ ಭ ಮ 5 ಅಂಕಿ ಬರುತ್ತೆ. 2 × 5 ಹಾಕಿದ್ರೆ 10 ಅಂತ ಬರುತ್ತೆ. ಮೊದಲನೇ ನಾಮಕ್ಕೆ 10 ಅಂಕಿ ಬರುತ್ತೆ. 2ನೇ ರಾಮಕ್ಕೆ ಇನ್ನೊಂದು 10 ಬರುತ್ತೆ. 10 × 10 is 100. 3ನೇ ರಾಮಕ್ಕೆ ಇನ್ನೂ 10 ಬರುತ್ತೆ. 10 × 10 × 10 is 1000 ಅಂತ ವ್ಯಾಖ್ಯಾನ ಮಾಡ್ತಾರೆ. ಅಲ್ಲಿ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಆಸ್ ಪರ್ ನ್ಯೂಮರಾಲಜಿ 3 ಸತಿ ರಾಮನಾಮವನ್ನು ನಾವು ಹೇಳಿದ್ರೆ ಅದು ಸಹಸ್ರನಾಮ ಹೇಳಿದ್ದಕ್ಕೆ ಅದು ಪ್ರತೀಕ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಶತಕೋಟಿ ಪ್ರವಿಸ್ತರವಾಗಿರುವಂತಹ ಆ ರಾಮಾಯಣವನ್ನು 24,000 ಶ್ಲೋಕ ವಾಲ್ಮೀಕಿಗಳು ಕೊಡ್ತಾರೆ. ಆ 24,000 ಶ್ಲೋಕಕ್ಕೆ ಒಂದು ಆ ಶ್ಲೋಕದ ಸಾರವೇ ರಾಮನಾಮ. ಯಾಕೆ ಅಂತ ಹೇಳಿದ್ರೆ 2 ಬೀಜಾಕ್ಷರಗಳಿಂದ ಕೂಡಿರುವಂಥದ್ದು ರಾಮನಾಮ. ತ್ಯಾಗರಾಜರು ದೇವಾಮೃತ ವರ್ಷಿಣಿ ಎನ್ನುವಂತಹ ಒಂದು ರಾಗದಲ್ಲಿ ಒಂದು ಕೀರ್ತನೆಯನ್ನು ಬರೀತಾರೆ. ಹೇ ರಾಮ, ನಿನ್ನನ್ನು ಯಾರು ಅಂತ ನಾನು ನಿರ್ಣಯ ಮಾಡಲಿ ಅಂತ ಹೇಳ್ತಾರೆ. ಯವರ ನೀ ನಿರ್ಣಯಿಂಚೇದಿರಾ, ನಿನ್ನು ಎಟ್ಲಾ ಆರಾಧಿಂಚೇದಿರಾ ಅಂತ ಹೇಳ್ತಾರೆ. ನಿನ್ನನ್ನು ಹೆಂಗೋ ಆರಾಧನೆ ಮಾಡಲಿ, ನಿನಗೆ ಯಾವ ಮಂತ್ರ ಇದೆ ನನಗೆ ಗೊತ್ತಿಲ್ಲ, ಯಾರು ಅಂತ ನಿರ್ಣಯ ಮಾಡಲಿ ಹೇ ಪರಮಾತ್ಮ ನಿನ್ನನ್ನು. ಅದರಲ್ಲಿ ಹೇಳ್ತಾರೆ, ನಾರಾಯಣ ಮಂತ್ರಕ್ಕೆ ರಾ ಅನ್ನೋದು ಬೀಜಾಕ್ಷರ, ಶಿವಮಂತ್ರಮುಖಿ ಮಾ ಜೀವಮು, ನಾರಾಯಣ ಮಂತ್ರನುಕಿ ರಾಜೀವಮು ಅಂತ ಹೇಳ್ತಾರೆ. ಅಷ್ಟಾಕ್ಷರಿ ಮಂತ್ರ ನಾರಾಯಣ ಮಂತ್ರ. ಅಷ್ಟಾಕ್ಷರಿ ಮಂತ್ರ ನಮೋ ನಾರಾಯಣ ಅನ್ನುವಂತಹ ಮಂತ್ರ. ನಾರಾಯಣ ಅಲ್ಲಿ ರಾ ತೆಗೆದು ಬಿಟ್ಟರೆ ನ ಅಯಣ ಅಂತ ಬರುತ್ತೆ. ಅಯಣ ಅಂತ ಹೇಳಿದ್ರೆ ನಮ್ಮ ಗುರಿನೇ ಇಲ್ಲ ಅಂತ ಬರುತ್ತೆ. ಪಂಚಾಕ್ಷರಿ ಮಂತ್ರದಲ್ಲಿ ನಮಃಶಿವಾಯ ಅನ್ನುವಂತಹ ಮಂತ್ರದಲ್ಲಿ ಮಾ ತೆಗೆದು ಬಿಟ್ಟರೆ ಶಿವ ಅಂತ ಹೇಳಿದ್ರೆ ಮಂಗಳ, ನ ಶಿವಾಯ ಅಂತ ಬರುತ್ತೆ. ಮಾ ಇಲ್ಲಿ ಬೀಜಾಕ್ಷರ, ರಾ ಅಲ್ಲಿ ಬೀಜಾಕ್ಷರ, 2 ಸೇರಿಸಿ ರಾಮನಾಮ ಮಾಡ್ತು ಅಂತ ಹೇಳಿಬಿಟ್ಟು ರಾಮನಾಮ ಉಂಟಾಯಿತು. ಅದಕ್ಕೋಸ್ಕರನೇ ತ್ಯಾಗರಾಜರು ಇನ್ನೊಂದು ಕೀರ್ತನೆ ಹೇಳುವಂತಹ ಪ್ರಸಂಗದಲ್ಲಿ ರಾಮನಾಮಮು ಜನ್ಮ ರಕ್ಷಕ ಮಂತ್ರಂ ತಾಮಸಮು ಸೇಯವೇ ಭಜಿಂಪವೇ ಹೇ ಮನಸ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅವರ ಮನಸ್ಸಿಗೆ ಹೇಳುವಂತಹ ಪ್ರಸಂಗದಲ್ಲಿ ಈ ಥರ ರಾಮಾಯಣದ ಸಾರ ರಾಮನಾಮ ಅಂತ ಹೇಳಿಬಿಟ್ಟು ಅತ್ಯದ್ಭುತವಾಗಿ ಹೇಳ್ತಾರೆ. ಒಂದು ಶ್ಲೋಕದಲ್ಲಿ ಶುಕಬ್ರಹ್ಮರ್ಷಿಗಳು ಶ್ರೀಮದ್ ಭಾಗವತದಲ್ಲಿ ರಾಮನಿಗೆ ನಮಸ್ಕಾರ ಮಾಡಿ ಗುರ್ವರ್ಥೇ ತ್ಯಕ್ತರಜ್ಜೋ
ವ್ಯಚರದನುವನಂ ಪದ್ಮಪದ್ಭ್ಯಾಂ ಪ್ರಿಯಾಯಾಃ ಪಾಣಿಸ್ಪರ್ಶಾಕ್ಷಮಾಭ್ಯಾಂ ರುಚಿತಪಜರಜೋ ಯೋ ಹರೀಂದ್ರಾನುಜಾಭ್ಯಾಂ ವೈರೂಪ್ಯಾಶೂರ್ಪಣಖ್ಯಾಃ ಪ್ರಿಯ ವಿರಹರುಷಾರೋಪಿತಾಭ್ರೂವಿಜೃಂಭ ತ್ರಸ್ತಾಬ್ಧಿರ್ಬದ್ಧ ಸೇತುಃ ಖಲದವನನ ಕೋಸಲೇಂದ್ರೋವತಾನ್ನಃ. ದಶರಥರು ಕೈಕೇಯಿಗೆ 2 ವರವನ್ನು ಕೊಟ್ಟಿರುವಂತಹ ಪ್ರಸಂಗದಿಂದ ಆರಂಭಿಸಿ ರಾವಣ ವಧೆ ತನಕ 4 ಲೈನಲ್ಲಿ ಶ್ರೀಮದ್ ಭಾಗವತ ಹೇಳುತ್ತೆ. 4 ಲೈನ್. ಇದು ಶ್ರೀಮದ್ ಭಾಗವತದ ಹಿರಿಮೆ. 24 ಶ್ಲೋಕ, 24,000 ಶ್ಲೋಕ ಏನನ್ನ ಹೇಳುತ್ತೋ ಅದನ್ನು 4 ಲೈನಲ್ಲಿ ಶುಕಬ್ರಹ್ಮರ್ಷಿಗಳು ಹೇಳ್ತಾರೆ ವೇದವ್ಯಾಸರು. ಗುರುವರ್ಥೇ ತ್ಯಕ್ತರಾಜ್ಯ. ಗುರು ಅಂತ ಹೇಳಿದ್ರೆ ತಂದೆ ಎಲ್ಲರಿಗೂ ಮೊದಲಿನ ಗುರು. ತಂದೆಯ ಪಿತೃವಚನ ಪಾಲನ ಮಾಡೋಕ್ಕೋಸ್ಕರ ರಾಜ್ಯವನ್ನು ತ್ಯಜಿಸಿರುವಂತಹ ಪರಮಾತ್ಮ ಅವನ ಪಾದವನ್ನೇ ಅವನ ಕಾಡಲ್ಲಿ ಇಟ್ಟು ಪದ್ಭ್ಯಾಂ ಪ್ರಿಯಾಯಾಃ ಪಾಣಿಸ್ಪರ್ಶ ಕ್ಷಮಾಭ್ಯಾಂ ಮೃದುವಾಗಿರುವಂತಹ ಕೋಮಳವಾಗಿರುವಂತಹ ಪಾದವನ್ನು ಪಾದರಕ್ಷೆ ಇಲ್ಲದೆ ದಂಡಕಾರಣ್ಯದಲ್ಲಿ ಪರಮಾತ್ಮ ನಡೆಯುವಂತಹ ಪ್ರಸಂಗದಲ್ಲಿ ರಕ್ತಭರಿತವಾಗಿರುವಂತಹ ಪಾದ ಒಂದು. ಈ ಥರ ಹೋಗಿ ವಾನರ ಸಖ್ಯವನ್ನು ಏರ್ಪಡಿಸ್ಕೊಂಡು ನಮ್ಮ ಮನಸ್ಸು ಕಾಪೇಯ, ಆ ಮನಸ್ಸನ್ನು ಹೆಂಗೆ ನಾವು ಬಿಗಿ ಮಾಡ್ಕೋಬೇಕು ಅಂತ ಹೇಳಿ ವಾನರ ಸಖ್ಯದಲ್ಲಿ ತೋರಿಸ್ತಾನೆ. ನಾಳಿನ ಉಪನ್ಯಾಸದಲ್ಲಿ ನಾವು ಅದನ್ನು ಅನುಸಂಧಾನ ಮಾಡೋಣ. ವಾನರ ಸಖ್ಯವನ್ನು ಮಾಡಿಕೊಂಡು ಸಮುದ್ರಕ್ಕೆ ಸೇತುವೆಯನ್ನು ಏರ್ಪಡಿಸಿ ಅದಕ್ಕೆ ಮುಂಚೆ ಶೂರ್ಪಣಖೆ ವೈರೂಪ್ಯಕ್ಕೆ ಕಾರಣವಾಗಿರುವಂತಹ ಪರಮಾತ್ಮ ರಾವಣ ವಧೆ ಮಾಡಿ ಬಂದು ಪಟ್ಟಾಭಿಷೇಕವನ್ನು ಏರ್ಪಡಿಸ್ಕೊಳ್ತಾನೆ. ಇದು ಶ್ರೀಮದ್ ಭಾಗವತದಲ್ಲಿ ಇರುವಂತಹ ಶ್ಲೋಕ. ಭಗವಂತ ರಾಮನಾಗಿ ಬಂದಿರುವಂತಹ ಪ್ರಸಂಗ. ರಾಮಾಯಣವನ್ನು ಒಂದೊಂದು ಶ್ಲೋಕ, ಒಂದೊಂದು ಅಕ್ಷರ ನಮ್ಮ ದೇಶದವರು ಅನುಸಂಧಾನ ಖಂಡಿತವಾಗಲೂ ಮಾಡಿದ್ದಾರೆ. ಆದರೆ ನಮಗಿಂತ ಅರ್ಥಪೂರ್ಣವಾಗಿ ಪಾಶ್ಚಾತ್ಯರು ಮಾಡಿದ್ದಾರೆ. ಒಂದೊಂದು ಅಕ್ಷರವನ್ನು ಅಧ್ಯಯನ ಮಾಡಿ 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 ಇವತ್ತು ವ್ಯಕ್ತಿತ್ವ ವಿಕಾಸದ ಎಷ್ಟೋ ಗ್ರಂಥಗಳು ರಾಮಾಯಣದ ಮೇಲೆ ನಿರ್ಭರವಾಗಿ ನಮಗೆ ವಾಪಸ್ ಕೊಟ್ಟಿದ್ದಾರೆ. ಅವರು 16 PF ಫ್ಯಾಕ್ಟರ್ಸ್ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ನಲ್ಲೂ ಅದನ್ನು ಇವತ್ತು ಪಾಠ ಮಾಡ್ತಾರೆ. 16 ವ್ಯಕ್ತಿತ್ವ ವಿಕಾಸದ ಗುಣಗಳು ಅಂತ 16 PF ಫ್ಯಾಕ್ಟರ್ಸ್. ಅದು ಅಮೇರಿಕಾಯಿಂದ ಬರುತ್ತೆ ನಮಗೆ. ರಾಮನ 16 ಗುಣಗಳನ್ನ ತಗೊಂಡು 16 PF ಫ್ಯಾಕ್ಟರ್ಸ್ ಅಂತ ಮಾಡಿಬಿಟ್ಟು ನಮಗೆ ವಾಪಸ್ ಕೊಡ್ತಾರೆ. ನಮ್ಮ ಗ್ರಂಥಗಳನ್ನ ನಾವು ದೇವಸ್ಥಾನದಲ್ಲಿ ಇಟ್ಟಿದ್ದೀವಿ. ಅವರು ಅವರ ಕಾರ್ಯಾಗ್ರಹದಲ್ಲಾಗಲಿ, ಅವರ ಆಫೀಸಲ್ಲಾಗಲಿ, ಅವರ ಉದ್ಯಮದಲ್ಲಿ ಅವರ ಗ್ರಂಥಗಳನ್ನ ಇಟ್ಕೊಳ್ತಾರೆ. ಇದು ವ್ಯತ್ಯಾಸ. ಯಾಕಂದರೆ ನಾವು ಗ್ರಂಥಗಳು ಪೂಜಾ ಮಂದಿರದಲ್ಲಿ, ಪೂಜೆಯ ಮಂದಿರದಲ್ಲಿ ಇಟ್ಕೊಂಡು ಆಫೀಸಿಗೆ ಬಂದಿದ ತಕ್ಷಣ ಇದನ್ನು ಅಲ್ಲಿ ಬಳಸ್ತೀವ ಅಂತ ಕೇಳಿದ್ರೆ ಎಷ್ಟೋ ಜನ ಬಳಸೋದಿಲ್ಲ. ಆದರೆ ಪಾಶ್ಚಾತ್ಯದವರಾಗಲಿ, ಜಪಾನ್ ಅವರಾಗಲಿ, ಚೈನಾ ಅವರಾಗಲಿ ಅವರ ಅಧ್ಯಾತ್ಮ ಗ್ರಂಥಗಳನ್ನ ಅವರ ಉದ್ಯಮಕ್ಕೆ, ಅವರ ಆಫೀಸ್ಗಳಿಗೆ ತಗೊಂಡು ಹೋಗಿ ಅಲ್ಲಿ ಬಳಸ್ತಾರೆ ಅದನ್ನು. ಇದು ವ್ಯತ್ಯಾಸ ನಾವು ಅರ್ಥ ಮಾಡ್ಕೋಬೇಕು. ರಾಮ ಅವನು ಅವತಾರ ಮಾಡುವಂತಹ ಸಂಕಲ್ಪ ಮಾಡಿರ್ತಾನೆ. ಸಂಕಲ್ಪ ಮಾಡುವಾಗ ಒಂದೊಂದು ಅವತಾರ ಮಾಡೋಕ್ಕೆ ಮುಂಚೆನೂ ಒಂದೊಂದು ಲೀಲೆ ಅವನು ಮಾಡಬೇಕು. ರಾವಣ ಅಟ್ಟಹಾಸ ಮಾಡ್ತಾ ಇರ್ತಾನೆ ಕೆಳಗಡೆ. ಅಟ್ಟಹಾಸ ಮಾಡಿ ಬ್ರಹ್ಮನ ಮೇಲೆ ತಪಸ್ಸು ಮಾಡಿ ಬ್ರಹ್ಮ ಪ್ರತ್ಯಕ್ಷವಾಗಿದ್ದ ತಕ್ಷಣ ಇವನು ವರ ಕೇಳ್ತಾನೆ. ರಾವಣ ವರ ಕೇಳ್ತಾನೆ. ಹಿರಣ್ಯಕಶಿಪು ಥರಾನೇ ಇವನು ಕೇಳೋವಂತಹ ವರ, ನನಗೆ ಸಾವೇ ಬರಬಾರದು ಅಂತ ಹೇಳಿಬಿಟ್ಟು ಅಮರತ್ವವನ್ನು ಇವನು ಕೇಳ್ತಾನೆ. ಭಗವನ್ ಪ್ರಾಣಿನಂ ನಿತ್ಯಂ ನಾನ್ಯತ್ರ ಮರಣಾದ್ಭಯಂ. ನನಗೆ ಮರಣ ಭಯ ಏನೂ ಇಲ್ಲ, ಆದರೆ ಮರಣ ಬರಬಾರ್ದು ನನಗೆ. ನಾಸ್ತಿ ಮೃತ್ಯು ಸಮಶತ್ರು
ಅಮರತ್ವಮಹಂ ವೃಣೆ, ನನಗೆ ಅಮರತ್ವ ಬರಬೇಕು ಅಂತ ಹೇಳಿಬಿಟ್ಟು ಇವನು ಕೇಳಿದ ತಕ್ಷಣ ಬ್ರಹ್ಮ ಹೇಳ್ತಾನಂತೆ, ನನಗೂ ಆ ವರ ಇಲ್ಲ ರಾವಣ. ಯಾಕೆ ಅಂತ ಹೇಳಿದ್ರೆ ನನಗೂ ಒಂದು ಅಳಿವಿದೆ. ಯಾಕೆಂದರೆ ನನ್ನ ಆಯಸ್ಸು 100 ವರ್ಷ ಆದಮೇಲೆ ನನಗೂ ಅಳಿವಿದೆ. ಸೊ ಬೇರೆ ಏನಾದರೂ ಕೇಳು ಅಂತ ಹೇಳಿದಾಗ, ಯಾರತ್ರದಿಂದಾನೂ ನನಗೆ ಮೃತ್ಯು ಬರಬಾರದು. ಸುಪರ್ಣನಾಗ ಯಕ್ಷಾಣಾಂ ದೈತ್ಯದಾನವರಕ್ಷಸಾಂ, ಉತ್ತರಕಾಂಡದಲ್ಲಿ ಬರುವಂತಹ ಚರಿತ್ರೆ, ರಾಮಾಯಣದ ಉತ್ತರಕಾಂಡದಲ್ಲಿ ಬರುವಂತಹ ಚರಿತ್ರೆ. ಸುಪರ್ಣನಾಗ ಯಕ್ಷಾನಾಂ ದೈತ್ಯದಾನವ ರಕ್ಷಸಾಂ ಅವಧ್ಯೋಯಂ ಪ್ರಜಾಧ್ಯಕ್ಷಃ ದೇವತಾನಾಂ ಚ ಶಾಶ್ವತಃ ನೈಚಿಂತ ಮಮಾನ್ಯೇಷು ಪ್ರಾಣೀಶ್ವಮರ ಪೂಜಿತಃ ತೃಣಭೂತ ಹಿತೆ ಮನ್ಯೇ ಪ್ರಾಣಿನಃ ಮಾನುಷಾದಯಃ. ಹಾವುಗಳಿಂದ, ನಾಗಗಳಿಂದ, ಯಕ್ಷರಿಂದ, ದೇವತೆಗಳಿಂದ ನನಗೆ ಸಾವು ಬರಬಾರದು. ಆದರೆ ತೃಣಭೂತಾಹಿತೆ ಮನ್ಯೇ ಪ್ರಾಣಿನಃ ಮಾನುಷಾದಯ, ಪ್ರಾಣಿಗಳನ್ನು, ಮನುಷ್ಯರನ್ನು ನಾನು ತೃಣಕ್ಕೆ ಸಮಾನವಾಗಿ ನೋಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಯಾರನ್ನು ಕೀಳಾಗಿ ನೋಡಬಾರದು ಅಂತ ಹೇಳಿಬಿಟ್ಟು ಶಾಸ್ತ್ರ ಹೇಳುತ್ತೆ. ಇದನ್ನು ಭಗವಂತ ನೋಟ್ ಮಾಡ್ಕೊಳ್ತಾನೆ. ಮೇಲ್ಗಡೆ ಆದಿಶೇಷನಿಗೆ ಹೇಳ್ತಾನೆ, ಮುಂದಿನ ಅವತಾರ ಮನುಷ್ಯನ ಅವತಾರ ಕಣೋ. ಯಾಕಂದರೆ ತೃಣಭೂತಾಹಿತೆ ಮನ್ಯೇ ಪ್ರಾಣಿನಃ ಮಾನುಷಾದಯ ಅಂತ ಹೇಳಿದಾನಿವನು. ಸೊ ಮುಂದಿನ ಅವತಾರ ಮನುಷ್ಯ ಅವತಾರ ಅಂತ ಅಲ್ಲಿ ಪ್ರೋಗ್ರಾಮ್ ಮಾಡ್ಕೊಳ್ತಾನೆ ಅವನ ಲ್ಯಾಪ್ಟಾಪಲ್ಲಿ. ಭಗವಂತ ಪ್ರೋಗ್ರಾಮ್ ಮಾಡಿಕೊಂಡು ಆದಿಶೇಷನಿಗೆ ಹೇಳ್ತಾನೆ, ನೀನು ಬರಬೇಕಣೋ ನನ್ನ ಜೊತೆಯಲ್ಲಿ, ಇಲ್ಲಿ ಯಾವಾಗಲೂ ನನ್ನ ಜೊತೆಯಲ್ಲಿ ಇರ್ತೀಯಾ, ಸೊ ನೀನು ಬರ್ತೀಯಾ ಅಂತ ಆದಿಶೇಷನ್ ಕೇಳಿದ ತಕ್ಷಣ ಆದಿಶೇಷನು ಬರ್ತೀನಿ ಅಂತ ಹೇಳ್ಬಿಟ್ಟು ಒಳ್ಳೆ ಹೇಳ್ತಾನೆ. ಇಲ್ಲಿ ರಾವಣ ಏರ್ಪಡಿಸಿರೋದು ರಾಮಾವತಾರ ಅಂತ ಹೇಳಿಬಿಟ್ಟು ಉತ್ತರಕಾಂಡ ನಮಗೆ ಮರ್ಮವನ್ನು ಹೇಳುತ್ತೆ. ಯಾಕಂದರೆ ದ ಎಂಟೈರ್ ರಾಮಾವತಾರ ಈಸ್ ಆನ್ ದಿಸ್ ಒನ್ ಲೈನ್, ಉತ್ತರಕಾಂಡದ ಲೈನ್, ತೃಣಭೂತಾಹಿತೆ ಮನ್ಯೇ ಪ್ರಾಣಿನಃ ಮಾನುಷಾದಯ. ಎರಡನೇದಾಗಿ ಪ್ರಾಣಿಗಳನ್ನ ತೃಣಕ್ಕೆ ಸಮಾನ ಅಂತ ಇವನು ಹೇಳಿದಾನೆ. ಇವನ ವಧೆ ಮಾಡುವಾಗ ಪ್ರಾಣಿಗಳನ್ನು ನಾನು ಒಟ್ಟುಗೂಡಿಸ್ಕೋಬೇಕು ಅಂತ ವಾನರ ಸಖ್ಯವನ್ನು ಅಲ್ಲಿ ಮಾಡ್ತಾನೆ. ಸೊ ರಾಮಾಯಣಕ್ಕೆ ಮೂಲ ಈ ಒಂದು ಲೈನಲ್ಲಿ ಉತ್ತರಕಾಂಡದಲ್ಲಿ ವಾಲ್ಮೀಕಿಗಳು ಅಡಗಿಸಿದ್ದಾರೆ. ಇದನ್ನು ನಾವು ತಿಳ್ಕೋಬೇಕು. ಆವಾಗ ಭಗವಂತ ವಾಮನಾವತಾರದಲ್ಲಿ ಕ್ವಚತವ ಪಿತಾ ಅಂತ ಇವನು ಕೇಳಿದಾಗ ಬಲಿಚಕ್ರವರ್ತಿ ನೈವ ಜಾನೆ ಕದಾಪಿ ಅಂತ ಹೇಳಿರುವಂತಹ ವಾಮನ ಇಲ್ಲಿ ಯಾರನ್ನ ಆರಿಸ್ಕೋಬೇಕು ಅಂತ ಆಲೋಚನೆ ಮಾಡ್ತಾನೆ. ಯಾರಾದರೂ ಧರ್ಮಿಷ್ಠರನ್ನು ನಾನು ಆರಿಸ್ಕೋಬೇಕು, ಯಾರಿದ್ದಾರೆ ಅಂತ ಅವನು ಮೇಲ್ಗಡೆಯಿಂದ ಗೂಗಲ್ ಮ್ಯಾಪ್ ಹಾಕ್ತಾನೆ. ಗೂಗಲ್ ಮ್ಯಾಪ್ ಹಾಕಿಬಿಟ್ಟು ಕಂಪ್ಯೂಟರಲ್ಲಿ ಭೂಮಂಡಲದಲ್ಲಿ ಯಾರಿದ್ದಾರೆ ಅಂತ ಟೆಸ್ಟ್ ಮಾಡುವಾಗ ಅಯೋಧ್ಯ ಅನ್ನುವಂತಹ ಒಂದು ನಗರಿಯಲ್ಲಿ ಅಲ್ಲಿ ಫೋಕಸ್ ಮಾಡ್ತಾನೆ. ಅಯೋಧ್ಯ ನಗರಿಯಲ್ಲಿ ಅಲ್ಲಿ ನೋಡಿದ್ರೆ, ಝೂಮ್ ಮಾಡಿದ್ರೆ ಅಲ್ಲಿ ಅಶ್ವಮೇಧ ಯಾಗ, ಪುತ್ರಕಾಮೇಷ್ಟಿ ಯಾಗ ದಶರಥ ಮಾಡೋದನ್ನು ಮೇಲ್ಗಡೆಯಿಂದ ನೋಡ್ತಾನೆ. ಇಲ್ಲಿ ದೇವತೆಗಳೆಲ್ಲ ಬಂದಿರ್ತಾರೆ. ದೇವತೆಗಳೆಲ್ಲ ಬಂದಿದ್ದ ತಕ್ಷಣ ಹವಿಸ್ಸು ಕೊಡೋಕೆ ಇನ್ನೂ ಸ್ವಲ್ಪ ಹೊತ್ತಿರುತ್ತೆ. ಈ ದೇವತೆಗಳೆಲ್ಲ ಹಿಂದೆ ಆ ದಶರಥ ಯಾಗ ಮಾಡುವಾಗ ನೇರಾಗಿ ದೇವತೆಗಳು ಬಂದು ಹವಿಸ್ಸನ್ನು ತಗೊಳ್ತಾ ಇದ್ರು. ಕಲಿಯುಗದಲ್ಲಿ ಪರೋಕ್ಷ ಪ್ರಿಯ ಹಿವೈ ದೇವಾಹ ಅಂತ ವೇದ ಹೇಳುತ್ತೆ. ಪರೋಕ್ಷವಾಗಿ ಬಂದು ಹವಿಸ್ಸನ್ನು ತಗೊಳ್ತಾರೆ. ಭಗವದ್ಬಂಧುವರೇ, ತುಂಬ ಮುಖ್ಯವಾಗಿರುವಂತಹ ತಾತ್ಪರ್ಯ, ನಾವು ಗೃಹ ಪ್ರವೇಶವಾಗಿರಲಿ, ವಿವಾಹವಾಗಿರಲಿ, ಉಪನಯನವಾಗಿರಲಿ, ಇಲ್ಲ ಯಾವುದೇ ಯಜ್ಞವನ್ನು ನಮ್ಮ ಮನೆಯಲ್ಲಿ ಮಾಡುವಾಗ ಅಷ್ಟದಿಕ್ಪಾಲಕರನ್ನ, ನವಗ್ರಹಗಳನ್ನ, ಇಲ್ಲ ದೇವತೆಗಳನ್ನ ಆಹ್ವಾನ ಮಾಡಿದ ಮೇಲೆ ಅವರು ಖಂಡಿತವಾಗಲೂ ಸೂಕ್ಷ್ಮ ರೂಪದಲ್ಲಿ ಇರ್ತಾರೆ. ಅಲ್ಲಿ ಇಂದ್ರ ಯಸ್ವಾಹ ಅಂತ ನಾವು ಹವಿಸ್ಕೊಡ್ತಾ ಇರ್ತೀವಿ. ಈ ಕಡೆ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇದ್ರೆ, ಇಲ್ಲ ಬಂಧುಗಳ ಹತ್ರ ಮಾತಾಡ್ತಾ ಇದ್ರೆ ದೇವತೆಗಳ ಮನಸ್ಸು ನೋವುತ್ತೆ. ಅದನ್ನು ನಾವು ತಿಳ್ಕೋಬೇಕು. ಅದಕ್ಕೆ ಹೋಮಾದಿಗಳನ್ನ ನಾವು ಮಾಡುವಂತಹ ಪ್ರಸಂಗದಲ್ಲಿ
ಯಾವ ದೇವತೆಯನ್ನು ನಾವು ಆಹ್ವಾನ ಮಾಡಿ ಹವಿಸ್ಸು ಕೊಡ್ತಾ ಇದ್ದೀವೋ, ಒಬ್ಬ ಆಪ್ತ ಮಿತ್ರನನ್ನು ಕರೆದು ಮಾತಾಡಿಸುವಂತಹ ಪ್ರಸಂಗದಲ್ಲಿ ಯಾವ ಶ್ರದ್ಧೆ ನಮ್ಮ ಮನಸ್ಸಲ್ಲಿ ಇರುತ್ತೋ, ಯಾವ ಪ್ರೇಮ ನಮ್ಮ ಮನಸ್ಸಲ್ಲಿ ಇರುತ್ತೋ, ಅದೇ ಪ್ರೇಮ ಅದೇ ಶ್ರದ್ಧೆ ಇರಬೇಕು ಅನ್ನುವಂತಹ ತಾತ್ಪರ್ಯವನ್ನು ಹೇಳ್ತಾರೆ. ಈ ಥರ ದೇವತೆಗಳೆಲ್ಲ ಬಂದಿರ್ತಾರೆ. ಬ್ರಹ್ಮಾದಿ ದೇವತೆಗಳು ದಶರಥನ ಅರಮನೆಗೆ ಹವಿಸ್ಕೊಡೋಕೆ ಮುಂಚೆ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಇರ್ತಾರೆ. ಈ ರಾವಣನ ಅಟ್ಟಹಾಸ ಜಾಸ್ತಿ ಆಗೋಯ್ತಲ್ಲ, ಏನು ಮಾಡೋದು ಅಂತ ಹೇಳಿ ಆವಾಗ ಅಲ್ಲಿ ಬ್ರಹ್ಮ ಹೇಳ್ತಾನೆ, ಒಂದೇ ದಾರಿ ಇದೆ, ಕ್ಷೀರಾಬ್ಧಿನಾಥನಾಗಿರುವಂತಹ ಪರಮಾತ್ಮನನ್ನು ನಾವು ಶರಣಾಗತಿ ಮಾಡಬೇಕು ಅಂತ ಹೇಳಿ ದೇವತೆಗಳು ಶರಣಾಗತಿ ಮಾಡ್ತಾರೆ. ಶರಣಾಗತಿ ಮಾಡಿದ ತಕ್ಷಣ ಪರಮಾತ್ಮ ಗರುಡಾರೂಢನಾಗಿ ಇವರಿಗೆ ದರ್ಶನ ಕೊಡೋಕ್ಕೆ ಬರ್ತಾನೆ. ಬಾಲಕಾಂಡದಲ್ಲಿ ಅತ್ಯದ್ಭುತವಾಗಿರುವಂತಹ ಶ್ಲೋಕ, ಏತಸ್ಮಿನ್ನಂತರೇ ವಿಷ್ಣು ಉಪಯಾತೋ ಮಹಾದ್ಯುತಿ ಶಂಖಚಕ್ರಗದಾಪಾಣಿ ಪೀತವಾಸ ಜಗತ್ಪತಿ ವೈನತೇಯ ಸಮಾರುಖ್ಯ ಭಾಸ್ಕರಂ ತೋಯದಮ್ಯಥ ತಪ್ತಹಾಟಕಕೇಯೂರೈ ವಂದ್ಯಮಾನಸ್ಸುರೋತ್ತಮೈ. ದೇವತೆಗಳೆಲ್ಲ ನಮಸ್ಕಾರ ಮಾಡುವಂತಹ ಪ್ರಸಂಗದಲ್ಲಿ ಪರಮಾತ್ಮ ಗರುಡಾರೂಢನಾಗಿ ಬರ್ತಾನೆ. ಸರ್ವಜ್ಞನಾಗಿರುವಂತಹ ಪರಮಾತ್ಮ ಸರ್ವಜ್ಞೋಪಿ ದೇವೇಶಃ ಸದಾ ಕಾರುಣಿಕೋಪಿ ಸನ್ ಸಂಸಾರ ತಂತ್ರವಾಹಿತ್ವಾತ್ ರಕ್ಷಾಪೇಕ್ಷಾಂ ಪ್ರತೀಕ್ಷತೆ. ಭಗವಂತ ಖಂಡಿತವಾಗಲೂ ರಕ್ಷಿಸ್ತಾನೆ, ಆದರೆ ನಾವು ಅಪೇಕ್ಷಿಸ್ತೀವ ಅನ್ನೋದನ್ನು ನೋಡ್ತಾನೆ. ಒಬ್ಬ ಭಕ್ತನ ಧರ್ಮ ಏನು ಅಂತ ಹೇಳಿದ್ರೆ ಅವನು ರಕ್ಷಣೆ ಮಾಡ್ತಾನೆ, ಆದರೆ ಎಲ್ಲಾದರೂ ನಾವು ನೀನು ಯಾಕೆ ಬಂದೆ ರಕ್ಷಣೆ ಮಾಡೋಕ್ಕೆ, ನಾನೇ ರಕ್ಷಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಆವಾಗ ಭಗವಂತ ಮುನಿಸ್ಕೊಳ್ತಾನೆ. ಅದಕ್ಕೆ ರಕ್ಷಾಪೇಕ್ಷಾಂ ಪ್ರತೀಕ್ಷತೆ. ದೇವತೆಗಳು ಶರಣಾಗತಿ ಮಾಡಿದ ತಕ್ಷಣ ಗರುಡಾರೂಢನಾಗಿ ಪರಮಾತ್ಮ ಬರ್ತಾನೆ. ಬಂದಿದ ತಕ್ಷಣ ದೇವತೆಗಳು ನಮಸ್ಕಾರ ಮಾಡ್ತಾರೆ. ಭಗವಂತ ಅಂಜಬೇಡಿ, ಹೆದರ್ಕೋಬೇಡಿ, ನಾನು ಅವತಾರ ಮಾಡ್ತೀನಿ ಅಂತ ಪರಮಾತ್ಮ ಹೇಳ್ತಾನೆ. ದೇವತೆಗಳಿಗೆ ಹೇಳೋವಾಗ ಇಲ್ಲಿ ಆಗಲೇ ತಂದೆ ಯಾರು ಅಂತ ಆರಿಸ್ಕೊಂಡು ಇಟ್ಕೊಂಡಿರ್ತಾನೆ. ಗೂಗಲ್ ಮ್ಯಾಪಲ್ಲಿ ನೋಡಿ, ಪುತ್ರಕಾಮೇಷ್ಟಿ ಯಾಗ ಮಾಡ್ತಾ ಇದ್ದಾನಲ್ಲ ದಶರಥ, ಅವರ ಮನತನದಲ್ಲಿ ನಾನು ಬರ್ತೀನಿ ಅಂತ ಸಾಂತ್ವನೆಯನ್ನು ದೇವತೆಗಳಿಗೆ ಕೊಡ್ತಾನೆ ಪರಮಾತ್ಮ. ತಾಂ ನಿಯೋಕ್ಷಾಮಹೇ ವಿಷ್ಣು ಲೋಕಾನಾಂ ಹಿತಕಾಮ್ಯಯ ರಾಜ್ಞ ದಶರಥಸ್ಯ ತ್ವಂ ಅಯೋಧ್ಯಾಧಿಪತೇಃ ಪ್ರಭೋ ತಸ್ಯ ಭಾರ್ಯಾ ತ್ರಿಷಿಷು ಶ್ರೀಕೀರ್ತ್ಯುಪಮಾಶು ಚ ವಿಷ್ಣೋ ಪುತ್ರತ್ವಮಾಗಚ್ಛ ಕೃತ್ವಾತ್ಮಾನಂ ಚತುರ್ವಿಧಂ. ಇದು ನಾರಾಯಣನ ವಾಕ್ಯ. ದೇವತೆಗಳಿಗೆ ಹೇಳ್ತಾ ಇದ್ದಾನೆ, ವಿಷ್ಣೋ ಪುತ್ರತ್ವಮಾಗಚ್ಛ ಕೃತ್ವಾತ್ಮಾನಂ ಚತುರ್ವಿಧಂ. 4 ರೂಪಗಳನ್ನ ನಾನು ಧರಿಸ್ಕೊಳ್ತೀನಿ ಅಂತ ಪರಮಾತ್ಮ ಹೇಳ್ತಾನೆ. ರಾಕ್ಷಸೋ ರಾವಣೋ ಮೂರ್ಖಃ ವೀರ್ಯೋತ್ಸೇಕೇನ ಬಾಧತೆ ಋಷಯಸ್ತು ತತಸ್ತೇನ ಗಂಧರ್ವಾಪ್ಸರಸಸ್ತಥಾ ಕ್ರೀಡಂತೋ ನಂದನವನೇ ಕ್ರೂರೇಣ ಕಿಲ ಹಿಂಸಿತಾಃ ವಧಾರ್ಥಂ ವಯಮಾಯಾತಾಃ ತಸ್ಯ ವೈ ಮುನಿಭಿಃ ಸಹ ಸಿದ್ಧಗಂಧರ್ವಯಕ್ಷಾಶ್ಚ ತತಸ್ತ್ವಾಂ ಶರಣಂ ಗತಾಃ ತ್ವಂ ಗತಿ ಪರಮಾ ದೇವ ಸರ್ವೇಷಾಂ ನಃ ಪರಂತಪ ವಧಾಯ ದೇವಶತ್ರುಣಾಂ ನೃಣಾಂ ಲೋಕೆ ಮನಃಕುರು. ದೇವತೆಗಳು ಭಗವಂತನನ್ನು ಈ ರೀತಿ ಸಂಬೋಧನೆ ಮಾಡ್ತಾರೆ. ಪರಮಾತ್ಮ ಭಯಂ ತ್ಯಜತ ಭದ್ರಂ ವಹ, ನಿಮಗೆ ಮಂಗಳವಾಗಲಿ ಅಂತ ಮೊದಲನೇ ನುಡಿತಾನೆ ಪರಮಾತ್ಮ. ಭಯಂ ತ್ಯಜತ ಭದ್ರಂ ವಹ ಹಿತಾರ್ಥಂ ಯುಧಿ ರಾವಣಂ. ನಿಮಗೆ ರಾವಣನಿಂದ ಭಯ ಹೋಗಲಿ, ಮಂಗಳ ಉಂಟಾಗಲಿ, ರಾವಣ ವಧೆಯನ್ನು ನಾನು ಮಾಡ್ತೀನಿ ಅಂತ ಪರಮಾತ್ಮ 15ನೇ ಅಧ್ಯಾಯ ಬಾಲಕಾಂಡದಲ್ಲಿ ಅವನು ಹೇಳ್ತಾನೆ. ಸಪುತ್ರ ಪೌತ್ರಂ ಸಾಮಾತ್ಯಂ ಸಮಿತ್ರ ಜ್ಞಾತಿ ಬಾಂಧವಂ ಹತ್ವಾ ಕ್ರೂರಂ ದುರಾತ್ಮಾನಂ
ದೇವರ್ಷೀನಾಂ ಭಯಾವಹಂ 10 ವರ್ಷ ಸಹಸ್ರಾಣಿ 10 ವರ್ಷ ಶತಾನಿ ಚ. ನಾರಾಯಣ ಅವನು ಬಾಯಿ ಬಿಟ್ಟು ಹೇಳ್ತಾನೆ, 11,000 ವರ್ಷ ಭೂಮಂಡಲದಲ್ಲಿ ನಾನು ವಾಸ ಮಾಡ್ತೀನಿ ರಾಮನಾಗಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ವತ್ಸ್ಯಾಮಿ ಮಾನುಷೇ ಲೋಕೆ ಪಾಲಯನ್ ಪೃಥಿವೀಮಿಮಾಂ ತತಃ ಪದ್ಮಫಲಾಶಾಕ್ಷಃ ಕೃತ್ವಾ ಆತ್ಮಾನಂ ಚತುರ್ವಿಧಂ ಪಿತರಂ ರೋಚಯಾಮಾಸ ತಥಾ ದಶರಥಂ ನೃಪಂ. ದಶರಥ ಅನ್ನುವಂತಹ ತಂದೆಯನ್ನು ಆರಿಸಿಕೊಂಡು ಸಂತೋಷ ಪಡ್ತಾನಂತೆ ಪರಮಾತ್ಮ. ದೇವತೆಗಳು ಆವತ್ತು ಭಗವಂತನ ಮುಖಮಂಡಲವನ್ನು ನೋಡಿ ತುಂಬ ಪ್ರಸನ್ನರಾಗ್ತಾರಂತೆ. ಕ್ಷೀರಾಬ್ದಿಯಲ್ಲಿ ಹೋದರೂ ಈ ಥರ ಸಂತೋಷವಾಗಿರ್ತಾ ಇರಲಿಲ್ಲ. ಇವತ್ತು ನಾರಾಯಣ ಒಳ್ಳೆ ಮೂಡಲಿದ್ದಾನೆ ಅನ್ಸುತ್ತೆ ಅಂತ ಹೇಳಿಬಿಟ್ಟು ಪಿತರಂ ರೋಚಯಾಮಾಸ, ಪದ ಅಲ್ಲಿ ವಾಲ್ಮೀಕಿಗಳ ಪದ, ರೋಚಯಾಮಾಸ, ಸಂತೋಷವಾಗಿ ಪರಮಾತ್ಮ ಕಾಣಿಸ್ತಾನೆ. ತಥಾ ದಶರಥಂ ನೃಪಂ, ಎಲ್ಲರಿಗೂ ಪಿತಾವಾಗಿರುವಂತಹ ಪರಮಾತ್ಮ ಒಂದು ಪಿತಾವನ್ನು ಆರಿಸ್ಕೊಂಡು ಪುತ್ರನಾಗಿ ಬಂದ ಅನ್ನುವಂತಹ ತಾತ್ಪರ್ಯ ಇಲ್ಲಿ ಪುತ್ರಕಾಮೇಷ್ಟಿ ಯಾಗ ಋಷ್ಯಶೃಂಗರು ಬಂದು ಮಾಡಿಸ್ತಾ ಇರ್ತಾರೆ. ಋಷ್ಯಶೃಂಗರು ಬಂದು ಪುತ್ರಕಾಮೇಷ್ಟಿ ಯಾಗ ಮಾಡುವಂತಹ ಪ್ರಸಂಗದಲ್ಲಿ ಹವಿಸ್ಸನ್ನು ದಶರಥರು, ಅಲ್ಲಿರುವಂತಹ ವಸಿಷ್ಠರು, ವಾಮದೇವರು, ಜಾಬಾಲಿ, ಕಾಶ್ಯಪರು, ಕಾತ್ಯಾಯನರು, ಸುಯಜ್ಞರು, ಗೌತಮ ಇವರೆಲ್ಲ ಕೂತ್ಕೊಂಡು ಹೋಮವನ್ನು ಮಾಡ್ತಾ ಇರ್ತಾರೆ. ಆ ಹೋಮದಿಂದ ದೈವೀಕವಾಗಿರುವಂತಹ ಒಂದು ರೂಪ ಹೊರಗಡೆ ಬರುತ್ತೆ. ಕೈಯಲ್ಲಿ ಪಾತ್ರೆಯನ್ನು ಹಿಡ್ಕೊಂಡು ಭಗವಂತ ಅವನೇ ಪಾಯಸವನ್ನು ತಗೊಂಡ್ಬರ್ತಾನೆ. ಆ ಪಾತ್ರೆಯನ್ನು ನೋಡಿದ್ರೆ ಬಂಗಾರದ ಕಲಶ, ಒಳಗಡೆ ಪಾತ್ರೆ, ಮೇಲ್ಗಡೆ ಬೆಳ್ಳಿ ಮುಚ್ಚಳ. ಬಂಗಾರದ ಕಲಶದಲ್ಲಿ ಬೆಳ್ಳಿ ಮುಚ್ಚಳವನ್ನು ಹಾಕಿ ಪಾಯಸವನ್ನು ದೇವಮಾನವ ತಗೊಂಡ್ಬರ್ತಾನೆ. ಇದಕ್ಕೆ ಗೋವಿಂದರಾಜರ ವ್ಯಾಖ್ಯಾನ ಮಾಡುವಂತಹ ಪ್ರಸಂಗದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಪಾಯಸವೇ ರಾಮನಾಗಿ ಬರ್ತಾನೆ ಹೊರಗಡೆ. ಪಾಯಸವೇ ರಾಮನಾಗಿ ಬರುವಂತಹ ಪ್ರಸಂಗ ಅದು. ಯಾಕೆ ಬಂಗಾರದ ಕಳಶ, ಯಾಕೆ ಬೆಳ್ಳಿ ಮುಚ್ಚಳ, ಯಾಕೆ ಪಾತ್ರೆ, ಒಳಗಡೆ ಪಾಯಸ ಅನ್ನುವಂತಹ ಪ್ರಸಂಗ. ಆ ಬಂಗಾರದ ಕಲಶ ಬೇರೆ ಯಾವುದೂ ಅಲ್ಲ, ನಮ್ಮ ಒಳಗಡೆ ಇರುವಂತಹ ಆತ್ಮತತ್ವ ಬೇರೆ ಅಲ್ಲ. ಯಾಕಂದರೆ ಶರೀರಕ್ಕಿಂತ ಎಷ್ಟೋ ಬಹುಮೂಲ್ಯವಾಗಿರುವಂತಹ ತತ್ವ ಆತ್ಮತತ್ವ. ಆ ಆತ್ಮತತ್ವದ ಒಳಗಡೆ ಇರುವಂತಹ ಅಂತರ್ಯಾಮಿ ಪಾಯಸರೂಪಿ. ಯಾಕಂದರೆ ಒಳಗಡೆ ಆ ಆತ್ಮದ ಒಳಗಡೆ ಜ್ಞಾನ, ಆತ್ಮದ ಜೊತೆಗೆ ಬಂದಿರುವಂತಹ ಜ್ಞಾನ, ಆತ್ಮದ ಒಳಗಡೆ ಆನಂದದ ಬೊಗಸೆ ಒಳಗಡೆ ಇದೆ. ಅದನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ಬೆಳ್ಳಿ ಪ್ರಾಯದಲ್ಲಿರುವಂತಹ ಈ ಶರೀರ ಸಂಬಂಧ ಹೋಗಬೇಕು ಅನ್ನುವಂತಹ ತಾತ್ಪರ್ಯ. ಆ ಬೆಳ್ಳಿ ಶರೀರದ ಮುಚ್ಚಳವನ್ನು ನಾವು ಮುಚ್ಚಿ ಒಳಗಡೆ ಇರುವಂತಹ ಆನಂದವನ್ನು ನಾವು ಅನುಭವಿಸ್ತಾ ಇಲ್ಲ. ತಪ್ತ ಜಾಂಬೂನದ ಮಯೀಂ ರಾಜತಶ್ಚ ಪರಿಚ್ಛದಾಂ, ಅತ್ಯದ್ಭುತವಾಗಿರುವಂತಹ ಶ್ಲೋಕ ಬಾಲಕಾಂಡದಲ್ಲಿ. ಆ ಬೆಳ್ಳಿ ಶರೀರದ ವ್ಯಾಮೋಹ ಅನ್ನುವಂತಹ ಮುಚ್ಚಳವನ್ನು ನಾವು ಬೆಳ್ಳಿ ಮುಚ್ಚಳವನ್ನು ತೆಗೆದರೆ ಒಳಗಡೆ ಆತ್ಮಸ್ವರೂಪ, ಅದರ ಸೌಖ್ಯ, ಅದರ ಸುಖ, ಅದರ ಆನಂದ ಅದು ಅತ್ಯದ್ಭುತವಾಗಿ ನಮಗೆ ಇರುತ್ತೆ. ಅದಕ್ಕೋಸ್ಕರನೇ ಭಗವದ್ಗೀತೆಯಲ್ಲೂ ಪರಮಾತ್ಮ ಆತ್ಮೈವ ಹ್ಯಾತ್ಮನೋ ಬಂಧು ಅಂತ ಹೇಳ್ತಾನೆ. ಆ ಆತ್ಮ ನಮ್ಮ ಮನಸ್ಸು ಒಂದು ಆತ್ಮ, ಜೀವಾತ್ಮ ಇನ್ನೊಂದು ಆತ್ಮ. ಮನಸ್ಸು ಆತ್ಮದ ಕಡೆಗೆ ಕೇಂದ್ರೀಕೃತವಾಗಿರಬೇಕು. ಆ ಆತ್ಮದ ಕಡೆಗೆ ಕೇಂದ್ರೀಕೃತವಾದರೇನೇ ಆವಾಗ ನಮ್ಮ ಒಳಗಡೆ ಆತ್ಮದ ಆನಂದ ನಮಗೆ ಗೊತ್ತಾಗತ್ತೆ. ಇಲ್ಲದೆ ಹೋದರೆ ಶರೀರ ಸಂಬಂಧದಿಂದ ಏರ್ಪಟ್ಟಿರುವಂತಹ ದುಃಖಗಳು, ಅಶಾಶ್ವತವಾಗಿರುವಂತಹ ಸಂಬಂಧಗಳು, ಇದರಲ್ಲೇ ನಾವು ನರಳ್ತಾ ಇರ್ತೇವೆ ಅನ್ನುವಂತಹ ತಾತ್ಪರ್ಯ. ಈ ಪಾಯಸವನ್ನು ಸಂಪಾದಿಸಿದ ತಕ್ಷಣ ದಶರಥ 3 ಜನ ಪಟ್ಟಮಹಿಷಿಗಳಿಗೂ ಆ ಪಾಯಸವನ್ನು ಕೊಡ್ತಾನೆ. ಕೊಟ್ಟಿದ ತಕ್ಷಣ ಆ ಪಾಯಸವೇ 4 ಪುತ್ರರಾಗಿ
ಜನಿಸ್ತಾರೆ ಎನ್ನುವಂತಹ 12 ತಿಂಗಳ ಕಾಲ ಗರ್ಭವನ್ನು ಧರಿಸ್ತಾರೆ. 12 ತಿಂಗಳ ಕಾಲ ಗರ್ಭವನ್ನು ಧರಿಸಿ ಕೌಸಲ್ಯಗೆ ಪರಮಾತ್ಮ ರಾಮನಾಗಿ ಅವತಾರ ಮಾಡ್ತಾನೆ. ತತಶ್ಚದ್ವಾದಶೇ ಮಾಸೇ ಚೈತ್ರೇ ನವಮಿಕೆ ತಿಥೌ ನಕ್ಷತ್ರೇ ಅದಿತಿದೈವತ್ಯೇ ಸ್ವೋಚ್ಚ ಸಂಸ್ಥೇಷು ಪಂಚಸು ಗ್ರಹೇಶು ಕರ್ಕಟೇ ಲಗ್ನೆ ವಾಕ್ಪತ ಬಿಂದುನ ಸಹ ಪ್ರೋದ್ಯಮಾನೇ ಜಗನ್ನಾಥಂ ಸರ್ವಲೋಕ ನಮಸ್ಕೃತಂ ಕೌಸಲ್ಯ ಅಜನಯದ್ರಾಮಂ ಸರ್ವಲಕ್ಷಣ ಸಂಯುತಂ ವಿಷ್ಣೋರರ್ಧಂ ಮಹಾಭಾಗಂ ಪುತ್ರಂ ಐಕ್ಷ್ವಾಕುವರ್ಧನಂ ಕೌಸಲ್ಯ ಶುಶುಭೆ ತೇನ ಪುತ್ರೇಣ ಅಮಿತ ತೇಜಸ ಯಥಾ ವರೇಣ ದೇವಾನಾಂ ಅದಿತಿ ವಜ್ರಪಾಣಯ. ಅತ್ಯದ್ಭುತವಾಗಿರುವಂತಹ ಶ್ಲೋಕ, ರಾಮ ಜನನದ ಒಂದು ಶ್ಲೋಕ. 18ನೇ ಸರ್ಗ ಬಾಲಕಾಂಡದಲ್ಲಿ ಅತ್ಯದ್ಭುತವಾಗಿ ರಾಮನ ಜನನ ಆಗತ್ತೆ. ತತಶ್ಚ ದ್ವಾದಶೇ ಮಾಸೆ ಚೈತ್ರೇ ನವಮಿಕೆ ತಿಥೌ. ಒಂದೊಂದು ಪದವು ಮನುಷ್ಯನಾಗಿ ನಾನು ಬಂದೆ, ಆದರೆ ನಾನು ಪರತತ್ವ ಅಂತ ತೋರಿಸ್ಕೊಡುವಂತಹ ಒಂದು ಪದ. 12 ತಿಂಗಳ ಕಾಲ ಗರ್ಭವಾಸ ಯಾಕೆ ಮಾಡ್ದ ಅನ್ನುವುದನ್ನು ಇಲ್ಲಿ ಹೇಳ್ತಾರೆ. ಒಬ್ಬ ಮನುಷ್ಯನಿಗೆ ಮಾತ್ರ 12 ತಿಂಗಳ ಕಾಲ ಗರ್ಭವಾಸ, ಬೇರೆ ಯಾವುದಕ್ಕೂ 12 ತಿಂಗಳ ಕಾಲ ಗರ್ಭವಾಸ ಇಲ್ಲ. ಒಬ್ಬ ಮನುಷ್ಯನಿಗೆ 12 ತಿಂಗಳ ಕಾಲ ಗರ್ಭವಾಸ. ಇದು ನಮಗೆ ಬ್ರಹ್ಮಸೂತ್ರನೂ ಹೇಳುತ್ತೆ, ವೇದವೂ ಹೇಳುತ್ತೆ. ಒಬ್ಬ ಮನುಷ್ಯ ಭೂಮಂಡಲಕ್ಕೆ ಬರುವಂತಹ ಪ್ರಸಂಗದಲ್ಲಿ 5 ಕಡೆ ಹೋಮವನ್ನು ಮಾಡಿ ಬರ್ತಾನೆ. ನಿನ್ನೆ ನಾವು ನೋಡಿದ್ವಿ, ಯಜ್ಞೇಶ ಅಂತ ಹೇಳುವಂತಹ ಪ್ರಸಂಗದಲ್ಲಿ ನಾವು ಯಜ್ಞದಿಂದ ನಮ್ಮ ಜನನ ಆಗಿದೆ ಅಂತ ಹೇಳಿ 5 ಕಡೆ ಅವನು ಹೋಮ ಮಾಡ್ತಾನೆ. ಒಬ್ಬ ಮನುಷ್ಯ ಭೂಮಂಡಲಕ್ಕೆ ಬರೋಕ್ಕೆ ಮುಂಚೆ ಮೊದಲು ಚಂದ್ರಲೋಕದಲ್ಲಿ ಮೊದಲನೇ ಹವಿಸ್ಸನ್ನು ಕೊಡ್ತಾನೆ, ವರುಣಲೋಕದಲ್ಲಿ 2ನೇ ಹವಿಸ್ಸನ್ನು ಕೊಡ್ತಾನೆ. ಈ ಆತ್ಮ ಬರುವಾಗ ಮೊದಲು ಚಂದ್ರಲೋಕದಲ್ಲಿ ಇರುತ್ತೆ, ಆಮೇಲೆ ಮಳೆಯ ಆಕಾಶ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯ ಪೃಥಿವೀ, ಪೃಥಿವ್ಯಾ ಓಷಧಯ, ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ ಅಂತ ತೈತ್ರಿಯ ಉಪನಿಷತ್ತು ಹೇಳುತ್ತೆ. ಹೆಂಗೆ ಒಬ್ಬ ಮನುಷ್ಯನ ಜನನ ಆಗತ್ತೆ ಅನ್ನೋದನ್ನು ತೈತ್ರಿಯ ಉಪನಿಷತ್ತು ಹೇಳುತ್ತೆ. ಅದರಲ್ಲಿ ಮೊದಲು ವರುಣಲೋಕದಲ್ಲಿ ಒಂದು ಮೊದಲನೇ ಹವಿಸ್ಸು, ಚಂದ್ರಲೋಕದಲ್ಲಿ, ಆಮೇಲೆ ವರುಣಲೋಕದಲ್ಲಿ 2ನೇ ಹವಿಸ್ಸು, 3ನೇದಾಗಿ ಈ ಪೃಥಿವಿಯಲ್ಲಿ 3ನೇ ಹವಿಸ್ಸನ್ನು ಕೊಡ್ತಾನೆ. ಔಷಧಿ ರೂಪದಲ್ಲಿ ಒಂದೊಂದು ಆತ್ಮವು ಒಂದೊಂದು ಅಕ್ಕಿಯ ಕಾಳಿನ ರೂಪದಲ್ಲಿ ಬರುತ್ತೆ, ಒಂದು ಭತ್ತದ ಕಾಳಿನ ರೂಪದಲ್ಲಿ ಬರುತ್ತೆ. ಔಷಧಿ ಈ ರೈತ ಹೋಗಿ ಅವನ ಹೊಲವನ್ನೆಲ್ಲ ಸ್ವಚ್ಛ ಮಾಡಿ ಅದರಲ್ಲಿ ಭತ್ತವನ್ನು ಬೆಳೀತಾನೆ. ಭತ್ತವನ್ನು ಬೆಳೆಯುವಂತಹ ಪ್ರಸಂಗದಲ್ಲಿ ಏನಾಗುತ್ತೆ, ಎಷ್ಟೋ ಭತ್ತದ ಕಾಳೆಲ್ಲ ಬೆಳೆಯುತ್ತೆ. ಭಗವಂತ ಏನು ಮಾಡಿರ್ತಾನೆ ಅಂತ ಹೇಳಿದ್ರೆ, ಒಂದು ಆತ್ಮ ಒಂದು ದೇಶದಲ್ಲಿ ಅವನು ಹುಟ್ಟಿಸ್ಬೇಕು ಅಂತ ಹೇಳಿದ್ರೆ ಎಷ್ಟೋ ಪ್ಲ್ಯಾನ್ ಮಾಡಿರ್ತಾನೆ. ಇವಾಗ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಆ ಸಬ್ಜೆಕ್ಟ್ಗೆ. ಭಗವಂತ ಅದು ಸೃಷ್ಟಿಯಲ್ಲಿ ತೋರಿಸ್ತಾನೆ. ಎಷ್ಟೋ ಪ್ಲ್ಯಾನ್ ಮಾಡಿ ಒಂದು, ಇವಾಗ ಇಲ್ಲಿ ಬಸವನಗುಡಿಯಲ್ಲಿ ಒಂದು ಚೇತನ ಹುಟ್ಟಬೇಕು ಅಂತ ಹೇಳಿದ್ರೆ ಆ ಭತ್ತದ ಕಾಳನ್ನು ಬಸವನಗುಡಿಗೆ ಕಳಿಸ್ತಾನೆ. ಅವನು ಬಸವನಗುಡಿ ರೀಟೇಲ್ ಶಾಪ್ಗೆ ಕಳಿಸ್ತಾನೆ. ಹೆಂಗೆ ಕಳಿಸ್ತಾನೆ ಅಂತ ಹೇಳಿದ್ರೆ, ಮೊದಲು ಸೋಮಲೋಕ, ಆಮೇಲೆ ವರುಣಲೋಕ, ವರುಣಲೋಕದಿಂದ ಕೆಳಗಡೆ ಬರುತ್ತೆ. ಎಲ್ಲೋ ಹಾಸನದ್ದಲ್ಲೋ ಮೈಸೂರಲ್ಲೋ ಎಲ್ಲೋ ಹೊಲದಲ್ಲಿ ಆ ಭತ್ತದ ಕಾಳು ಬೆಳೆಯುತ್ತೆ. ಯಾಕಂದರೆ ಇಲ್ಲಿ ಫೀಲ್ಡ್ಗಳಿಲ್ಲ, ಬಿಲ್ಡಿಂಗ್ ಮಾತ್ರ ಇರೋದು, ಇಲ್ಲಿ ಹೊಲಗಳಿಲ್ಲ. ಹಾಸನದಲ್ಲೋ ಮೈಸೂರಲ್ಲೋ ಬೆಳೆದುಬಿಟ್ಟು ಅಲ್ಲಿಂದ ಒಬ್ಬ ರೈತ ಬೆಳೀತಾನೆ. ಆ ಭತ್ತದ ಕಾಳನ್ನು ಪ್ಯಾಕ್ ಮಾಡ್ತಾನೆ. ಫಸಲನ್ನು ಕಟಾವು ಮಾಡಿ ಸಂಕ್ರಾಂತಿ ಸಮಯದಲ್ಲಿ ಪ್ಯಾಕ್ ಮಾಡುವಾಗ ಎಷ್ಟೋ ಭತ್ತದ ಕಾಳುಗಳು ಅಲ್ಲಿ ಬೀಳುತ್ತೆ. ಭಗವಂತ ಬಸವನಗುಡಿಯಲ್ಲಿ ಹುಟ್ಟೋ ಭತ್ತದ ಕಾಳನ್ನು ಅವನು ಕೈ ಹಿಡ್ಕೊಳ್ತಾನೆ.
ಅಲ್ಲಿ ಬೀಳಿಸದೇ ಇರೋ ಥರ ನೋಡಿಕೊಂಡು ಚೀಲದಲ್ಲಿ ಪ್ಯಾಕ್ ಮಾಡಿಸಿ ಅಲ್ಲಿಂದ ಕೃಷ್ಣ ಫ್ಲೋರ್ ಮಿಲ್ಗೋ ರೈಸ್ ಮಿಲ್ಗೋ ಕಳಿಸ್ತಾನೆ ಇಲ್ಲಿ ಮೆಜೆಸ್ಟಿಕ್ಗೆ. ಆ ಫ್ಲೋರ್ ಮಿಲ್ಲಲ್ಲಿ ಭತ್ತದ ಹೊಟ್ಟನ್ನು ಹೊರಗಡೆ ತೆಗೀತಾರೆ. ಭತ್ತದ ಹೊಟ್ಟನ್ನು ತೆಗೆಯುವಾಗಲೂ ಬಸವನಗುಡಿ ಅಕ್ಕಿ ಕಾಳಿರುತ್ತಲ್ಲ, ಅದು ಅಲ್ಲೂ ಬೀಳದೇ ಇರೋ ಥರ ನೋಡ್ಕೊಳ್ತಾನೆ. ಅಲ್ಲೂ ಬೀಳದೇ ಇರೋ ಥರ ನೋಡಿಕೊಂಡು ಭತ್ತದ ಹೊಟ್ಟೆಲ್ಲ ತೆಗೆದ ಮೇಲೆ ಅಲ್ಲಿ ಚೀಲದಲ್ಲಿ ಪ್ಯಾಕ್ ಮಾಡಿಸ್ತಾನೆ. ಅಲ್ಲಿ ಚೀಲದಲ್ಲಿ ಪ್ಯಾಕ್ ಮಾಡಿ ಕೆಲವು ಚೀಲಗಳು ರಾಜಾಜಿನಗರಕ್ಕೆ ಹೋಗುತ್ತೆ, ಕೆಲವು ಚೀಲಗಳೆಲ್ಲ ಯಲಹಂಕಾಗೆ ಹೋಗುತ್ತೆ, ಕೆಲವು ಚೀಲಗಳು ಬಸವನಗುಡಿಗೆ ಬರುತ್ತೆ. ಯಾವ ಜೀವಾತ್ಮ ಬಸವನಗುಡಿಯಲ್ಲಿ ಹುಟ್ಟಬೇಕೋ ಆ ಚೀಲವನ್ನು ಬಸವನಗುಡಿಗೆ ಕಳಿಸ್ತಾನೆ ಭಗವಂತ. ರಾಜಾಜಿನಗರಿಗೋ ಅಲ್ಲಿಗೋ ಕಳಿಸಲ್ಲ. ಇಲ್ಲಿ ಆ ಚೀಲ ಬಂದ ಮೇಲೆ ಆ ಚೀಲದಿಂದ 100 ಮನೆತನದವರು ಆ ಅಕ್ಕಿಯನ್ನು ಕೊಂಡ್ಕೊಳ್ತಾರೆ. ಯಾವ ಮನೆಯಲ್ಲಿ ಆ ಜೀವಾತ್ಮ ಹುಟ್ಟಬೇಕೋ ಆ ಮನೆಗೆ ಅಕ್ಕಿ ಬರೋ ಥರ ಪರಮಾತ್ಮ ನೋಡ್ತಾನೆ. ಅಪ್ಪ ಇಲ್ಲ ಪತಿ ಹೋಗಿ ಶಾಪಿಂಗ್ ಮಾಡುವಾಗ ಆ ಅಕ್ಕಿಯನ್ನು ತೊಗೊಂಬರ್ತಾರೆ. ತೊಗೊಂಬಂದ ಮೇಲೆ ಅಕ್ಕಿ ಅಡುಗೆ ಮಾಡುವಂತಹ ಪ್ರಸಂಗದಲ್ಲಿ ಅಕ್ಕಿಯನ್ನು ಜಾಳಿಸ್ತೀವಿ. ಜಾಳಿಸೋವಾಗ ಎಷ್ಟೋ ಅಕ್ಕಿ ಕಾಳುಗಳು ಸಿಂಕಲ್ಲಿ ಬೀಳುತ್ತೆ. ಯಾವ ಅಕ್ಕಿ ಕಾಳಿಂದ ಹುಟ್ಟಬೇಕೋ ಆ ಜೀವಾತ್ಮ ಮನುಷ್ಯ ರೂಪವನ್ನು ಧರಿಸ್ಕೊಂಡು ಆ ಅಕ್ಕಿ ಕಾಳು ಸಿಂಕಲ್ಲೂ ಬೀಳೋದಿಲ್ಲ. ಅದನ್ನು ಪತ್ನಿಯಾದವಳು ಇಲ್ಲ ತಾಯಿಯಾದವಳು ಅದನ್ನು ಅನ್ನವಾಗಿ ಪಕ್ವ ಮಾಡ್ತಾಳೆ. ಪಕ್ವ ಮಾಡಿದ ಮೇಲೆ ಒಂದು ಪಾತ್ರೆಯಲ್ಲಿ 5-6 ಜನ ಊಟ ಮಾಡ್ತಾರೆ. ಆ ಅನ್ನದ ಕಾಳು ಅಕ್ಕಿ ಕಾಳು ಅಪ್ಪನ ತಟ್ಟೆಗೆ ಬಂದು ಬೀಳೋ ಥರ ಪರಮಾತ್ಮ ಚಾನಲೈಸ್ ಮಾಡ್ತಾನೆ. ಓಷಧೀಭ್ಯೋನ್ನಂ ಅದನ್ನು ಅಪ್ಪ ತಿಂದ ಮೇಲೆ 10 ತಿಂಗಳ ಕಾಲ ಆ ಶಿಶು ಅಪ್ಪನ ಗರ್ಭದಲ್ಲಿ ಇರುತ್ತೆ, ಬೀಜ ರೂಪದಲ್ಲಿ. 10 ತಿಂಗಳ ಕಾಲ ಗರ್ಭದಲ್ಲಿ ಇದ್ದ ಮೇಲೆ 2 ತಿಂಗಳ ಕಾಲ ಅಪ್ಪನ ಗರ್ಭದಲ್ಲಿ ಇರುತ್ತೆ. 2 ತಿಂಗಳ ಕಾಲ ಅಪ್ಪನ ಗರ್ಭದಲ್ಲಿ ಇದ್ದು ತಾಯಿ ಗರ್ಭಕ್ಕೆ ಅವನು ಪ್ರದಾನ ಮಾಡ್ತಾನೆ. 10 ತಿಂಗಳ ಕಾಲ ತಾಯಿ ಗರ್ಭದಲ್ಲಿ ಇರುತ್ತೆ. 12 ತಿಂಗಳ ಕಾಲ ಗರ್ಭವಾಸ ಒಬ್ಬ ಮನುಷ್ಯನಿಗೆ ಮಾತ್ರ. ಅದಕ್ಕೆ ಆತ್ಮಾನಂ ಮಾನುಷಂ ಮನ್ಯೆ ಅಂತ ಹೇಳಿಬಿಟ್ಟು ಅಲ್ಲಿ ಆಂಡವನ್ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ. ಬ್ರಹ್ಮಸೂತ್ರವನ್ನು ತಗೊಂಡು ಈ ವ್ಯಾಖ್ಯಾನ 12 ಮಾಸೆ 12 ತಿಂಗಳ ಕಾಲ ಯಾಕೆ ಅಂತ ಹೇಳಿಬಿಟ್ಟು 12 ಮಾಸೆ 2 ತಿಂಗಳು ಪಿತೃಗರ್ಭ, 10 ತಿಂಗಳು ಮಾತೃಗರ್ಭ. ದಶರಥನ ಗರ್ಭ 2 ತಿಂಗಳ ಕಾಲ ಇರಲಿಲ್ಲ. ಕೌಸಲ್ಯ ಗರ್ಭದಲ್ಲಿ 12 ತಿಂಗಳ ಕಾಲ ಅವನು ವಾಸ ಮಾಡ್ದ ಅಂತ ಹೇಳಿ ಚೈತ್ರೇ ನವಮಿಕೆ ತಿಥೌ, ಚೈತ್ರ ಮಾಸದಲ್ಲಿ ಪರಮಾತ್ಮ ಅವತಾರ ಮಾಡ್ದ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಯಾಕೆ ಚೈತ್ರ ಮಾಸ? ಸಂವತ್ಸರ ರೂಪಿ ಭಗವಂತನನ್ನು ನಾವು ತಗೊಳ್ಳುವಂತಹ ಪ್ರಸಂಗದಲ್ಲಿ ಚೈತ್ರ ಮಾಸ ಮಧುಮಾಸ ಅಂತ ವೇದದ ಪರಿಭಾಷೆಯಲ್ಲಿ ಚೈತ್ರ ಮಾಸಕ್ಕೆ ಮಧುಮಾಸ ಅಂತ ಹೆಸರು. ಮಧುಶ್ಚ ಮಾಧವಶ್ಚ ವಾಸಂತಿಕಾ ಋತು ಅಂತ ವೇದದಲ್ಲಿ ಒಂದು ಲೈನ್ ಬರುತ್ತೆ. ಮಧುಶ್ಚ ಮಾಧವಶ್ಚ ವಾಸಂತಿಕಾ ಋತು. ಚೈತ್ರ ಮಾಸ ಮುಂದೆ ಪುಷ್ಯಮಾಸ. ಚೈತ್ರ ಮಾಸದಲ್ಲಿ ರಾಮ, ಮುಂದಿನ ತಿಂಗಳಲ್ಲಿ ನರಸಿಂಹ, ಮಾಧವ ಮಾಸದಲ್ಲಿ. ಚೈತ್ರ ಮಾಸದಲ್ಲಿ ಮಧುಮಾಸ, ಮಧುಮಾಸದಲ್ಲಿ ರಾಮನ ಅವತಾರ. ಯಾಕೆ ಮಧುಮಾಸದಲ್ಲಿ ಅವನ ಅವತಾರ ಮಾಡ್ದ ಅಂತ ಹೇಳಿದ್ರೆ, ನಿನ್ನ ಅನುಷ್ಠಾನದಿಂದ ಮಧು ಸ್ರವಿಸಬೇಕು ಅಂತ, ಜೇನುತುಪ್ಪ ಸ್ರವಿಸಬೇಕು ಅಂತ ಹೇಳ್ತಾರೆ. ಬಾಯಲ್ಲಿ ಮಾತಾಡುವಂತಹ ಪ್ರಸಂಗದಲ್ಲಿ ಜೇನುತುಪ್ಪ ಥರ ನಾವು ಮಾತಾಡಬೇಕು. ಏಮನಿ ಮಾట్లాಡಿತೀವೋ ರಾಮ ಹೇಳ್ತಾರೆ ತ್ಯಾಗರಾಜರು. ಹೇಳುವಂತಹ ಪ್ರಸಂಗದಲ್ಲಿ ಏಮನಿ ಮಾట్లాడితివో ರಾಮ, ఎవరి మనసు ఏ విధముగా తెలుసుకొని ఏమని మాట్లాడితివో. ನೀನು ಮಾತಾಡುವಂತಹ ಪ್ರಸಂಗದಲ್ಲಿ ಬಾಯಲ್ಲಿ ಜೇನುತುಪ್ಪ ಸ್ರವಿಸೋ ಥರ ನಿನ್ನ ಅಕ್ಷರ ಪದಗಳು ಸ್ರವಿಸುತ್ತಲ್ಲ. ಹೇ ರಾಮಚಂದ್ರ, ಸುಧಾ ಮಾಧುರ್ಯ ಭಾಷಣ ಹೇಳ್ತಾರೆ, ಮಧುರವಾಗಿ. ಅದಕ್ಕೋಸ್ಕರನೇ ರಾಮನ ಅಷ್ಟೋತ್ತರಗಳು ನೋಡುವಾಗ ರಾಮಾಯಣದಲ್ಲಿ ಅಯೋಧ್ಯಾಕಾಂಡದಲ್ಲಿ ರಾಮನ ಗುಣಗಳನ್ನ ನೋಡುವಂತಹ ಸ್ಮಿತವಕ್ತ್ರೋ, ಮಿತಾಭಾಷಿ,
ಪೂರ್ವಭಾಷೀ ಚ ರಾಘವ. ಪೂರ್ವಭಾಷೆಯಾಗಿರುವಂತಹ ಪರಮಾತ್ಮ ಅದಕ್ಕೆ ಚೈತ್ರ ಮಾಸದಲ್ಲಿ ಮಧು ರೀತಿಯಲ್ಲಿ, ಜೇನುತುಪ್ಪದ ರೀತಿಯಲ್ಲಿ ಮಾತಾಡಬೇಕು ಅಂತ ತೋರಿಸ್ಕೊಡೋಕ್ಕೋಸ್ಕರ ಪರಮಾತ್ಮ ಚೈತ್ರೇ ನವಮಿಕೆ ತಿಥೌ, ನವಮಿ ತಿಥಿಯಲ್ಲಿ ಪರಮಾತ್ಮ ಅವತಾರ ಮಾಡ್ತಾನೆ. 9 ಅನ್ನುವಂತಹ ಅಂಕಿ ಯಾವುದರಿಂದ ನಾವು ಕೂಡಿಸಿದ್ರೂ ಅದು ಬದಲಾಯಿಸೋದಿಲ್ಲ. 9 × 2 ತಗೊಂಡ್ರು 18 ಬರುತ್ತೆ, ಅದು 9. 9 × 3 ತಗೊಂಡ್ರು 27 ಬರುತ್ತೆ, ಅದು 9. ಜೀವನದಲ್ಲಿ ಭಕ್ತಿ ಯಾವತ್ತೂ ಕಮ್ಮಿ ಆಗಬಾರ್ದು, 9ನ ಅಂಕಿ ಥರ ಅದೇ ಥರ ಇರಬೇಕು ಅಂತ ತುಳಸಿದಾಸ್ ರಾಮಾಯಣದಲ್ಲಿ ನವಮಿ ತಿಥಿಯಲ್ಲಿ ಯಾಕೆ ಪರಮಾತ್ಮ ಬಂದ ಅಂತ ರಾಮಚರಿತಮಾನಸದಲ್ಲಿ ಹೇಳ್ತಾರೆ. ನಕ್ಷತ್ರೇ ಅದಿತಿ ದೈವತ್ಯೇ, ಇಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಪರಮಾತ್ಮ ಬಂದ. ಅದಿತಿ ಪುನರ್ವಸು ನಕ್ಷತ್ರಕ್ಕೆ ಅಧಿದೇವತೆ. ಯಾಕೆ ಪುನರ್ವಸು ನಕ್ಷತ್ರದಲ್ಲಿ ಬಂದ ಅಂತ ಹೇಳಿದ್ರೆ, ಪುನಃ ವಸು ಯಾರಾದರೂ ಶಾಸ್ತ್ರ ಹೇಳುತ್ತೆ, ವೇದ ಹೇಳುತ್ತೆ, ಯಾರಾದರೂ ಒಂದು ಪದಾರ್ಥವನ್ನು ಕಳ್ಕೊಂಡಿದ್ರೆ ಪುನರ್ವಸು ನಕ್ಷತ್ರದ ದಿವಸ ಯಾಗ ಮಾಡಿದ್ರೆ ಆ ಪದಾರ್ಥ ವಾಪಸ್ ಸಿಗತ್ತೆ ಅಂತ ಹೇಳಿ. ದಶರಥ 3 ಐಶ್ವರ್ಯಗಳನ್ನ ಕಳ್ಕೊಂಡಿದ್ದ. ಸಮುದ್ರವನ್ನು ರಾವಣ ಅಪಹರಿಸ್ಕೊಂಡಿದ್ದ, ಲಂಕೆ. ಅರಣ್ಯವನ್ನು ರಾಕ್ಷಸರು ಅಪಹರಿಸ್ಕೊಂಡಿದ್ರು. ಕಿಷ್ಕಿಂಧೆಯನ್ನು ವಾಲಿ ಅಪಹರಿಸ್ಕೊಂಡಿದ್ದ. ಇದು 3 ದಶರಥನಿಗೆ ತಿರುಗಾ ಪ್ರದಾನ ಮಾಡೋಕ್ಕೋಸ್ಕರ ಪರಮಾತ್ಮ ಪುನರ್ವಸು ನಕ್ಷತ್ರದಲ್ಲಿ ಅವತಾರ ಮಾಡಿದ ಅಂತ ವ್ಯಾಖ್ಯಾನ ಮಾಡ್ತಾರೆ. ನಕ್ಷತ್ರೇ ಅದಿತಿ ದೈವತ್ಯೇ ಸೋಚ್ಚ ಸಂಸ್ಥೇಷು ಪಂಚಸು ಗೃಹೇಶು ಕರ್ಕಟೇ ಲಗ್ನೆ ವಾಕ್ಪತಾ ಬಿಂದುನಾ ಸಹ ಪ್ರೋಧ್ಯಮಾನೆ ಜಗನ್ನಾಥಂ ಸರ್ವಲೋಕ ನಮಸ್ಕೃತಂ ಕೌಸಲ್ಯ ಅಜನಯತ್ರಾಮಂ ಪುತ್ರಂ ಇಕ್ಷ್ವಾಕು ವರ್ಧನಂ. ಅತ್ಯದ್ಭುತವಾಗಿ ಮಂಗಳಕರವಾಗಿರುವಂತಹ ರಾಮನ ಚರಿತ್ರೆ, ರಾಮನ ಅವತಾರ. ರಾಮ ಅವತಾರ ಮಾಡಿ ರಾಮಾಯಣವನ್ನು ರಾಮ ಅಯ್ಯತೆ ಪ್ರಾರ್ಥ್ಯತೆ ಇತಿ ರಾಮಾಯಣ ಅಂತ ವ್ಯಾಖ್ಯಾನ ಮಾಡ್ತಾರೆ. ನಾಳಿನ ಉಪನ್ಯಾಸದಲ್ಲಿ ರಾಮಾಯಣದಲ್ಲಿ ಮುಖ್ಯವಾಗಿರುವಂತಹ ಭಾಗಗಳನ್ನ ನಾವು ಅನುಸಂಧಾನ ಮಾಡೋಣ. ಒಬ್ಬ ಮನುಷ್ಯನ ಕೊನೆಯ ಲಕ್ಷ್ಯವನ್ನು ತೋರಿಸ್ಕೊಡೋದು ರಾಮಾಯಣ ಅಂತ ಹೇಳಿ, ಮುಖ್ಯವಾಗಿ ಸೀತಾ ವಿವಾಹ ನಾಳಿನ ಉಪನ್ಯಾಸದಲ್ಲಿ ನಾವು ಅನುಸಂಧಾನ ಮಾಡೋಣ. ಅಲ್ಲಿಂದ ವೇಗವಾಗಿ ಪರಮಾತ್ಮ ದಂಡಕಾರಣ್ಯ ಪ್ರವೇಶ, ಪಾದುಕಾ ಪಟ್ಟಾಭಿಷೇಕ ಅದಕ್ಕೆ ಮುಂಚೆ, ಆಮೇಲೆ ರಾವಣ ವಧೆ, ಪಟ್ಟಾಭಿಷೇಕ. ಇದನ್ನು ನಾಳೆ 1:30 ಗಂಟೆ ಕಾಲದಲ್ಲಿ ನಾವು ಅನುಸಂಧಾನ ಮಾಡಬೇಕು. ಆ ಪರಮಾತ್ಮ ಒಬ್ಬ ಮನುಷ್ಯನ ಉತ್ಕೃಷ್ಟವಾಗಿರುವಂತಹ ಸ್ಥಿತಿಯನ್ನು, ಲಕ್ಷ್ಯವನ್ನು, ಗುರಿಯನ್ನು ತೋರಿಸ್ಕೊಡ್ತಾನೆ ರಾಮನಾಗಿ ಬಂದು. ಅದು ನಾಳೆ ನಾಮಕರಣದಿಂದ ಆರಂಭಿಸಿ, ಯಾಕಂದರೆ ಬಾಲಕಾಂಡದ 18ನೇ ಸರ್ಗ ರಾಮಾವತಾರವನ್ನು ಅದು ನಮಗೆ ಹೇಳುತ್ತೆ, ನಾಮಕರಣವನ್ನು ಹೇಳುತ್ತೆ, ವಿಶ್ವಾಮಿತ್ರ ಆಗಮನವನ್ನು ಹೇಳುತ್ತೆ, ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೋಗೋ ತನಕ ಹೇಳಿ ಬಾಲಕಾಂಡದ ಕೊನೆಗೆ ಸೀತಾ ವಿವಾಹ ಉಂಟಾಗತ್ತೆ. ಅದನ್ನು ನಾಳೆ ಆರಂಭದಲ್ಲೇ ನಾವು ಅನುಸಂಧಾನ ಮಾಡೋಣ. ಕಲ್ಯಾಣ ರೂಪಾಯ ಕಲೌಚನಾನಾಂ ಕಲ್ಯಾಣಧಾತ್ರೇ ಕರುಣ ಸುಧಾಬ್ಧೆ ಕಂವಾದಿ ದಿವ್ಯಾಯುಧ ಸತ್ಕರಾಯ ವಾತಾಲಯಾಧೀಶ ನಮೋ ನಮಸ್ತೆ ನಾರಾಯಣ 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 ನಾರಾಯಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಸರ್ವತ್ರ. ಗೋವಿಂದನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ.